ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ದಿನ ಭೂಗೋಳಶಾಸ್ತ್ರದ 5ನೇ ಪಾಠವಾದಂತಹ ಭಾರತದ ಅರಣ್ಯ ಸಂಪತ್ತಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾವು ಇಲ್ಲಿ ಯಾವ್ಯಾವ ಅಂಶಗಳ ಬಗ್ಗೆ ಹೆಚ್ಚು ಬೆಳಕನ್ನು ಬೀರ್ತೀವೋ ಅಡ್ಡಗೆರೆಗಳನ್ನು ಎಳೆಯೋದ್ರ ಮುಖಾಂತರ ನೋಟ್ ಪುಸ್ತಕದಲ್ಲೂ ನೀವು ಬರೆದುಕೊಂಡ್ರೆ ಒಳ್ಳೆಯದಾಗತ್ತೆ. ಈ ಅಧ್ಯಾಯದಲ್ಲಿ ಈ ಕೆಳಕಂಡ ಅಂಶಗಳ ಬಗ್ಗೆ ನಾವು ಗಮನವನ್ನು ಕೊಡೋಣ. ಈ ಪಾಠದಲ್ಲಿ ಅರಣ್ಯದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ನೋಡೋಣ. ವೃಕ್ಷ ಮತ್ತು ಇತರ ಸಂಕುಲಗಳಿಂದ ಆವರಿಸಿದ ವಿಶಾಲವಾದಂತಹ ಭೂಭಾಗವನ್ನು ನಾವೇನಂತ ಕರಿತೀವಿ? ಅರಣ್ಯ ಅಥವಾ ಕಾಡು ಅಂಥೇಳಿ ಕರಿತೀವಿ. ಹಾಗಾದರೆ ಇದರ ಪ್ರಾಮುಖ್ಯತೆ ಏನು? ಅರಣ್ಯಗಳು ಪ್ರತ್ಯಕ್ಷವಾಗಿ ಮರದ ವಸ್ತುಗಳನ್ನು ಪೂರೈಸುತ್ತೆ, ಹೌದಲ್ವಾ? ಹಾಗೆಯೇ ಕೈಗಾರಿಕೆಗೆ ಕಚ್ಚಾ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು, ಜಾನುವಾರುಗಳಿಗೆ ಬೇಕಾದಂತಹ ಮೇವನ್ನು ಒದಗಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಅರಣ್ಯಗಳು ನೀರಿನ ಹರಿವಿನ ರಭಸವನ್ನು ಮಿತಿಗೊಳಿಸುತ್ತೆ, ಪ್ರವಾಹವನ್ನು ತಡೆಯುತ್ತೆ, ಮಣ್ಣಿನ ಸವೆತವನ್ನು ತಡೆಯುತ್ತೆ. ನೋಡಿ ಎಷ್ಟೆಲ್ಲ ಅನುಕೂಲ ಇದೆ ಕಾಡುಗಳಿಂದ ಅಲ್ವಾ? ಅಷ್ಟೇ ಅಲ್ಲ, ಮರುಭೂಮೀಕರಣವನ್ನು ತಡೆಯುತ್ತೆ, ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ನೆರವಾಗುತ್ತೆ. ಅಷ್ಟೇ ಅಲ್ಲದೆ ವಾಯುಗುಣದ ಸಮತೋಲನವನ್ನು, ಪರ್ಯಾವರಣದ ಸಮತೋಲನವನ್ನು ಇದು ಕಾಪಾಡುತ್ತೆ. ನಾವು ಮುಂದೆ ನೋಡೋದಾದರೆ ಈ ಅರಣ್ಯ ಸಂಪತ್ತಿನಲ್ಲಿ ಇರ್ತಕ್ಕಂಥ ವಿಧಗಳು ಯಾವ್ಯಾವು? ಅರಣ್ಯ ಸಂಪತ್ತಿನಲ್ಲಿ 6 ವಿಧದ ಅರಣ್ಯಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಅರಣ್ಯದ ವಿಧಗಳನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವ್ಯಾವುದು ಅಂದರೆ ವಾಯುಗುಣ, ಅದೇ ಥರ ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು. ವಾಯುಗುಣ, ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು ಅರಣ್ಯದ ವಿಧಗಳನ್ನು ನಿರ್ಧರಿಸುತ್ತೆ. ಹಾಗಾದರೆ ಅರಣ್ಯದ 6 ವಿಧಗಳು ಯಾವ್ಯಾವು ಅಂದರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಒಟ್ಟು ಶೇಕಡ ಅಂದರೆ 22% ಅರಣ್ಯ ಭಾಗವನ್ನು 6 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಯಾವುದು? ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು ಹಾಗೂ ಮ್ಯಾಂಗ್ರೋವ್ ಅರಣ್ಯಗಳು. ಈಗ ನೋಡೋಣ ಪ್ರತಿಯೊಂದು ರೀತಿಯ ಅರಣ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿತ್ಯ ಹರಿದ್ವರ್ಣ ಕಾಡುಗಳು ಸುಮಾರು 250 ಸೆಂಟಿಮೀಟರ್ಗಿಂತಲೂ ಹೆಚ್ಚು ಮಳೆಯನ್ನು ಪಡೆಯುತ್ತೆ. ಹಾಗಾದರೆ ನಮ್ಮ ಭಾರತದಲ್ಲಿ ಯಾವ ಯಾವ ಭಾಗದಲ್ಲಿ 250 ಸೆಂಟಿಮೀಟರ್ ಮಳೆ ಬರುತ್ತೆ ಅನ್ನೋದು ನೋಡೋದಾದರೆ ಅಲ್ಲಿ ಈ ರೀತಿಯ ನಿತ್ಯ ಹರಿದ್ವರ್ಣ ಕಾಡುಗಳು ನಮಗೆ ಕಂಡುಬರುತ್ತೆ. ಅಂದರೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗ, ಭಾರತದ ಈಶಾನ್ಯ ರಾಜ್ಯಗಳು ಅಂದರೆ ನಮ್ಮ ಮೇಘಾಲಯ, ಮಣಿಪುರ, ಅಸ್ಸಾಂ ಅಥವಾ ಈ ಅರುಣಾಚಲ ಪ್ರದೇಶ ಸುತ್ತಮುತ್ತ ಪ್ರದೇಶಗಳಲ್ಲಿ ನಮಗೆ ಈ ರೀತಿಯ ಅರಣ್ಯಗಳು ಕಂಡುಬರುತ್ತೆ. ಈ ಕಾಡಿನ ಲಕ್ಷಣಗಳು ನೋಡಿದ್ರೆ ದಟ್ಟವಾಗಿ ಬೆಳೆಯುತ್ತೆ, ತುಂಬ ದಟ್ಟವಾಗಿ ಮರಗಳು ಒತ್ತೊತ್ತಾಗಿ ಬೆಳೀತಕ್ಕಂಥದ್ದು, ಮರಗಳು ಎತ್ತರಕ್ಕೆ ಬೆಳೀತಕ್ಕಂಥದ್ದು ಮತ್ತು ನಿತ್ಯ ಹರಿದ್ವರ್ಣ ಸದಾ ಹಸಿರಾಗಿರ್ತಕ್ಕಂಥದ್ದು ಇದರ ಲಕ್ಷಣಗಳು ಅಂತ ನೀವು ಬರಿಬೇಕಾಗ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಯಾವ್ಯಾವ ಮರಗಳು ನಿಮಗೆ ಕಂಡುಬರುತ್ತೆ ಅನ್ನೋದಾದರೆ ತೇಗ, ಬೀಟೆ, ಯಬೋನಿ, ಮಹೋಗನಿ, ಚಂಪ, ಗುರ್ಜನ್ ಹಾಗೂ ಇತರ ಅರಣ್ಯಗಳು ಇಲ್ಲಿ ಕಂಡುಬರುತ್ತೆ. ಈಗ ನೋಡೋಣ 2ನೇ ರೀತಿಯ ಅರಣ್ಯ, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಇದನ್ನು ಏನಂತ ಕರಿತೀವಿ? ಇನ್ನೂ ಒಂದು ಹೆಸರಿಂದ ಕರಿತೀವಿ, ಪರ್ಣಪಾತಿ ಅರಣ್ಯ. ಈ ಅರಣ್ಯವು 100ರಿಂದ 200 ಸೆಂಟಿಮೀಟರಷ್ಟು ಮಳೆಯನ್ನು ವಾರ್ಷಿಕವಾಗಿ ಪಡೆಯುತ್ತೆ. ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು
ಹಾಗೂ ಇತರ ಭಾಗಗಳಲ್ಲಿ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಸಹ ನಮಗೆ ಕಂಡುಬರುತ್ತೆ. ಇದನ್ನು ಮಾನ್ಸೂನ್ ಕಾಡುಗಳು ಎಂತಲೂ ಕರೆಯುತ್ತೇವೆ. ಅಂದರೆ ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ಇವು ಎಲೆಗಳನ್ನು ಉದುರಿಸುತ್ತವೆ. ಹೀಗಾಗಿ ಇವುಗಳು ಮಾನ್ಸೂನ್ಗಳಿಂದ ಅಂದರೆ ಮಳೆಯನ್ನು ಆಶ್ರಯಿಸಿ ಹೊಸ ಎಲೆಗಳು ಚಿಗುರುತ್ತವೆ. ಅದರಿಂದ ಇದು ಮಾನ್ಸೂನ್ ಕಾಡುಗಳು ಅಂತಲೇ ಕರಿತೇವೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವ್ಯಾವುದಪ್ಪ ಅಂದರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳೆ ಹಾಗೂ ಇತರ ಮರಗಳು ಇಲ್ಲಿ ಬೆಳೀತವೆ. ಅದೇ ರೀತಿ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಮೂರನೇ ವಿಧದ ಅರಣ್ಯವನ್ನು ನಾವು ನೋಡೋದಾದರೆ ಇವು 60ರಿಂದ 100 ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನು ಪಳೀತವೆ. ಹುಲ್ಲು, ಮುಳ್ಳಿನ ಮರಗಿಡಗಳು ಮತ್ತು ಅಲ್ಲಲ್ಲಿ ಚದುರಿದಂಥ ಕುರುಚಲು ಗಿಡ ಮರಗಳು ಇಲ್ಲಿ ಸಹ ಕಂಡುಬರುತ್ತೆ. ಮತ್ತು ನೀವು ಇದು ಎಲ್ಲಿ ಕಂಡುಬರುತ್ತೆ ಭಾರತದಲ್ಲಿ ಎಂದರೆ ಕಚ್ ಮತ್ತು ಥಾರ್ ಮರುಭೂಮಿಯ ಅಂಚಿನ ಭಾಗದಲ್ಲಿ ಇದು ಕಂಡುಬರುತ್ತೆ. ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್ ಮತ್ತು ಪಶ್ಚಿಮ ಘಟ್ಟಗಳಲ್ಲೂ ಸಹ ಇದು ಕಂಡುಬರುತ್ತೆ. ಅದೇ ರೀತಿ ಈ ಒಂದು ಮರುಭೂಮಿ ಸಸ್ಯವರ್ಗವನ್ನು ನಾವು ನೋಡೋದಾದರೆ ಅರಣ್ಯದಲ್ಲಿ 4ನೇ ವಿಧವನ್ನು ನೋಡೋದಾದರೆ ಇದು 10ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯನ್ನು ಇಲ್ಲಿ ಪಡಿತಕ್ಕಂಥದ್ದು. ಅದೇ ಥರ ಇದು ಎಲ್ಲಿ ಅಂದರೆ ರಾಜಸ್ಥಾನ, ಪಂಜಾಬ್, ಹರಿಯಾಣ ಹಾಗೂ ಇತರ ಪ್ರದೇಶಗಳಲ್ಲಿ ಇದು ಈ ರೀತಿಯ ಮರುಭೂಮಿ ಸಸ್ಯವರ್ಗವನ್ನು ನಾವು ನೋಡ್ತೀವಿ. ಇಲ್ಲಿ ಗೊಬ್ಬಳಿ ಅಂತಕ್ಕಂತಹ ಮರಗಳು, ಕಳ್ಳಿ, ಖರ್ಜೂರ, ಕಗ್ಗಲಿ ಇತರ ಸಸ್ಯವರ್ಗಗಳು ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಮಳೆಯ ಕೊರತೆಯನ್ನು ನೀವು ಅಭ್ಯಾಸ ಮಾಡಬೇಕು, ಮಳೆಯ ಕೊರತೆಯನ್ನು ನೀವು ಗಮನಿಸಬೇಕು. ಮರಗಳು ಮತ್ತು ಗಿಡಗಂಟುಗಳು, ಮುಳ್ಳಿನ ಗಿಡಗಂಟೆಗಳು ಇಲ್ಲಿ ಬೆಳೀತಕ್ಕಂಥದ್ದು. ಮುಂದೆ ನಾವು ನೋಡೋದಾದರೆ ಪರ್ವತ ಕಾಡುಗಳು. ಏನಿದು ಪರ್ವತ ಕಾಡುಗಳು ಅಂತಂದರೆ ಹಿಮಾಲಯದ ಅಥವಾ ಪರ್ವತಗಳ ಇಳಿಜಾರಿನಲ್ಲಿ ಇವು ಕಂಡುಬರುತ್ತೆ. ಪರ್ವತ ಕಾಡುಗಳು ಅಂತ ಇವನ್ನು ನಾವು ಕರಿತೀವಿ. ಪರ್ವತಗಳು ಹಾಗೂ ಸ್ವಲ್ಪ ಮಟ್ಟಿಗೆ ನೀರಿಗೆ ಬೆಟ್ಟಗಳಲ್ಲೂ ಸಹ ಇವು ಕಂಡುಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾದರೆ ಇಲ್ಲಿ ಕಂಡುಬರ್ತಕ್ಕಂತಹ ಅರಣ್ಯಗಳು ಯಾವ್ಯಾವುದು ಮಕ್ಕಳೇ? ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಅರಣ್ಯ ವಲಯವೂ ಸಹ ಅಥವಾ ಪ್ರತಿಯೊಂದು ರೀತಿಯ ಅರಣ್ಯವೂ ಸಹ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಬೆಳೀತಕ್ಕಂತಹ ವಿವಿಧ ರೀತಿಯ ಸಸ್ಯವರ್ಗವನ್ನು ನೀವು ಗಮನಿಸಬೇಕು. ಯಾವುದಾದ್ರೂ ಒಂದು ಸಸ್ಯವರ್ಗವನ್ನು ಕೇಳಿ ಅದರಲ್ಲಿ ಬರ್ತಕ್ಕಂತಹ ಮರಗಳ ಬಗ್ಗೆ ಅಥವಾ ಸಸ್ಯವರ್ಗಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್ ಹಾಗೂ ಇತರ ಮರಗಳನ್ನು ನಾವು ಇಲ್ಲಿ ನೋಡ್ತೇವೆ. ಮುಂದೆ ನೋಡೋದಾದರೆ ಮ್ಯಾಂಗ್ರೋವ್ ಕಾಡುಗಳು. ಏನಿದು ಮ್ಯಾಂಗ್ರೋವ್ ಕಾಡುಗಳು ಅಂತಂದರೆ ಈ ಜೌಗು ಪ್ರದೇಶದಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರುತ್ತೆ. ಅಂದರೆ ನದಿ ಮುಖಜ ಭೂಮಿಯಲ್ಲಿ ಅಥವಾ ಜೌಗು ಪ್ರದೇಶದಲ್ಲಿ ನದಿಗಳು ಸಮುದ್ರವನ್ನು ಸೇರ್ತಕ್ಕಂತಹ ಜಾಗದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತೆ. ಇಲ್ಲಿ ಈ ರೀತಿಯ ಅರಣ್ಯಗಳು ಸಮುದ್ರದ ಉಬ್ಬರವಿಳಿತಗಳಿಂದ ನಿರ್ಮಾಣವಾಗಿದೆ ಅಂತಲೂ ಸಹ ನಾವು ಹೇಳ್ತೀವಿ. ಉದಾಹರಣೆಗೆ ನಮ್ಮ ಪೂರ್ವ ಕರಾವಳಿಯ ನದಿ ಮುಖಜ ಭೂಮಿ, ಉದಾಹರಣೆಗೆ ಗೋದಾವರಿ, ಕೃಷ್ಣ ಅಥವಾ ನಮ್ಮ ಗಂಗಾ ನದಿ ಮುಖಜ ಭೂಮಿಯನ್ನು ನಾವು ಉದಾಹರಣೆಗೆ ತಗೊಳ್ಬೋದು. ಇಲ್ಲಿ ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕೆಂದಾಳೆ, ಕೇದಿಗೆ ಇತರ ವಿಶೇಷವಾದಂತಹ ಮರಗಳು ಇಲ್ಲಿ ಕಂಡುಬರುತ್ತೆ. ಮುಂದೆ ನೋಡೋಣ, ಈ ಅರಣ್ಯ ನಾಶಕ್ಕೆ ಕಾರಣಗಳೇನು? ಇದು ಸಹ ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ, ಗಮನ ಕೊಡಬೇಕು. ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳನ್ನು, ಕಾಡನ್ನು ಕಡಿದು ಹಾಕ್ತಕ್ಕಂಥದ್ದು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳ ನಿರ್ಮಾಣಕ್ಕಾಗಿ ಕಾಡನ್ನು ಕತ್ತರಿಸ್ತಕ್ಕಂಥದ್ದು, ಕೈಗಾರಿಕೀಕರಣ, ನಗರೀಕರಣ ಹಾಗೂ ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಕಾಡ್ಗಿಚ್ಚು, ಈ ಎಲ್ಲ ಅಂಶಗಳು ಅರಣ್ಯ ನಾಶಕ್ಕೆ ಕಾರಣಗಳಾಗಿವೆ. ಹಾಗಾದರೆ ಅರಣ್ಯವನ್ನು ಸಂರಕ್ಷಣೆ ಮಾಡೋದು ನಿಮ್ಮ ಎಲ್ಲರ ಕರ್ತವ್ಯ ಅಲ್ವಾ? ಹಾಗಾದರೆ ಅರಣ್ಯಗಳ ಸಂರಕ್ಷಣೆಗೆ ನಾವು ಕೈಗೊಳ್ಬೋದಾದಂಥ ಕ್ರಮಗಳು ಯಾವ್ಯಾವುದು? ಮಕ್ಕಳೇ, ಇದೆಲ್ಲವನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಅರಣ್ಯ ನಾಶದ ನಿಯಂತ್ರಣ ಅಂದರೆ ಕಾಡ್ಗಿಚ್ಚಿನಂತಹ ಒಂದು ಏನು ಅಂಶಗಳಿದೆ ಅದನ್ನು ನಾವು ನಿಯಂತ್ರಣ ಮಾಡಬೇಕು. ಮಿತಿಮೀರಿ ಪ್ರಾಣಿಗಳನ್ನು ಮೇಯಿಸ್ತಕ್ಕಂಥದ್ದನ್ನು ತಡೆಗಟ್ಟತಕ್ಕಂಥದ್ದು, ಕಾಡ್ಗಿಚ್ಚಿನ ನಿಯಂತ್ರಣ ಹಾಗೂ ಅರಣ್ಯ ಅತಿಕ್ರಮಣವನ್ನು ತಡೆ. ಅಂದರೆ ಯಾವುದೇ ಕಾರಣಕ್ಕೂ ನಿಷೇಧಿತವಾದಂತಹ ಅಥವಾ ಈ ಒಂದು ಸಂರಕ್ಷಿತ ಅರಣ್ಯಕ್ಕೆ ನಾವು ಅನಗತ್ಯವಾಗಿ ಪ್ರವೇಶವನ್ನು ಕೊಡಬಾರದು. ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣವನ್ನು ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಅರಣ್ಯವನ್ನು ಅಥವಾ ಇನ್ಯಾವ ರೀತಿ ನಾವು
ನಾವು ಅರಣ್ಯವನ್ನು ಸಂರಕ್ಷಣೆ ಮಾಡ್ಬೋದು ಅಂದರೆ ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡೀತಕ್ಕಂಥದ್ದು, ವೈಜ್ಞಾನಿಕವಾಗಿ ಮರಗಳನ್ನು ಕಡಿಲೇಬಾರ್ದು ಅಂತಲ್ಲ, ಕೆಲವು ಮರಗಳನ್ನು, ಒಣಗಿದ ಮರಗಳನ್ನು ವೈಜ್ಞಾನಿಕವಾಗಿ ಅದನ್ನು ನಾವು ಕಡಿಬೇಕು ಅಂತ ನಾವು ಹೇಳ್ತೇವೆ. ಅಷ್ಟೇ ಅಲ್ಲದೆ ಅರಣ್ಯನಾಶ ನಿಯಂತ್ರಣ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಪಾಲಿಸ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಅರಣ್ಯ ಬೆಳೆಸಲು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಮತ್ತು ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಅರಿವನ್ನು ಉಂಟು ಮಾಡ್ತಕ್ಕಂಥದ್ದು. ಈಗ ನೋಡೋಣ ವನ್ಯಜೀವಿ ಧಾಮಗಳ ಬಗ್ಗೆ. ನಮ್ಮ ದೇಶದಲ್ಲಿ ಎಷ್ಟಿದೆ? ಒಟ್ಟು 523 ಅರಣ್ಯಧಾಮಗಳಿದೆ ಮಕ್ಕಳ. ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿ ಧಾಮಗಳು ಅಂತೇಳಿ ನಾವು ಕರಿತೇವೆ ಅಲ್ವಾ. ಮುಂದೆ ಹೋಗೋಣ. ಮುಂದೆ ನೋಡೋದಾದರೆ ರಾಷ್ಟ್ರೀಯ ಉದ್ಯಾನಗಳು ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ ಮತ್ತು ಸಸ್ಯ ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಮುಂದೆ ನೋಡೋದಾದರೆ ನಮ್ಮ ಭಾರತದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳನ್ನು ನಾವು ನೋಡ್ತೀವಿ. ಉದಾಹರಣೆಗೆ ನೀಲಗಿರಿ, ನಂದಾದೇವಿ, ನೋಕ್ರೆಕ್, ಮಾನಸ ಹಾಗೂ ಇತರ ವನ್ಯಜೀವಿ ಸಂರಕ್ಷಣಾ ವಲಯಗಳನ್ನು ನಾವು ನೋಡ್ತೇವೆ. ಮಕ್ಕಳೇ, ಈಗ ನಾವು ಮುಂದಿನ ಪಾಠವಾದಂತಹ ಅಂದರೆ ಭೂಗೋಳಶಾಸ್ತ್ರದಲ್ಲಿ 6ನೇ ಪಾಠವಾದಂತಹ ಭಾರತದ ಜಲ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಬಹಳ ಪ್ರಮುಖವಾದಂತಹ ಒಂದು ಅಧ್ಯಾಯ. ಗಮನ ಕೊಟ್ಟು ನಾವು ನೋಡೋದಾದರೆ ಈ ಪಾಠದಲ್ಲಿ ನಾವು ಏನೇನು ಮುಖ್ಯ ಅಂಶಗಳನ್ನು ನಾವು ನೋಡ್ತೀವಿ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಜಲ ಸಂಪನ್ಮೂಲಗಳ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ನೋಡ್ತೇವೆ. ಭಾರತದ ಪ್ರಮುಖ ನದಿಗಳು ಯಾವ್ಯಾವುದು ಅಂತ ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲ, ಈ ನೀರಾವರಿಯ ಅರ್ಥ, ನೀರಾವರಿ ಅಂದ್ರೇನು, ನೀರಾವರಿಯಲ್ಲಿ ಯಾವ್ಯಾವ ವಿಧಗಳಿದೆ, ನೀರಾವರಿಯ ಪ್ರಾಮುಖ್ಯತೆ ಏನಿದೆ, ಅದರ ಅವಶ್ಯಕತೆ ಏನಿದೆ, ಹಾಗೆಯೇ ನೀರಾವರಿಯ ವಿಧಗಳು ಮತ್ತು ಹಂಚಿಕೆಯನ್ನು ನಾವು ಇದರಲ್ಲಿ ನೋಡ್ತೇವೆ. ಪ್ರಮುಖವಾಗಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ, ಜಲವಿದ್ಯುತ್ ಯೋಜನೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಕಲಿತೇವೆ. ಈ ಅಧ್ಯಾಯದಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ, ಇಲ್ಲಿ ಸೂಚಿಸಿರ್ತಕ್ಕಂತಹ ಎಲ್ಲ ಅಂಶಗಳು ಬಹಳ ಮುಖ್ಯವಾಗಿವೆ. ಗಮನ ಕೊಡೋಣ. ಈಗ ನಾವು ಮುಂದೆ ನೋಡೋದಾದರೆ ಭಾರತದ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು ಅನ್ನೋದಾದರೆ, ನೀರು ಅತ್ಯಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲ, ಹೌದಲ್ವಾ? ಇದು ನಾವೆಲ್ಲರೂ ಒಪ್ಕೊಳ್ಳೇಬೇಕಲ್ವಾ? ನೀರಿಲ್ಲದೆ ನಾವು ಬದುಕಿರಲಿಕ್ಕೆ ಸಾಧ್ಯವಿಲ್ಲ, ಜೀವನ ಸಾಧ್ಯ ಇಲ್ಲ. ಮನುಷ್ಯನಿಗೆ ಕುಡಿಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ನೈರ್ಮಲ್ಯ, ಸ್ವಚ್ಛತೆಗೆ, ವ್ಯವಸಾಯಕ್ಕೆ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅಲ್ವಾ, ಕೈಗಾರಿಕೆಗೆ ನಮಗೆ ನೀರು ಅವಶ್ಯಕ. ನಮ್ಮ ದೇಶದಲ್ಲಿ ಇರತಕ್ಕಂತಹ ನದಿಗಳನ್ನು ನಾವು ಇಲ್ಲಿ ಗಮನದಲ್ಲಿ ಕೊಡೋಣ. ಸಿಂಧೂ ನದಿಯು ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ, ಜನ್ಮ ತಾಳುತ್ತೆ. ಇದು ನಮ್ಮ ಕರಾಚಿ, ಪಾಕಿಸ್ತಾನದ ಕರಾಚಿಯ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಸೇರ್ತಕ್ಕಂಥದ್ದು. ಈ ನದಿಗೆ ಇರ್ತಕ್ಕಂಥ ಉಪನದಿಗಳು ಯಾವ್ಯಾವುದಪ್ಪ ಅಂದರೆ ಝೀಲಂ, ಚೆನಾಬ್, ಬೀಸ್ ಅಥವಾ ಬಿಯಾಸ್, ರಾವಿ, ಸಟ್ಲೇಜ್ ಅಂತ ಹೇಳಿ ನಾವು ಕರಿತೀವಿ. ಇದು ಸಿಂಧೂ ನದಿ ಬಗ್ಗೆ ಇರತಕ್ಕಂತಹ ಪ್ರಮುಖವಾದಂತಹ ಮಾಹಿತಿ. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ಗಂಗಾ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ನದಿಯಲ್ಲಿ ಹುಟ್ಟುತ್ತೆ ಗಂಗೋತ್ರಿ ಹಿಮನದಿ. ಇದು ಪದ್ಮಾ ನದಿ ಎಂಬ ಹೆಸರಿನೊಂದಿಗೆ ಬಾಂಗ್ಲಾದೇಶದಲ್ಲಿ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಸೋನ್, ಕೋಸಿ ನದಿಗಳು ಇದು ಉಪನದಿಗಳು. ಈ ಎಲ್ಲ ನದಿಗಳು ಗಂಗಾ ನದಿಗೆ ಉಪನದಿಗಳು ಅಂತೇಳಿ ನಾವು ಹೇಳ್ತೀವಿ. ಹಾಗೆ ಬ್ರಹ್ಮಪುತ್ರ ನದಿಯನ್ನು ನೀವು ನೋಡೋದಾದರೆ ಮಾನಸ ಸರೋವರದ ಸಮೀಪವಿರತಕ್ಕಂತಹ ಚಿಮಯಂಗ್ಡಂಗ್ನಲ್ಲಿ ಇದು ಜನ್ಮ ತಾಳುತ್ತೆ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯೊಂದಿಗೆ ವಿಲೀನಗೊಂಡು ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು. ಇದರ ಒಟ್ಟು ಉದ್ದ ಎಷ್ಟು? 2589 ಕಿಲೋಮೀಟರ್ಗಳ ಉದ್ದ ಇದು ಹರಿಯತಕ್ಕಂಥದ್ದು. ಮುಂದೆ ನೋಡೋದಾದರೆ ಮಹಾನದಿ ಇದು ಸಿವಹಾ ಸರಣಿಯಲ್ಲಿ ಹುಟ್ಟುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು. ಒಟ್ಟು ಉದ್ದ 851 ಕಿಲೋಮೀಟರ್. ಗೋದಾವರಿ ನದಿಯನ್ನು ನಾವು ನೋಡೋದಾದರೆ ಇದು ನಮ್ಮ ನಾಸಿಕದ ಬಳಿಯ ತ್ರಯಂಬಕದಲ್ಲಿ ಜನ್ಮ ತಾಳುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು ಮತ್ತು ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದಂತಹ ನದಿ. ಒಟ್ಟು 1400 ಕಿಲೋಮೀಟರ್ಗಳಷ್ಟು ಉದ್ದ ಹರಿತಕ್ಕಂಥದ್ದು. ಕೃಷ್ಣಾ ನದಿಯನ್ನು ನೀವು ನೋಡೋದಾದರೆ ಮಹಾಬಲೇಶ್ವರದಲ್ಲಿ ಇದು ಹುಟ್ಟುತ್ತೆ. ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥದ್ದು. ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ ಇತರ ಉಪನದಿಗಳು ಇದಕ್ಕೆ ಸೇರ್ತಕ್ಕಂಥದ್ದು. ಮುಂದೆ ನೋಡೋದಾದರೆ ಕಾವೇರಿ ನದಿಯನ್ನು ನಾವು ನೋಡೋದಾದರೆ
ಕಾವೇರಿ ಎಲ್ಲಿ ಹುಟ್ಟುತ್ತೆ? ತಲಕಾವೇರಿ. ಬಂಗಾಳ ಕೊಲ್ಲಿಯನ್ನು ಇದು ಸೇರ್ತಕ್ಕಂಥದ್ದು. ಹೇಮಾವತಿ, ಶಿಂಷ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣಾವತಿ ಮತ್ತು ಭವಾನಿ ಈ ಎಲ್ಲ ಉಪನದಿಗಳು ಕಾವೇರಿಗೆ ಇರ್ತಕ್ಕಂತಹದ್ದು ಅಂತ ನಾವು ಗಮನ ಕೊಡಬೇಕಾಗ್ತದೆ. ಈಗ ನೋಡೋಣ ಭಾರತದಿಂದ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂತಹ ನದಿಗಳು. ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂತಹ ನದಿಗಳು ಯಾವ್ಯಾವುದಪ್ಪ ಅಂದರೆ ನರ್ಮದಾ ನದಿ ಮತ್ತು ತಾಪಿ ನದಿ ಅಲ್ವಾ. ಮುಖ್ಯವಾಗಿ ನರ್ಮದಾ ಮತ್ತು ತಾಪಿ ನದಿಯನ್ನು ನಾವು ನೋಡೋದಾದರೆ, ನರ್ಮದಾ ನದಿ ಅಮರಕಂಟಕದಲ್ಲಿ ಇದು ಹುಟ್ಟುತ್ತೆ. ಅಮೃತಶಿಲಾ ಕಂದರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಮತ್ತು ತಾಪಿ ನದಿಯನ್ನು ನೋಡೋದಾದರೆ ಇದು ಮುಲ್ತಾಯ್ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಇದು ಸಹ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಇತರ ನದಿಗಳು ಯಾವ್ಯಾವುದು? ಸಬರಮತಿ, ಗುಜರಾತಿನಲ್ಲಿ ಸಬರಮತಿ, ಅದೇ ರೀತಿ ಗೋವಾದಲ್ಲಿ ಮಾಂಡೋವಿ, ಅದೇ ಥರ ಜುವಾರಿ, ಅದೇ ರೀತಿ ಬೇಡ್ತಿ, ನಮ್ಮ ಕರ್ನಾಟಕದ ಬೇಡ್ತಿ, ಅದೇ ರೀತಿ ಶರಾವತಿ, ಕಾಳಿ ಮತ್ತು ನೇತ್ರಾವತಿ ಹಾಗೂ ಪೆರಿಯಾರ್. ಈ ಎಲ್ಲ ನದಿಗಳು ಪಶ್ಚಿಮಕ್ಕೆ ಹರಿಯುವ ಇತರ ನದಿಗಳು ಅಂತ ನಾವು ನೋಡ್ಬೋದು. ಇಲ್ಲಿ ನಮ್ಮ ಭಾರತದ ಒಂದು ಭೂಪಟ ಇದೆ. ಈ ಭೂಪಟದಲ್ಲಿ ನದಿಗಳು ಹರಿಯುವ ದಿಕ್ಕನ್ನು ಸೂಚಿಸಿದೆ. ವಿದ್ಯಾರ್ಥಿ ಮಿತ್ರರೇ, ಈ ಬಾರಿ ಭೂಗೋಳಶಾಸ್ತ್ರದಲ್ಲಿ ಭಾರತದ ಒಂದು ನಕಾಶೆಯನ್ನು ಬಿಡಿಸಿ ಸ್ಥಳಗಳನ್ನು ಗುರುತಿಸಲಿಕ್ಕೆ 5 ಅಂಕಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ನದಿಗಳು ಸಹ ಒಂದು ಆಗಿರಬಹುದು. ಆದ್ದರಿಂದ ನೀವು ಈ ಎಲ್ಲ ನದಿಗಳನ್ನು, ಪ್ರಮುಖವಾಗಿ ನಾನು ಇವತ್ತು ಸೂಚಿಸಿದಂತಹ ಎಲ್ಲ ನದಿಗಳನ್ನು ಸರಿಯಾಗಿ ಅಲ್ಲಿ ಗುರುತಿಸ್ತಕ್ಕಂತಹ ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಮುಂದೆ ನೋಡೋಣ. ಈಗ ನೀರಾವರಿಯ ಅರ್ಥ. ನೀರಾವರಿ ಅಂದರೆ ಏನು? ನೀರಾವರಿ ಅಂದರೆ ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಅಲ್ವಾ. ನಮ್ಮ ದೇಶ ಏನಕ್ಕೆ ಬೇಕು? ಇದು ನಮ್ಮ ದೇಶ ಕೃಷಿಯನ್ನು ಆಧರಿಸಿದಂತಹ ದೇಶ. ನಮ್ಮಲ್ಲಿ ಮಳೆಯನ್ನು ತಗೊಂಡ್ರೆ ಹೇಗೆ? ಅಕಾಲಿಕವಾಗಿರ್ತಕ್ಕಂಥದ್ದು, ಋತುಕಾಲಿಕವಾಗಿರ್ತಕ್ಕಂಥದ್ದು. ಕೇವಲ ಮಾನ್ಸೂನ್ ಸಮಯದಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ಮಳೆ ಬೀಳ್ತಕ್ಕಂಥದ್ದು. ಮತ್ತು ಮಳೆ ಹಂಚಿಕೆಯೂ ಸಹ ಅಸಮಾನತೆಯಿಂದ ಕೂಡಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳಿಗಾಗಿ ನಮಗೆ ನೀರಾವರಿ ಬಹಳ ಅವಶ್ಯಕತೆ ಇದೆ. ಹಾಗಾದರೆ ನೀರಾವರಿಯ ವಿಧಗಳು ಯಾವ್ಯಾವುದು? ಯಾವ್ಯಾವ ರೀತಿ ನಾವು ನೀರಾವರಿಯನ್ನು ನಾವು ನಮ್ಮ ಕೃಷಿಗೆ ನಾವು ಬಳಸ್ತೇವೆ ಅಂತಂದಾಗ, ಬಾವಿ ನೀರಾವರಿ, ಅದೇ ರೀತಿ ಬಾವಿ ನೀರಾವರಿ, ಕೆರೆ ನೀರಾವರಿ ಹಾಗೂ ಕಾಲುವೆ ನೀರಾವರಿ ಅಂತ ನಾವು ಹೇಳ್ತೇವೆ. ಮೊದಲನೇದು ಬಾವಿ ನೀರಾವರಿ. ಕಡಿಮೆ ಮಳೆಯಾಗುವ ಪ್ರದೇಶದಲ್ಲೂ ನಾವು ಬಾವಿಯನ್ನು ತೋಡಿಸಿ ನಾವು ನಮ್ಮ ಕೃಷಿ ವ್ಯವಸ್ಥೆಗೆ ನೀರನ್ನು ಹರಿಸ್ಕೊಳ್ಬಹುದು. ಮತ್ತು ತಂತ್ರಜ್ಞಾನವೂ ಇದಕ್ಕೆ ಅಷ್ಟು ಬೇಕಾಗೋದಿಲ್ಲ. ವೆಚ್ಚವೂ ಸಹ ಕಡಿಮೆ. ವೆಚ್ಚದಾಯಕವಾದಂತಹ ತಂತ್ರಜ್ಞಾನ ಇದಕ್ಕೆ ಬೇಕಾಗಿಲ್ಲ ಅಂಥೇಳಿ ನಾವು ಹೇಳ್ತೇವೆ. ಮುಂದೆ ನೋಡೋದಾದರೆ ಈ ಬಾವಿಯಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಅಂತಕ್ಕಂತಹ 2 ರೀತಿಯ ಬಾವಿಗಳನ್ನು ನಾವು ನೋಡಬಹುದು. ಮುಂದೆ ನೋಡೋದಾದರೆ ನೀರಾವರಿಯ ವಿಧಗಳಲ್ಲಿ ಕಾಲುವೆ ನೀರಾವರಿಯನ್ನು ನಾವು ನೋಡ್ತೇವೆ. ಈ ಕಾಲುವೆ ನೀರಾವರಿಯಲ್ಲಿ ನೋಡೋದಾದರೆ ನಮ್ಮ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ 27% ಕಾಲುವೆ ನೀರಾವರಿಯನ್ನು ನಾವು ನೋಡ್ತೇವೆ. ಈ ಕಾಲುವೆ ನೀರಾವರಿಯಲ್ಲಿ 2 ವಿಧಗಳಿದ್ದಾವೆ. ಒಂದು ಪ್ರವಾಹ ಕಾಲುವೆ, ಇನ್ನೊಂದು ಸಾರ್ವಕಾಲಿಕ ಕಾಲುವೆ. ಯಾವುದೇ ಅಣೆಕಟ್ಟು ನಿರ್ಮಿಸದೆ ನೇರವಾಗಿ ನದಿಯಿಂದಲೇ ಕಾಲುವೆಯನ್ನು ತೋಡಿ ಕೃಷಿಗೆ ನೀರನ್ನು ಹರಿಸ್ತಕ್ಕಂತಹ ಕಾಲುವೆಗೆ ಪ್ರವಾಹ ಕಾಲುವೆ ಅಂತ ಹೇಳಿ ಕರಿತೇವೆ. ಇವು ಅಷ್ಟು ವೈಜ್ಞಾನಿಕವಾದದಲ್ಲ. ಯಾಕಂದರೆ ಪ್ರವಾಹದ ಸಂದರ್ಭದಲ್ಲಿ ಹೆಚ್ಚಿನ ನೀರು ಕಾಲುವೆಯ ಮುಖಾಂತರ ಹರಿದು ಬೆಳೆದಿರ್ತಕ್ಕಂತಹ ಬೆಳೆಯನ್ನು ನಾಶ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಅದರಿಂದ ಸಾರ್ವಕಾಲಿಕ ಕಾಲುವೆ ಶ್ರೇಷ್ಠವಾದದ್ದು, ವೈಜ್ಞಾನಿಕವಾದದ್ದು ಅಂತೀವಿ. ಹಾಗಾದರೆ ಸಾರ್ವಕಾಲಿಕ ಕಾಲುವೆ ಅಂದರೆ ಏನು? ನದಿಗಳಿಗೆ ಅಣೆಕಟ್ಟೆಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರನ್ನು ಸಂಗ್ರಹಿಸಿ ಬೇಕಾದಷ್ಟು ನೀರನ್ನು ಕಾಲುವೆ ಮುಖಾಂತರ ಕೃಷಿಗೆ ಹರಿಸ್ತಕ್ಕಂಥದ್ದಕ್ಕೆ ನಾವು ಸಾರ್ವಕಾಲಿಕ ಕಾಲುವೆ ಅಂಥೇಳಿ ಕರಿತೇವೆ. ಮುಂದೆ ನೋಡೋಣ ಈಗ ಕೆರೆ ನೀರಾವರಿ ಬಗ್ಗೆ. ಕೆರೆ ನೀರಾವರಿ ಅಂದರೆ ಏನು? ನೈಸರ್ಗಿಕ ಅಥವಾ ಕೃತಕವಾದ ತಗ್ಗುಗಳಲ್ಲಿ ಮಳೆಯ ನೀರನ್ನು ಸಂಗ್ರಹಿಸಿ ಕೃಷಿಗೆ ಅದನ್ನು ನಾವು ಬಳಸ್ಕೊಳ್ತೀವಿ. ಇದನ್ನು ನಾವು ಕೆರೆ ನೀರಾವರಿ ಅಂತೀವಿ. ಈ ಕೆರೆ ಏನಾಗಿದೆ ಋತುಕಾಲಿಕವಾದವು ಅಂತ ಹೇಳ್ತೀವಿ. ಯಾಕಂದರೆ ಮಳೆಯನ್ನು ಆಶ್ರಯಿಸಿದೆ. ಮಳೆ ಬಂದರೆ ಮಾತ್ರ ಕೆರೆ ನೀರಲ್ಲಿ ತುಂಬುತ್ತೆ ಅಲ್ವಾ. ಹಾಗಾಗಿ ಇದು ಋತುಕಾಲಿಕ ಅಂಥೇಳಿ ನಾವು ಹೇಳ್ತೀವಿ. ಇಲ್ಲಿ ನೋಡೋದಾದರೆ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಒಡಿಸ್ಸಾ ಈ ಎಲ್ಲ ಪ್ರದೇಶಗಳಲ್ಲಿ ನಾವು ಕೆರೆ ನೀರಾವರಿಯನ್ನು ನಾವು ಗಮನಿಸ್ತೇವೆ.
ಮುಂದೆ ನೋಡೋದಾದರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಬಹಳ ಪ್ರಮುಖವಾದಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ನೀವು ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ನಾವು ನೋಡೋದಾದರೆ, ವಿವಿಧ ಉದ್ದೇಶಗಳನ್ನು ಪೂರೈಸ್ತಕ್ಕಂತಹ ಒಂದು ಯೋಜನೆ ಏನಿದೆ ಅದನ್ನು ನಾವೇನಂತೀವಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂಥೇಳಿ ಕರಿತೇವೆ. ನೀರಾವರಿ ಪೂರೈಕೆ ಒಂದು ಉದ್ದೇಶ, ಅಷ್ಟೇ ಅಲ್ಲದೆ ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಉತ್ಪಾದನೆ, ಮಣ್ಣಿನ ಸವೆತ ನಿಯಂತ್ರಣ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ ಅಲ್ವಾ, ಅದೇ ರೀತಿ ಮನರಂಜನೆ ಸೌಲಭ್ಯ, ಅದೇ ರೀತಿ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು. ಈ ಎಲ್ಲ ಉದ್ದೇಶಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಹೊಂದಿದೆ. ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಪ್ರಮುಖವಾದದ್ದು. ಭೂಪಟವನ್ನು ಬರೆದು ಭಾರತದಲ್ಲಿರ್ತಕ್ಕಂತಹ ಪ್ರಮುಖ ಜಲವಿದ್ಯುತ್ ಯೋಜನೆಯನ್ನು ನೀವು ಯಾವುದಾದ್ರೂ ನೀರಾವರಿ ಯೋಜನೆಯನ್ನು ನೀವು ಗುರುತಿಸಿ ಅಂತಲೂ ಕೇಳಬಹುದು. ಹಾಗೆ ನೋಡೋದಾದರೆ ನದಿ ಕಣಿವೆ ಜಲವಿದ್ಯುತ್ ಯೋಜನೆಗಳು ಯಾವ್ಯಾವುದಿದೆ ಅಂತ ಹೇಳೋದಾದರೆ, ದಾಮೋದರ ನದಿ ಕಣಿವೆ ಯೋಜನೆ, ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ, ಅದೇ ರೀತಿ ಹಿರಾಕೂಡ್ ನದಿ ಕಣಿವೆ ಯೋಜನೆ, ತುಂಗಭದ್ರಾ ನದಿ ಕಣಿವೆ ಯೋಜನೆ, ಅದೇ ರೀತಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ರೈಹಂದ್, ಕೋಸಿ, ನಾಗಾರ್ಜುನ ಸಾಗರ. ಈ ಎಲ್ಲವೂ ಸಹ ನೀವು ಭೂಪಟವನ್ನು ಬರೆದು ಗುರುತಿಸ್ಬೇಕಂಥದ್ದು. ನೀವು ಗುರುತಿಸಿ ಸರಿಯಾಗಿ ಅದನ್ನು ಕಲ್ತ್ಕೊಳ್ಬೇಕು, ಮನದಟ್ಟು ಮಾಡ್ಕೊಳ್ಬೇಕು. ಈ ನದಿ ಕಣಿವೆ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮೊದಲನೇದು ದಾಮೋದರ ನದಿ ಕಣಿವೆ ಯೋಜನೆ. ನಮ್ಮ ಪಠ್ಯಪುಸ್ತಕದಲ್ಲಿ ಕೊಡ್ತಾರೆ, ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಂದರೆ ಈ ದಾಮೋದರ ನದಿ ಕಣಿವೆ ಯೋಜನೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನೆಸಿ ಕಣಿವೆ ಯೋಜನೆಯ ಮಾದರಿಯಲ್ಲಿ ಇದನ್ನು ರೂಪಿಸಲಾಗಿದೆ. ಇದು ಬಂಗಾಳದಲ್ಲಿ ಹರಿತಕ್ಕಂತಹ ದಾಮೋದರ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ದಾಮೋದರ ನದಿ ಬಂಗಾಳದ ದುಃಖಕಾರಿ ನದಿಯಾಗಿತ್ತು ಹಿಂದೆ. ಆದರೆ ಇವತ್ತು ಅದಕ್ಕೆ ಅಣೆಕಟ್ಟೆಗಳನ್ನು ಕಟ್ಟಿ ಆ ನೀರನ್ನು ಸಂಗ್ರಹಣೆ ಮಾಡಿರೋದ್ರಿಂದ ಇಂದು ಆ ಮಟ್ಟದ ದುಃಖವನ್ನಾಗಲಿ ಚಿಂತೆಯನ್ನಾಗಲಿ ಜನರಿಗೆ ತರ್ತಾ ಇಲ್ಲ. ಹಿಂದೆ ಈ ನದಿ ಪ್ರವಾಹದೋಪಾದಿಯಲ್ಲಿ ಹರಿದು ಜನರ ಆಸ್ತಿ ಜೀವಕ್ಕೆ ಅಪಾಯವನ್ನು ಉಂಟು ಮಾಡ್ತಾ ಇತ್ತು. ಈ ಯೋಜನೆಯ ಇತರ ಅಣೆಕಟ್ಟೆಗಳು ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂದರೆ ತಿಲಯ್ಯ, ಕೊನಾರ್, ಮೈಥಾನ್, ಪಂಚತ್ ಹಿಲ್ ಎಂತಕ್ಕಂತಹ ಪ್ರದೇಶದಲ್ಲಿ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಮುಂದೆ ನಾವು ನೋಡೋದಾದರೆ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆ. ಇದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಹರಿಯಾಣ, ಪಂಜಾಬ್, ರಾಜಸ್ಥಾನ ರಾಜ್ಯ ಸರ್ಕಾರಗಳು ಜಾಯಿನ್ ಆಗಿ ಅಂದರೆ ಒಟ್ಟಾಗಿ ಈ ಒಂದು ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆಯನ್ನು ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ? ಮಣ್ಣಿನ ಸವೆತದ ನಿಯಂತ್ರಣಕ್ಕಾಗಿ, ಜಲವಿದ್ಯುತ್ ಉತ್ಪಾದನೆಗಾಗಿ, ನೀರಾವರಿ ಪೂರೈಕೆಗಾಗಿ, ಪ್ರವಾಹ ನಿಯಂತ್ರಣಕ್ಕಾಗಿ ಬಾಕ್ರಾನಂಗಲ್ ನದಿ ಕಣಿವೆ ಯೋಜನೆಯನ್ನು ಆರಂಭ ಮಾಡಿದ್ದಾರೆ. ಬಾಕ್ರಾ ಅಣೆಕಟ್ಟೆ ಒಟ್ಟು 226 ಮೀಟರ್ಗಳು ಎತ್ತರ, 226 ಮೀಟರ್ ಎತ್ತರ ಇದೆ. ಇದು ಭಾರತದಲ್ಲಿ ಗುರುತ್ವವುಳ್ಳ ಅಣೆಕಟ್ಟೆಯಾಗಿದೆ, ನೇರವಾದ ಗುರುತ್ವವುಳ್ಳ ಅಣೆಕಟ್ಟೆಯಾಗಿದೆ ಅಂತ ನಾವು ಗಮನಿಸಬೇಕಾಗ್ತದೆ. ಮುಂದೆ ನೋಡೋದಾದರೆ ಹಿರಾಕುಡ್ ನದಿ ಯೋಜನೆ ಅಥವಾ ಈ ಯೋಜನೆಯಲ್ಲಿ ಮಹಾನದಿಗೆ 3 ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಹಿರಾಕುಡ್, ತಿಕರಾಪಾರ, ನಾರಾಜ್, ಇದು 3 ಅಣೆಕಟ್ಟೆಗಳು ಹಿರಾಕುಡ್ ಯೋಜನೆಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಹಿರಾಕುಡ್ ಯೋಜನೆಗೂ ಮುಖ್ಯ ಉದ್ದೇಶ ಅಂದರೆ ಜಲವಿದ್ಯುತ್ ಉತ್ಪಾದನೆ ಅಂತ ಹೇಳಿ ನಾವು ಕಲಿತೀವಿ. ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಜಲಸಾರಿಗೆ ಮತ್ತು ಮೀನುಗಾರಿಕೆ ಅಂತ ಹೇಳ್ತೀವಿ. ತುಂಗಭದ್ರಾ ನದಿ ಯೋಜನೆಯನ್ನು ನಾವು ನೋಡೋದಾದರೆ ಇದು ಕರ್ನಾಟಕ ಮತ್ತು ತೆಲಂಗಾಣ, ಹಿಂದೆ ಅದು ಆಂಧ್ರ ಪ್ರದೇಶ ಆಗಿತ್ತು, ಇವತ್ತು ತೆಲಂಗಾಣ ಅಂತ ಹೇಳ್ತೀವಿ. ಇದು ಸಂಯೋಜನೆ ಅಥವಾ ಸಂಯೋಜಿತ ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಈ ಒಂದು ತುಂಗಭದ್ರಾ ಯೋಜನೆ ನೀರಾವರಿ ಪೂರೈಕೆಗೆ, ಜಲವಿದ್ಯುತ್ ಉತ್ಪಾದನೆಗೆ, ಒಳನಾಡಿನ ಮೀನುಗಾರಿಕೆಗೆ ಇದು ಸಹಾಯ ಮಾಡುತ್ತೆ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಮಲ್ಲಪುರಂ ಎಂಬಲ್ಲಿ ಈ ಒಂದು ತುಂಗಭದ್ರಾ ಯೋಜನೆಯನ್ನು ನಿರ್ಮಾಣ ಮಾಡಲಾಗಿದೆ. ನಾವು ಮುಂದೆ ನೋಡೋಣ ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಅತಿದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ. ಇಲ್ಲಿ ನಾವು 2 ಅಣೆಕಟ್ಟೆಗಳನ್ನು ನೋಡ್ತೀವಿ. ಒಂದು ಆಲಮಟ್ಟಿ,
ಇನ್ನೊಂದು ಯಾವುದು? ನಾರಾಯಣಪುರ. ಆಲಮಟ್ಟಿ ಮತ್ತು ನಾರಾಯಣಪುರ ಎಂಬತಕ್ಕಂತಹ 2 ಪ್ರದೇಶಗಳಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ. ನೀರಾವರಿ ಪೂರೈಕೆ, ಕುಡಿಯುವ ನೀರು ಸರಬರಾಜು, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಉದ್ದೇಶಕ್ಕಾಗಿ ಇದನ್ನು ಆರಂಭ ಮಾಡಲಾಗಿದೆ. ಕೋಸಿ ಯೋಜನೆಯನ್ನು ನಾವು ನೋಡೋದಾದರೆ ಇದೊಂದು ಅಂತಾರಾಷ್ಟ್ರೀಯ ಯೋಜನೆ. ಯಾಕಂದರೆ ಭಾರತ ಮತ್ತು ನೇಪಾಳ ಜಂಟಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕೋಸಿ ನದಿಗೆ ಹನುಮಾನ್ ನಗರ, ನೇಪಾಳದ ಹನುಮಾನ್ ನಗರದ ಬಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ರಿಹಾಂದ್ ಯೋಜನೆ ಅನ್ನಕ್ಕಂತ ತಗೊಂಡಾಗ ಇದು ರಿಹಾಂದ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಗೋವಿಂದ ವಲ್ಲಭ ಪಂತ ಸಾಗರ ಇದಕ್ಕೆ ನಿರ್ಮಾಣವಾಗಿರ್ತಕ್ಕಂಥ ಜಲಾಶಯದ ಹೆಸರು. ಹಾಗೆಯೇ ನಾಗಾರ್ಜುನ ಸಾಗರವ ಯೋಜನೆಯನ್ನು ತೆಗೆದುಕೊಂಡ್ರೆ ಇದು ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀರಾವರಿ ಪೂರೈಕೆ ಇದರ ಮುಖ್ಯ ಉದ್ದೇಶ ಅಂತ ಹೇಳ್ತೀವಿ. ಇದು ನೋಡಿ ನಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಒಂದು ಭೂಪಟ. ಈ ಭೂಪಟದಲ್ಲಿ ಎಲ್ಲ ಜಲವಿದ್ಯುತ್ ಯೋಜನೆಗಳನ್ನು ಇಲ್ಲಿ ಗುರುತಿಸಿದ್ದಾರೆ, ನದಿಗಳಿಗೆ ಅಡ್ಡಲಾಗಿ ಗುರುತಿಸಿದ್ದಾರೆ. ಗಮನ ಕೊಟ್ಟು ಇದನ್ನು ನೀವು ಓದ್ಕೊಳ್ಬೇಕಾಗ್ತದೆ. ಈಗ ವಿದ್ಯಾರ್ಥಿ ಮಿತ್ರರೇ, ಭೂಗೋಳಶಾಸ್ತ್ರದ 7ನೇ ಅಧ್ಯಾಯ ಭಾರತದ ಭೂ ಸಂಪನ್ಮೂಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತದಲ್ಲಿ ಭೂ ಬಳಕೆ ಯಾವ್ಯಾವ ರೀತಿಯಾಗಿದೆ ಅಂತ ನೋಡೋಣ, ಅಥವಾ ಭಾರತದಲ್ಲಿ ಭೂ ಬಳಕೆ ಅರ್ಥವನ್ನು ತಿಳ್ಕೊಳ್ಳೋಣ. ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡ್ತಕ್ಕಂಥದ್ದಕ್ಕೆ ಏನಂತೀವಿ ನಾವು? ಭಾರತದ ಭೂ ಬಳಕೆ ಅಂತೇಳಿ ಕರಿತೀವಿ. ಇಲ್ಲಿ ಯಾವ್ಯಾವ ಅಂಶ ಆ ಭೂ ಬಳಕೆಯನ್ನು ನಿರ್ಧಾರ ಮಾಡುತ್ತೆ ಅನ್ನೋದು ಒಂದು ವಿಷಯ. ಯಾವ್ಯಾವುದು? ಭೂಮಿಯ ಮೇಲ್ಮೈ ಲಕ್ಷಣ, ವಾಯುಗುಣ, ಮಣ್ಣಿನ ವಿಧ, ಜನಸಾಂದ್ರತೆ, ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳು ಭೂ ಬಳಕೆಯ ಒಂದು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಇರ್ತಕ್ಕಂತಹ ವಿವಿಧ ಭೂ ಬಳಕೆಯ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಮೊದಲನೇದು ನಿವ್ವಳ ಸಾಗುವಳಿ ಭೂಮಿ. ಎಲ್ಲೆಲ್ಲಿ ಕಂಡುಬರುತ್ತೆ? ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಹೆಚ್ಚಿನ ನಿವ್ವಳ ಸಾಗುವಳಿ ಭೂಮಿಯನ್ನು ನಾವು ನೋಡ್ತೇವೆ. ಎರಡನೇ ಭೂ ಬಳಕೆ ಯಾವ ರೀತಿಯಾಗಿದೆ? ಅರಣ್ಯ ಪ್ರದೇಶ. ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಭೂ ಪ್ರದೇಶವು ಹೆಚ್ಚಾಗಿ ಅರಣ್ಯದಿಂದ ಆವೃತವಾಗಿರ್ತಕ್ಕಂಥದ್ದು. ಕೃಷಿಗಾಗಿ ದೊರೆಯದ ಭೂಮಿ ಮೂರನೇ ರೀತಿ ಅಲ್ವಾ? ಮೂರನೇ ರೀತಿಯ ಭೂ ಬಳಕೆ. ಉದಾಹರಣೆಗೆ ನೋಡಿ, ನಾವು ಮನೆಗಳನ್ನು ಕಟ್ಕೊಂಡಿದ್ದೇವೆ, ವಸತಿಗಳು, ರಸ್ತೆ, ರೈಲು ಮಾರ್ಗ, ಕಾಲುವೆ, ಪರ್ವತ ಮತ್ತು ಮರಳುಮಯ ಭೂಮಿ, ಈ ಎಲ್ಲ ರೀತಿಯ ಭೂಮಿಯು ಕೃಷಿಗೆ ದೊರೆಯೋದಿಲ್ಲ. 14.1% ಭಾಗವನ್ನು ನಾವು ಇವತ್ತು ನೋಡ್ತೇವೆ ಇಲ್ಲಿ ಕೃಷಿಗೆ ದೊರೆಯದ ಭೂಮಿ ಆಗಿರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ ಇನ್ನೊಂದು ರೀತಿ ಪಾಳು ಭೂಮಿ ಅಂತ ಹೇಳಿ ಕರಿತೀವಿ. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಯಾವುದು ಅಂತ ಅನ್ನೋದಾದರೆ ಒಂದು ನಿಗದಿತ ಮಣ್ಣಿನ ಸಾರದ ಕೊರತೆ. ಇಂತಹ ಒಂದು ಭೂಭಾಗವನ್ನು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಕೃಷಿ ಯೋಗ್ಯವಾಗಿದೆ ಆದರೆ ಮಣ್ಣಿನಲ್ಲಿ ಇರಬೇಕಾದಂಥ ಸಾರವೇ ಇಲ್ಲ, ಅದಕ್ಕಾಗಿ ಇದನ್ನು ನಾವೇನಂತೀವಿ? ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂಥೇಳಿ ನಾವು ಒಂದು ಭೂ ಬಳಕೆಯ ವಿಧದಲ್ಲಿ ಸೇರಿಸಿದ್ದೇವೆ. ಮುಂದೆ ನೋಡೋದಾದರೆ ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಅಂಥೇಳಿ ಹೇಳ್ತೀವಿ. ಇದು 3.4% ಭೂಭಾಗವನ್ನು ಇದು ಆಕ್ರಮಿಸಿದೆ. ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡುಬರುತ್ತೆ. 7ನೇ ಭಾಗ ಇತರೆ ರೀತಿಯಾದ ತೋಟಗಳು, ನೆಡುತೋಪುಗಳು, ಇವುಗಳನ್ನು 1.1% ಭೂಮಿಯನ್ನು ಇದು ಆಕ್ರಮಿಸ್ಕೊಂಡಿರ್ತಕ್ಕಂಥದ್ದು. ಮುಂದೆ ನೋಡೋದಾದರೆ ವ್ಯವಸಾಯದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ ವ್ಯವಸಾಯ ಅಥವಾ ಕೃಷಿ ಅಂದ್ರೇನು? ಮನುಷ್ಯ ತನಗೆ ಬೇಕಾದಂತಹ ಒಂದು ಆಹಾರ ಧಾನ್ಯಗಳನ್ನು ಅಥವಾ ಕಚ್ಚಾ ಪದಾರ್ಥಗಳನ್ನು ಭೂಮಿಯಲ್ಲಿ ಬೆಳೀತಕ್ಕಂತಹ ಒಂದು ಪದ್ಧತಿಗೆ ವ್ಯವಸಾಯ ಅಥವಾ ಕೃಷಿ ಅಂತೇಳಿ ಕರಿತೇವೆ ಅಲ್ವಾ? ಇದ್ರ ಜೊತೆಗೆ ನಾವು ಪಶುಸಂಗೋಪನೆಯನ್ನು ಸಹ ನಾವು ಮಾಡ್ತಾ ಇದ್ದೇವೆ. ವ್ಯವಸಾಯದ ಪ್ರಾಮುಖ್ಯತೆ ಏನು ಅನ್ನೋದನ್ನು ನೋಡೋಣ. ನಮ್ಮ ದೇಶದಲ್ಲಿ 65ಕ್ಕೂ ಹೆಚ್ಚಿನ ಜನರು ಪ್ರತ್ಯಕ್ಷವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಈ ಒಂದು ಕೃಷಿ ಪ್ರಾಚೀನವಾದಂತಹ ವೃತ್ತಿಗಳಲ್ಲಿ ಒಂದಾಗಿದೆ. ವೃತ್ತಿಗಳಲ್ಲಿ ಒಂದು. ನಮ್ಮ ದೇಶ ಭಾರತವು ಕೃಷಿ ಪ್ರಧಾನವಾದಂಥ ಒಂದು ದೇಶ ಅಲ್ವಾ? 65% ಜನ ನಾನು ಆಗಲೇ ಹೇಳಿದಾಗೆ ಕೃಷಿಯನ್ನು ಅವಲಂಬಿಸಿದ್ದಾರೆ, ಜೀವನೋಪಾಯಕ್ಕೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಆರ್ಥಿಕಾಭಿವೃದ್ಧಿ ಸಹ ಕೃಷಿಯನ್ನು ಅವಲಂಬಿಸಿದೆ. ಕೃಷಿಯ ವಿಧಗಳನ್ನು ನಾವು ನೋಡೋಣ.
ಜೀವನಾಧಾರಿತ ಬೇಸಾಯದಲ್ಲಿ ಎರಡು ರೀತಿಯ ಇದನ್ನು ನಾವು ನೋಡ್ತೇವೆ. ಒಂದು ಜೀವನಾಧಾರಿತ ಬೇಸಾಯದಲ್ಲಿ ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ ಎರಡು ರೀತಿಯ ಬೇಸಾಯವನ್ನು ನಾವು ನೋಡ್ತೇವೆ. ಇಲ್ಲಿ ಸಾಂದ್ರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರಣ ಬೇಸಾಯ, ನೆಡುತೋಪು ಬೇಸಾಯ, ಒಣ ಬೇಸಾಯ, ಆರ್ದ್ರ ಬೇಸಾಯ, ಈ ಎಲ್ಲ ರೀತಿಯ ವಿವಿಧ ಬೇಸಾಯಗಳನ್ನು ನಾವು ಕೃಷಿಯ ವಿಧಗಳಲ್ಲಿ ನಾವು ನೋಡ್ತೇವೆ. ಇಲ್ಲಿ ಗಮನ ಕೊಡಬೇಕಾಗಿರೋದು ಅಂದರೆ ಈ ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳು. ಮೊದಲನೇದು ಯಾವುದು? ಜೀವನಾಧಾರಿತ ಬೇಸಾಯ. ರೈತ ಆತನ ಕುಟುಂಬಕ್ಕೆ ಬೇಕಾಗ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಬೆಳೆದುಕೊಳ್ತಕ್ಕಂಥದ್ದಕ್ಕೆ ನಾವು ಜೀವನ ಆಧಾರಿತ ಬೇಸಾಯ, ಜೀವನಕ್ಕಾಗಿ ಬೆಳೆಯನ್ನು ಬೆಳೀತಕ್ಕಂಥದ್ದು. ಅದರಲ್ಲಿ ವರ್ಗಾವಣೆ ಬೇಸಾಯ, ಸ್ಥಿರ ಬೇಸಾಯ ಅಂತಕ್ಕಂಥ ಎರಡು ವಿಧಗಳನ್ನು ನಾವು ನೋಡ್ತೇವೆ. ಹೀಗೆ ವರ್ಗಾವಣೆ ಬೇಸಾಯ ಅಂದರೆ ಏನು ಅಂತ ನೋಡೋದಾದರೆ, ಈ ಅರಣ್ಯ ಭಾಗವನ್ನು ಕಡಿದು ಅಥವಾ ಸುಟ್ಟು ಒಂದಷ್ಟು ಜಾಗದಲ್ಲಿ ಬೇಕಾದಂತಹ ಬೆಳೆಯನ್ನು 1 ವರ್ಷನೋ 2 ವರ್ಷನೋ 3 ವರ್ಷನೋ ಬೆಳ್ಕೊಳ್ತಾರೆ. ಆ ಮಣ್ಣಿನ ಸಾರ ಯಾವಾಗ ಕಡಿಮೆ ಆಗುತ್ತೋ ಆ ಜಾಗವನ್ನು ಬಿಟ್ಟು ಹೊರಟು ಹೋಗ್ತಾರೆ ಅಲ್ವಾ. ಇದನ್ನು ವರ್ಗಾವಣೆ ಬೇಸಾಯ ಅಂಥೇಳಿ ಕರಿತೀವಿ. ಮುಂದೆ ನೋಡೋದಾದರೆ ಈ ಸ್ಥಿರ ಬೇಸಾಯ ಅಂದ್ರೇನು? ಇಲ್ಲಿ ನಮ್ಮ ರೈತರು ಒಂದೇ ಕಡೆ ನೆಲೆಸ್ತಾರೆ, ನೆಲೆಸಿ ತಮಗೆ ಬೇಕಾದಂತಹ ಬೆಳೆಯನ್ನು ಅಲ್ಲಿ ಬೆಳ್ಕೊಳ್ತಾರೆ. ಇದನ್ನು ನಾವು ಸ್ಥಿರ ಜೀವನಾಧಾರಿತ ಬೇಸಾಯ ಅಂಥೇಳಿ ಕರಿತೀವಿ. ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ ಅಂದ್ರೇನು? ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಗೆ ನಾವು ಸಾಂದ್ರ ಬೇಸಾಯ ಅಂಥೇಳಿ ಕರಿತೇವೆ. ಹಾಗೆ ನೋಡೋದಾದರೆ ಮೂರನೇ ರೀತಿಯ ಕೃಷಿ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ವಾಣಿಜ್ಯ ಬೇಸಾಯ ಅಂದ್ರೇನು? ವ್ಯಾಪಾರದ ಉದ್ದೇಶಕ್ಕಾಗಿ ಬೆಳೆಗಳನ್ನು ಬೆಳೀತಕ್ಕಂತಹ ಕೃಷಿ ವಿಧಾನಕ್ಕೆ ವಾಣಿಜ್ಯ ಬೇಸಾಯ ಅಂಥೇಳಿ ನಾವು ಕರಿತೀವಿ. ಹೀಗೆ ನೋಡೋದಾದರೆ ಮಿಶ್ರಣ ಬೇಸಾಯ ಅಂದರೆ ಏನು? ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆಯಾಗಿ ಸಾಗುವ ಒಂದು ಕೃಷಿ ವಿಧಾನ ಅಂಥೇಳಿ ನಾವು ಹೇಳ್ತೇವೆ. ಇದು ಮಿಶ್ರಣ ಬೇಸಾಯ. ಹಾಗಾದರೆ ನೆಡುತೋಪು ಬೇಸಾಯ ಅಂದರೆ ಏನು? ಮಾರಾಟಕ್ಕಾಗಿ ವಿಶಾಲವಾದ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯ ಸಾಗುವಳಿಗೆ ನೆಡುತೋಪು ಬೇಸಾಯ ಅಂತ ಕರಿತೀವಿ. ಉದಾಹರಣೆಗೆ ಚಹಾ, ರಬ್ಬರ್, ತೆಂಗು ಇತರ ಬೆಳೆಗಳನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಅದೇ ರೀತಿ ಒಣ ಬೇಸಾಯ ಅಂದರೆ ಏನು? ಅತಿ ಕಡಿಮೆ ಮಳೆ ಬೀಳುವ ಹಾಗೂ ನೀರಾವರಿ ಸೌಲಭ್ಯವಿಲ್ಲದ ಪ್ರದೇಶದಲ್ಲಿ, ನೀರಾವರಿ ಸೌಲಭ್ಯವಿಲ್ಲದಿದ್ದರೂ ಅಂತಹ ಪ್ರದೇಶದಲ್ಲಿ ನಾವು ಬೆಳೆಯನ್ನು ನೀರಾವರಿಯನ್ನು ಬಳಸ್ಕೊಂಡು ಬೆಳೀತಕ್ಕಂತಹ ಒಂದು ಪದ್ಧತಿಗೆ ಒಣ ಬೇಸಾಯ ಅಂಥೇಳಿ ಕರಿತೀವಿ. ಹಾಗೆಯೇ ಇಲ್ಲಿ ನಾವು ನೋಡೋದಾದರೆ ಆರ್ದ್ರ ಬೇಸಾಯ ಅಂದರೆ ಏನು? ಆರ್ದ್ರ ಬೇಸಾಯ ಅಂತಂದರೆ ಸಾಕಷ್ಟು ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿಯ ನೆರವಿಲ್ಲದೆ, ಉದಾಹರಣೆಗೆ ನಮ್ಮ ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಇಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಮಳೆಯ ಸಹಾಯದಿಂದಲೇ ನಮ್ಮ ರೈತಾಪಿ ಜನರು ಬೆಳೆಯನ್ನು ಬೆಳೀತಕ್ಕಂಥದ್ದು. ಈಗ ನೋಡೋದಾದರೆ ನೀರಾವರಿ ಬೇಸಾಯ ಅಂದ್ರೇನು? ನಿಮಗೆ ಗೊತ್ತಿರೋ ಹಾಗೆ ನೀರಾವರಿಯ ಸಹಾಯದಿಂದ, ಕಾಲುವೆ ನೀರಾವರಿ, ಕೆರೆ ನೀರಾವರಿ, ಬಾವಿ ನೀರಾವರಿಯ ಸಹಾಯದಿಂದ ಕೃಷಿಯನ್ನು ಮಾಡ್ತಕ್ಕಂಥದ್ದು ಅಲ್ವಾ. ಯಾಕೆಂದರೆ ಭಾರತದಲ್ಲಿ ಮಳೆ ಏನೋ ಅಕಾಲಿಕ ಮತ್ತು ಅಥವಾ ಋತುಕಾಲಿಕ, ಅಕಾಲಿಕ ಮತ್ತು ಅಸಮಾನ ಹಂಚಿಕೆ ಆಗಿರ್ತಕ್ಕಂಥದ್ದು ಅಂತ ನಾವು ಹೇಳ್ತೇವೆ. ಈಗ ಬೆಳೆ ಋತುಮಾನಗಳನ್ನು ನೋಡೋದಾದರೆ ಮುಂಗಾರು ಬೆಳೆ ಋತು ಗಮನ ಕೊಡಬೇಕು, ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳವರೆಗೆ. ಹಿಂಗಾರು ಬೆಳೆ ಋತುವನ್ನು ನೋಡಿದಾಗ ನವಂಬರಿಂದ ಮಾರ್ಚ್ವರೆಗೆ. ಜೈಡ್ ಬೆಳೆ ಋತುವನ್ನು ನೋಡಿದಾಗ ಹಿಂಗಾರು ಮತ್ತು ಮುಂಗಾರು ನಡುವೆ ಈ ಒಂದು ಬೆಳೆಯನ್ನು ಬೆಳೀತಾರೆ. ಇಲ್ಲಿ ನೋಡೋಣ, ಭಾರತದ ಪ್ರಮುಖ ಬೆಳೆಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಭತ್ತವನ್ನು ನಾವು ನೋಡೋಣ. ಭತ್ತ ಮುಂಗಾರು ಋತುವಿನಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು, ಮುಂಗಾರು ಬೆಳೆ ಆಗಿದೆ. ಇದು 18 ಡಿಗ್ರಿ ಸೆಲ್ಸಿಯಸ್ಸಿಂದ 25 ಡಿಗ್ರಿ ಸೆಲ್ಸಿಯಸ್ವರೆಗಿನ ಒಂದು ಉಷ್ಣತೆಯಲ್ಲಿ ಬೆಳೀತಕ್ಕಂಥದ್ದು. ಮಳೆ 100ರಿಂದ 200 ಸೆಂಟಿಮೀಟರ್ ಅಷ್ಟು ಮಳೆ ಈ ಒಂದು ಭತ್ತದ ಬೆಳೆಗೆ ಅವಶ್ಯಕತೆ ಇದೆ. ಮುಂದೆ ನೋಡೋದಾದರೆ ಗೋಧಿ ಬೆಳೆಯನ್ನು ನಾವು ನೋಡೋಣ. ಗೋಧಿ ಬೆಳೆಯು ಹಿಂಗಾರು ಬೆಳೆಯಾಗಿದೆ. ಈ ಗೋಧಿ ಬೆಳೆಯು 10 ಡಿಗ್ರಿಯಿಂದ 15 ಡಿಗ್ರಿ ಉಷ್ಣಾಂಶದಲ್ಲಿ
ಗೋಧಿ ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. 50ರಿಂದ 70 ಸೆಂಟಿಮೀಟರ್ ಮಳೆ ಇದಕ್ಕೆ ಅವಶ್ಯಕತೆ ಇದೆ. ಕಬ್ಬು ಬೆಳೆಯನ್ನು ನಾವು ನೋಡಿದಾಗ ಇದು ವಾರ್ಷಿಕ ಬೆಳೆಯಾಗಿದೆ. ಅಂದರೆ ಕನಿಷ್ಠ 8ರಿಂದ 10 ತಿಂಗಳಾದರೂ ಈ ಬೆಳೆಗೆ ಬೇಕಾಗ್ತದೆ. 21 ಡಿಗ್ರಿಯಿಂದ 26 ಡಿಗ್ರಿ ಉಷ್ಣಾಂಶ ಇದಕ್ಕೆ ಬೇಕು. ಮತ್ತು 100ರಿಂದ 150 ಸೆಂಟಿಮೀಟರ್ ಅಷ್ಟು ವಾರ್ಷಿಕ ಮಳೆ ಈ ಕಬ್ಬಿಗೆ ಬೇಕಾಗ್ತದ್ದು. ತಂಬಾಕು ಬೆಳೆಯನ್ನು ನಾವು ನೋಡೋಣ. ತಂಬಾಕು ಬೆಳೆ ಹಿಂಗಾರು ಬೆಳೆಯಾಗಿದೆ. 21 ಡಿಗ್ರಿಯಿಂದ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಬೇಕು. ಸಾಧಾರಣ ಮಳೆ ಇದಕ್ಕೆ ಸಾಕು. ವಿದ್ಯಾರ್ಥಿ ಮಿತ್ರರೇ, ಈಗ ಹತ್ತಿ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹತ್ತಿ ಬೆಳೆಯು ನೋಡಿ ಹಿಂಗಾರು ಬೆಳೆಯಾಗಿರ್ತಕ್ಕಂಥದ್ದು. 21 ಡಿಗ್ರಿಯಿಂದ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇದು ಸಾಮಾನ್ಯವಾಗಿ ಬೆಳೀತಕ್ಕಂಥದ್ದು. 50ರಿಂದ 100 ಸೆಂಟಿಮೀಟರ್ ಮಳೆಯ ಅವಶ್ಯಕತೆ ಇರತಕ್ಕಂಥದ್ದು. ವಿದ್ಯಾರ್ಥಿ ಮಿತ್ರರೇ, ಚಹಾ ಬೆಳೆಯನ್ನು ನಾವು ನೋಡಿದಾಗ 1200 ಮೀಟರ್ ಇಂದ 2400 ಮೀಟರ್ ಎತ್ತರದ ಬೆಟ್ಟಗಳ ಪ್ರದೇಶದಲ್ಲಿ, ಬೆಟ್ಟಗಳ ಇಳಿಜಾರಿನಲ್ಲಿ ಚಹಾವನ್ನು ಬೆಳೀತಕ್ಕಂಥದ್ದು ನಮಗೆ ಗೊತ್ತೇ ಇದೆ. 21ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಮತ್ತು 150ರಿಂದ 250 ಸೆಂಟಿಮೀಟರ್ ಮಳೆಯ ಒಂದು ಪ್ರದೇಶದಲ್ಲಿ ಇದನ್ನು ನಾವು ಬೆಳೀತಕ್ಕಂಥದ್ದು. ಹೀಗೆ ನೋಡೋದಾದರೆ ತೋಟಗಾರಿಕೆ ಬಗ್ಗೆ ತಿಳ್ಕೊಳ್ಳೋಣ. ಹಣ್ಣು, ತರಕಾರಿ, ಹೂವು, ಔಷಧೀಯ ಮತ್ತು ಅಲಂಕಾರಿಕ ಬೆಳೆಗಳನ್ನು ನಾವು ತೋಟಗಾರಿಕಾ ಬೇಸಾಯ ಬೆಳೀತಕ್ಕಂತಹದನ್ನು ನಾವು ತೋಟಗಾರಿಕಾ ಬೇಸಾಯ ಅಂತ ಕರಿತೇವೆ. ಪುಷ್ಪ ಕೃಷಿಯನ್ನು ನೋಡೋಣ. ಮಾರಾಟಕ್ಕಾಗಿ ಹೂವುಗಳನ್ನು ಸಾಗುವಳಿ ಮಾಡ್ತಕ್ಕಂತಹ ಒಂದು ಕಲೆಗೆ ನಾವು ಪುಷ್ಪ ಕೃಷಿ ಅಂತ ಹೇಳಿ ಕರಿತೇವೆ. ಇದು ಮಹಿಳೆಯರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ರಫ್ತಿನ ಮುಖಾಂತರವೂ ಸಹ ಆದಾಯವನ್ನು ನಮಗೆ ತಂದು ಕೊಡ್ತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ಭೂಗೋಳಶಾಸ್ತ್ರದ 8ನೇ ಅಧ್ಯಾಯ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ. ಶಕ್ತಿ ಸಂಪನ್ಮೂಲಗಳಲ್ಲಿ ನಾವು ಅಥವಾ ಭಾರತದ ಖನಿಜ ಸಂಪನ್ಮೂಲಗಳಲ್ಲಿ ಅರ್ಥ ನೋಡ್ಕೊಳ್ಳೋಣ. ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಳೋಣ. ನೈಸರ್ಗಿಕ ಅಜೈವಿಕ ಮೂಲಧಾತು ಮತ್ತು ನಿಗದಿತ ರಾಸಾಯನಿಕ ಸಂಯೋಜನೆಯೊಂದಿಗೆ ಅದು ಇರತಕ್ಕಂಥದ್ದು. ಭೌತಿಕ ಗುಣಧರ್ಮಗಳನ್ನು ಅದು ಹೊಂದಿರತಕ್ಕಂಥದ್ದು ಅಂತ ನಾವು ಹೇಳ್ತೇವೆ. ಉದಾಹರಣೆಗೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್ ಇತ್ಯಾದಿ ಅಲ್ವಾ. ಈಗ ಮುಂದೆ ನೋಡೋಣ. ಕಬ್ಬಿಣದ ಅದಿರಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಕಬ್ಬಿಣಾಂಶವುಳ್ಳಂತಹ ಈ ಖನಿಜ ಲೋಹ ಏನಿದೆ, ಇದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಅತಿ ಪ್ರಮುಖವಾದಂತಹ ಒಂದು ಕಚ್ಚಾ ವಸ್ತು ಅಂತ ಹೇಳಿ ನಾವು ಹೇಳ್ತೇವೆ. ಇದು ಒಡಿಶಾ, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ತೆಲಂಗಾಣ ಹಾಗೂ ಇತರ ರಾಜ್ಯಗಳಲ್ಲಿ ನಮಗೆ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು. ಅದರಲ್ಲೂ ಒಡಿಶಾ ರಾಜ್ಯ ಇದೆಯಲ್ಲ, ಭಾರತದಲ್ಲಿ ಅತಿ ಹೆಚ್ಚಿನ ಒಂದು ಕಬ್ಬಿಣದ ಅದಿರು ಇಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಮ್ಯಾಂಗನೀಸ್ ಅದಿರನ್ನು ನೋಡೋದಾದರೆ ಇದು ಅತ್ಯಂತ ಪ್ರಮುಖವಾದಂತಹ ಮಿಶ್ರಲೋಹ ಅಂತ ಹೇಳ್ತೀವಿ. ಯಾಕೆ ಮಿಶ್ರಲೋಹ ಅಂತಂದರೆ ಉಕ್ಕನ್ನು ತಯಾರಿಸಲಿಕ್ಕೆ ನಮಗೆ ಮ್ಯಾಂಗನೀಸ್ ಬೇಕೇ ಬೇಕು. ಕಬ್ಬಿಣ ಮತ್ತು ಮ್ಯಾಂಗನೀಸನ್ನು ಮಿಶ್ರಣವೇ ಉಕ್ಕು ಅಂತ ಹೇಳ್ತೀವಿ. ಈ ಮ್ಯಾಂಗನೀಸು ಬರೀ ಕಬ್ಬಿಣವನ್ನು ಅಥವಾ ಉಕ್ಕನ್ನು ತಯಾರಿಸಲಿಕ್ಕೆ ಮಾತ್ರವೇ ಅಲ್ಲದೆ ಬ್ಯಾಟರಿ, ಬಣ್ಣ, ಗಾಜು, ಪಿಂಗಾಣಿ, ಕ್ಯಾಲಿಕೋ ಪ್ರಿಂಟಿಂಗ್ಗಳಲ್ಲಿಯೂ ಸಹ ನಾವು ಮ್ಯಾಂಗನೀಸನ್ನು ಬಳಸ್ತೇವೆ. ಅಲ್ಲದೆ ಮಹಾರಾಷ್ಟ್ರ, ಒಡಿಶಾ, ಮಧ್ಯಪ್ರದೇಶ, ಕರ್ನಾಟಕ ರಾಜ್ಯಗಳಲ್ಲಿ ನಾವು ಮ್ಯಾಂಗನೀಸನ್ನು ನಾವು ಪಡಿತಾ ಇದ್ದೇವೆ. ಮುಂದೆ ನೋಡೋದಾದರೆ ನಾವು ಈ ಮ್ಯಾಂಗನೀಸ್ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಒಡಿಶಾ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಮ್ಯಾಂಗನೀಸ್ ಅದಿರನ್ನು ಹೊಂದಿದ್ದೇವೆ. ಬಾಕ್ಸೈಟ್ ಏನಿದು? ಇದು ಅಲ್ಯೂಮಿನಿಯಂ ಲೋಹ ತಯಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ವಸ್ತು ಆಗಿದೆ ಅಲ್ವಾ. ನಮ್ಮ ಒಡಿಶಾ, ಗುಜರಾತ್, ಜಾರ್ಖಂಡ್, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ನಮಗೆ ಬಾಕ್ಸೈಟ್ ಸಿಗ್ತಾ ಇರ್ತಕ್ಕಂಥದ್ದು. ಒಡಿಶಾ ಮತ್ತದೆ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಅಧಿಕವಾದಂತಹ ಒಂದು ಬಾಕ್ಸೈಟ್ ಸಿಗ್ತಾ ಇರ್ತಕ್ಕಂಥದ್ದು, ನಿಕ್ಷೇಪ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಾಲಹಂಡಿ, ಕೋರಾಪುಟ್, ಸುಂದರಗಢ ಹಾಗೂ ಸಾಂಬಾಲ್ಪುರ ಅಂತಕ್ಕಂತಹ ಪ್ರದೇಶಗಳಲ್ಲಿ ನಮ್ಮ ಬಾಕ್ಸೈಟ್ ಸಿಗ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿಯೂ ಸಹ ಉತ್ತರ ಕನ್ನಡ, ಬೆಳಗಾವಿ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಾಕ್ಸೈಟ್ ದೊರೀತಾ ಇದೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ
ಅಬ್ರಕ ಯಾವುದಿದು, ಏನಕ್ಕೆ ನಾವು ಬಳಸ್ತೇವೆ ಅನ್ನೋದಾದರೆ ಇದೊಂದು ಪ್ರಮುಖ ಅಲೋಹ ಖನಿಜ ಅಂತ ಹೇಳ್ತೀವಿ. ತೆಳುವಾದ ಹಾಳೆಗಳಾಗಿ ಇದನ್ನು ವಿಭಜಿಸಬಹುದು ಅಂತಲೂ ಹೇಳ್ತೇವೆ. ಇವು ಪಾರದರ್ಶಕವೂ ಶಾಖ ನಿರೋಧಕ ಗುಣವುಳ್ಳವೂ ಆಗಿವೆ. ಹಾಗಾಗಿ ಇದನ್ನೆಲ್ಲ ಬಳಸ್ತಾ ಇದ್ದೇವೆ. ಇದನ್ನು ವಿದ್ಯುತ್ ಉಪಕರಣ, ಉದ್ಯಮ, ಟೆಲಿಫೋನ್ ಹಾಗೂ ವಿಮಾನ ತಯಾರಿಕೆ, ಸ್ವಚಾಲನಾ ವಾಹನ ತಯಾರಿಕೆ, ಕೈಗಾರಿಕೆಗಳು, ನಿಸ್ತಂತು ಸಂಪರ್ಕ ಮಾಧ್ಯಮಗಳಲ್ಲಿ ನಾವು ಅಬ್ರಕವನ್ನು ಬಳಸ್ತಾ ಇದ್ದೇವೆ. ಮುಂದೆ ನಾವು ನೋಡೋದಾದರೆ ಶಕ್ತಿ ಸಂಪನ್ಮೂಲಗಳ ಅರ್ಥ ಮತ್ತು ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅಗತ್ಯವಾಗಿರುವ ಸಂಪನ್ಮೂಲಗಳನ್ನು ನಾವು ಶಕ್ತಿ ಸಂಪನ್ಮೂಲಗಳು ಅಂಥೇಳಿ ಕರಿತೇವೆ. ಇಲ್ಲಿ ಶಕ್ತಿ ಸಂಪನ್ಮೂಲಗಳಿಂದ ನಾನು ಮೊದಲೇ ಹೇಳಿದ ಹಾಗೆ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಅಂತಕ್ಕಂತಹ ಎರಡು ರೀತಿಯ ಒಂದು ಶಕ್ತಿ ಸಂಪನ್ಮೂಲಗಳನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನು ನಾವು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತ ಅನ್ನೋದಾದರೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಲ್ಲಿ ನಾವು ಸೌರಶಕ್ತಿ, ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ, ಭೂಗರ್ಭ ಶಕ್ತಿ, ಜೈವಿಕ ಅನಿಲವನ್ನು ನಾವು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಲ್ಲಿ ನಾವು ವಿಭಾಗಿಸಬಹುದು. ಹಾಗೆಯೇ ಮುಂದೆ ನಾವು ನೋಡೋದಾದರೆ ಕಲ್ಲಿದ್ದಲ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಲಿದ್ದಲು ಸಸ್ಯಾವಶೇಷವುಳ್ಳ ಇಂಧನ ಖನಿಜ ಅಂತ ಹೇಳ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಕಿ ಹೋಗಿ ಒತ್ತಡ ಮತ್ತು ಉಷ್ಣತೆಯ ಕಾರಣಕ್ಕಾಗಿ ಈ ಕಲ್ಲಿದ್ದಲು ರಚನೆ ಆಯಿತು ಅಂತ ಹೇಳ್ತೀವಿ. ಇಲ್ಲಿ ಇಂಗಾಲವು ಹೆಚ್ಚು ಸಂಯೋಜನೆಯಾಗಿರೋದನ್ನು ನಾವು ನೋಡ್ತೇವೆ. ಮುಂದೆ ನೋಡೋದಾದರೆ ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಳ್ಳೋಣ. ಪೆಟ್ರೋಲಿಯಂ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಉಳ್ಳ ಖನಿಜ ತೈಲ ಅಂಥೇಳಿ ಹೇಳ್ತೇವೆ. ಇದು ಕೃತಕ ರಬ್ಬರ್, ಕೃತಕ ರೇಷ್ಮೆ, ಔಷಧಿ, ರಾಸಾಯನಿಕ ಗೊಬ್ಬರ, ಬಣ್ಣಗಳ ತಯಾರಿಕೆಯಲ್ಲಿ ಬೇಕಾಗತಕ್ಕಂತಹ ಕಚ್ಚಾ ಪದಾರ್ಥ ಅಂಥೇಳಿ ನಾವು ಹೇಳಬಹುದು. ಅಷ್ಟೇ ಅಲ್ಲದೆ ಪೆಟ್ರೋಲಿಯಂ ಹಂಚಿಕೆ ಎಲ್ಲಿ ಆಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ನಮ್ಮ ದೇಶದಲ್ಲಿ ಬಾಂಬೆ ಹೈ, ಮಹಾರಾಷ್ಟ್ರದಲ್ಲಿ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂತಹ ಬಾಂಬೆ ಹೈ, ಇವತ್ತು ಮುಂಬೈ ಹೈ ಅಂತ ಕರಿತೀವಿ, ಗುಜರಾತ್, ಅಸ್ಸಾಂ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಪೆಟ್ರೋಲಿಯಂ ಹಂಚಿಕೆಯನ್ನು ನಾವು ನೋಡ್ತೇವೆ. ಇಡೀ ದೇಶದಲ್ಲಿಯೇ ಬಾಂಬೆ ಹೈ ಅಥವಾ ಮುಂಬೈ ಹೈ ಅಪಾರವಾದಂತಹ ತೈಲ ನಿಕ್ಷೇಪವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಅಸ್ಸಾಂನ ಮಾಕುಮ್ ಎಂಬಲ್ಲಿ ಪ್ರಥಮ ಬಾರಿಗೆ ತೈಲ ನಿಕ್ಷೇಪವನ್ನು ಕಂಡುಹಿಡಿಯಲಾಯಿತು. ಮುಂದೆ ಜಲವಿದ್ಯುತ್ ಶಕ್ತಿಯನ್ನು ನಾವು ನೋಡೋದಾದರೆ, ಧುಮುಕುವ ನೀರಿನ ರಭಸದಿಂದ ಜಲವಿದ್ಯುತ್ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅದನ್ನು ಬಳಸೋದ್ರಿಂದ ಯಂತ್ರಗಳು ಸ್ವಚ್ಛವಾಗಿರುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ 1897ರಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ಅದು ಯಾವುದೋ ಕಾರಣಕ್ಕಾಗಿ ಅದು ಯಶಸ್ವಿ ಆಗಲಿಲ್ಲ. ಕಾವೇರಿ ನದಿ ಶಿವನ ಸಮುದ್ರದ ಬಳಿ ನಿರ್ಮಿಸಿರುವ ಒಂದು ಜಲವಿದ್ಯುತ್ಗಾರ 1902ರಲ್ಲಿ ಪ್ರಾರಂಭ ಆಗುತ್ತೆ. ಇದು ಯಶಸ್ವಿ ಜಲವಿದ್ಯುತ್ ಯೋಜನೆ ಅಂಥೇಳಿ ಕರಿತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಈ ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳು ಎಲ್ಲಿದ್ದಾವೆ ಅಂತಂದರೆ, ಜಲವಿದ್ಯುತ್ ತಯಾರಿಕಾ ಕೇಂದ್ರಗಳು ಶಿವನ ಸಮುದ್ರ, ಶರಾವತಿ, ಲಿಂಗನಮಕ್ಕಿ, ಆಲಮಟ್ಟಿ, ಕಾಳಿ, ಭದ್ರಾ ಈ ಪ್ರದೇಶಗಳಲ್ಲಿ ಜಲವಿದ್ಯುತ್ ಕೇಂದ್ರಗಳನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ತಮಿಳುನಾಡಲ್ಲಿ ಮೆಟ್ಟೂರು ಮತ್ತು ಪೈಕಾರ ಅಲ್ವಾ. ಹಾಗೆಯೇ ಮುಂದುವರೆದು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಮತ್ತು ಕೋಪೋಲಿ, ಅದೇ ರೀತಿ ಒಡಿಶಾದಲ್ಲಿ ಹೀರಾಕುಡ್ ಮತ್ತು ಭೀಮ್ಕಂಡ್, ಅದೇ ರೀತಿ ಮುಂದೆ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಂ ಮತ್ತು ರಾಮಪದ ಸಾಗರ, ಅದೇ ಥರ ತೆಲಂಗಾಣದಲ್ಲಿ ನೋಡೋದಾದರೆ ನಿಜಾಂ ಸಾಗರ, ನಾಗಾರ್ಜುನ ಸಾಗರ ಮತ್ತು ಸೇಲೇರಿ ಈ ರೀತಿಯ ಒಂದು ಜಲವಿದ್ಯುತ್ ಕೇಂದ್ರಗಳನ್ನು ನಾವು ನೋಡಬಹುದು. ಮುಂದೆ ನೋಡೋಣ ಪರಮಾಣು ಶಕ್ತಿ. ಪರಮಾಣಾತ್ಮಕ ಖನಿಜಗಳಿಂದ ತಯಾರಿಸುವ ವಿದ್ಯುತ್ ಶಕ್ತಿಯನ್ನು ನಾವೇನಂತ ಕರಿತೀವಿ? ಪರಮಾಣು ಶಕ್ತಿ ಅಂತ ಕರಿತೀವಿ. ಉದಾಹರಣೆಗೆ ಥೋರಿಯಂ ಮತ್ತು ಯುರೇನಿಯಂ ಖನಿಜವನ್ನು ನಾವು ಬಳಸಿ ಪರಮಾಣು ಶಕ್ತಿಯನ್ನು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಎಲ್ಲಿ ಪರಮಾಣು ವಿದ್ಯುತ್ ಶಕ್ತಿಯನ್ನು
ಸ್ಥಾವರವನ್ನು ಸ್ಥಾಪನೆ ಮಾಡಲಾಯಿತು ಅಂತ ನೋಡೋದಾದರೆ ನಮ್ಮ ಮಹಾರಾಷ್ಟ್ರದ ತಾರಾಪುರ ಎಂಬತಕ್ಕಂತಹ ಒಂದು ಪ್ರದೇಶದಲ್ಲಿ 1969ರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಂತ ಹೇಳಿ ಕರಿತೀವಿ. ಮಹಾರಾಷ್ಟ್ರದ ತಾರಾಪುರ, ನಂತರ ರಾಜಸ್ಥಾನದ ರಾಣಾ ಪ್ರತಾಪ ಸಾಗರ, ಮುಂದೆ ನೋಡೋದಾದರೆ ತಮಿಳುನಾಡಿನ ಕಲ್ಪಕ್ಕಂ, ಹಾಗೆಯೇ ಉತ್ತರ ಪ್ರದೇಶದ ನರೋರಾ, ಗುಜರಾತಿನ ಕಾಕ್ರಾಪಾರ, ಕರ್ನಾಟಕದ ಕೈಗಾ ಪ್ರದೇಶ, ತಮಿಳುನಾಡಿನ ಕೂಡಂಕುಳಂ ಅಂತಕ್ಕಂತಹ ಪ್ರದೇಶ, ಇಲ್ಲೆಲ್ಲವೂ ಸಹ ನಮಗೆ ಪರಮಾಣಾತ್ಮಕ ಅಥವಾ ಪರಮಾಣು ಶಕ್ತಿಯನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಘಟಕಗಳನ್ನು ನಾವು ನೋಡ್ತೇವೆ. ಮುಂದೆ ನೋಡೋದಾದರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ನೋಡೋದಾದರೆ ಇದು ನವೀಕರಿಸಬಹುದಾದಂತಹ ಮಾಲಿನ್ಯ ರಹಿತವಾದಂತಹ ಅಥವಾ ಮುಕ್ತವಾದಂತಹ ಪರಿಸರ ಸ್ನೇಹಿಯಾದಂತಹ ಶಕ್ತಿ ಸಂಪನ್ಮೂಲಗಳೇ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂಥೇಳಿ ನಾವು ಕರಿತೇವೆ. ಸೌರಶಕ್ತಿ, ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ ಅಲ್ವಾ, ಇವುದನ್ನು ನಾವು ಉದಾಹರಣೆಯಾಗಿ ಕೊಡಬಹುದು. ಮುಂದೆ ನೋಡೋಣ, ವಿದ್ಯುತ್ ಶಕ್ತಿ ಅಭಾವ ಯಾಕೆ ವಿದ್ಯುತ್ ಶಕ್ತಿ ಅಭಾವ ಇದೆ ಅಂತಂದಾದರೆ ಹಲವಾರು ಸಮಸ್ಯೆಗಳಲ್ಲಿ ವಿದ್ಯುತ್ ಶಕ್ತಿ ಅಭಾವವು ಒಂದು. ಯಾಕಂದರೆ ನಮಗೆ ಬೇಡಿಕೆಗೆ ತಕ್ಕಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಾ ಇಲ್ಲ ಅನ್ನೋದು. ಹೀಗಿದ್ದಂತಹ ಸಂದರ್ಭದಲ್ಲಿ ಆ ಅಭಾವಗಳಿಗೆ ಕಾರಣಗಳೇನೇನು ಗೊತ್ತಾ? ಒಂದು, ಕಡಿಮೆ ಪೆಟ್ರೋಲಿಯಂ ನಿಕ್ಷೇಪದ ಲಭ್ಯತೆ. ನಮ್ಮಲ್ಲಿರ್ತಕ್ಕಂತಹ ಪೆಟ್ರೋಲಿಯಂ ನಿಕ್ಷೇಪ ತುಂಬ ಕಡಿಮೆ. ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅಂದರೆ ತೈಲದ ಕಚ್ಚಾ ವಸ್ತುವಿನ ಕೊರತೆ ಅಂತ ನಾವು ಹೇಳ್ತೀವಿ. ಕಡಿಮೆ ದರ್ಜೆಯ ಕಲ್ಲಿದ್ದಲು, ದೊರೀತಾ ಇರ್ತಕ್ಕಂಥ ಕಲ್ಲಿದ್ದಲು ಸಹ ಉತ್ತಮ ದರ್ಜೆಯದು ಅಲ್ಲ ಅಂತ ನಾವು ಗಮನಿಸಬೇಕಾಗತ್ತೆ. ಮತ್ತು ಅಕಾಲಿಕ ಮಳೆ, ಜಲವಿದ್ಯುತ್ ಮಾಡೋಣ ಅಂದರೆ ಅಕಾಲಿಕವಾದಂತಹ ಮಳೆ, ಅಸಮರ್ಪಕವಾಗಿ ಹಂಚಿಕೆಯಾಗಿರ್ತಕ್ಕಂತಹ ಮಳೆ, ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಕೊರತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ನೋಡೋದಾದರೆ ವಿದ್ಯುತ್ ಶಕ್ತಿ ಅಭಾವಕ್ಕೆ ಪರಿಹಾರಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದು, ದೇಶದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪಾದನೆಯನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗೆ ಬದಲಾಗಿ ಪರ್ಯಾಯ ಇಂಧನವನ್ನು, ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಬಳಸಲಿಕ್ಕೆ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು. ಹೆಚ್ಚು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ಇವುಗಳನ್ನು ನಾವು ಗಮನ ಕೊಡಬೇಕಾಗತ್ತೆ. ವಿದ್ಯಾರ್ಥಿ ಮಿತ್ರರೇ, ನಾವು ಇವತ್ತು ಒಟ್ಟು 4 ಪಾಠಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಈ 4 ಅಧ್ಯಾಯಗಳಲ್ಲಿ ನಾವು ನೆನಪಿಡಬೇಕಾದಂತಹ ಪ್ರಶ್ನೋತ್ತರಗಳು ಯಾವ್ಯಾವುದಪ್ಪ ಅಂದರೆ, ಅರಣ್ಯದ ಪ್ರಾಮುಖ್ಯತೆಯನ್ನು ಪಟ್ಟಿ ಮಾಡಿ, ಹಾಗೆ ಅರಣ್ಯ ಸಂರಕ್ಷಣೆಯ ಬಗೆಯನ್ನು ಬರೆಯಿರಿ. ಈ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರವನ್ನು ಮಾಡಿ ಈ ರಜಾದಿನಗಳಲ್ಲಿ ಪರೀಕ್ಷೆಗೆ ಸಿದ್ಧರಾದರೆ ಖಂಡಿತ ನಿಮಗೆ ಒಳ್ಳೆಯ ಅಂಕಗಳು ಬರಲಿಕ್ಕೆ ಸಾಧ್ಯ ಇದೆ. ಕೃಷಿಯ ಪ್ರಾಮುಖ್ಯತೆ ಏನು? ಕೃಷಿಯ ವಿಧಗಳನ್ನು ಬರೆಯಿರಿ. ಭತ್ತ ಮತ್ತು ಗೋಧಿ ಬೆಳೆಯಲು ಬೇಕಾಗುವ ಪ್ರಾಕೃತಿಕ ಅಂಶಗಳು ಯಾವುವು? ಅದೇ ಥರ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರು ಸಿಗುವ ಭಾರತದ ಕೆಲವು ರಾಜ್ಯಗಳನ್ನು ಹೆಸರಿಸಿ. ಅಷ್ಟೇ ಅಲ್ಲ, ಭಾರತದ ಭೂಪಟ ಬರೆದು ಕೊಟ್ಟಿರುವ ನದಿಗಳನ್ನು ಗುರುತಿಸಿ ಅಂತ ಹೇಳಿ ಗಂಗಾ ನದಿ, ಕೃಷ್ಣ, ಮಹಾನದಿ, ಗೋದಾವರಿ, ನರ್ಮದಾ, ಕಾವೇರಿ ನದಿಗಳನ್ನು ನೀವು ಗುರುತಿಸಬೇಕು. ನಾನು ಇದನ್ನು ಪಾಠ ಮಾಡುವಾಗಲೂ ಸಹ ನಿಮಗೆ ಹೇಳಿದ್ದೇನೆ. ಭೂಪಟವನ್ನು ಬರೆದು ಈ ನದಿಗಳನ್ನು ನೀವು ಗುರುತಿಸಬೇಕಾಗ್ತದೆ. ಇದಿಷ್ಟನ್ನು ನೀವು ಮಾಡಿದ್ದೇ ಆದರೆ ವಿದ್ಯಾರ್ಥಿ ಮಿತ್ರರೇ, ಈ 4 ಪಾಠಗಳಲ್ಲಿ ನೀವು ಕೇಳುವ ಎಲ್ಲ ಪರೀಕ್ಷೆಯಲ್ಲಿ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಧೈರ್ಯವಾಗಿ ತುಂಬ ಭರವಸೆಯಿಂದ ನೀವು ಉತ್ತರವನ್ನು ಬರೆದು ಮಾರ್ಕ್ಸನ್ನು ಅಥವಾ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ನಂಬಿದ್ದೇನೆ. ಈ 4 ಪಾಠಗಳು ನೀವು ಹೆಚ್ಚು ಪುನರ್ಮನನ ಮಾಡಬೇಕಾಗ್ತದೆ. ನೀವು ಮಾಡ್ತೀರಾ ಅಂಥೇಳಿ ನಂಬುತ್ತಾ ಈ 4 ಪಾಠಗಳನ್ನು ನಾನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. SSLC ಪುನರ್ಮನನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಈ ಒಂದು ಅವಧಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ವಿಷಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ವಿಶ್ಲೇಷಣೆ.
ನಾನು ನಿಮ್ಮ ಈರಪ್ಪ ಮಹಾಲಿಂಗ್ಪುರ್, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹೆಬ್ಬಕೋಡಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ನಮಸ್ತೆ, ನಾನು ಚಿಕ್ಕ ದೇವೇಗೌಡ, ಕನ್ನಡ ಭಾಷಾ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಶಾಲೆ, ಉತ್ತರಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ಸರ್, ಈಗ SSLC ಪರೀಕ್ಷಾ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಮತ್ತು ವಿಶ್ಲೇಷಣೆಯಲ್ಲಿ ಇವತ್ತು ನಾವು ಪ್ರಥಮ ಭಾಷೆ ಕನ್ನಡದ ಬಗ್ಗೆ ಹೌದು, ಮಕ್ಕಳಿಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತವೆ, ಹೇಗೆ ಬರೆಯಬೇಕು, ಉತ್ತರಗಳನ್ನು ಬರೀತಕ್ಕಂಥ ವಿಧಾನ ಹೇಗೆ, ಇವುಗಳ ಬಗ್ಗೆ ಒಂದಿಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಚರ್ಚೆ ಮಾಡ್ಬೋದಲ್ವ ಸರ್? ಖಂಡಿತ ಮೇಡಮ್. ಹಾಗಾದರೆ ಮಕ್ಕಳೇ, ಈಗ ವಿಷಯಾನುಸಾರ ಪ್ರಾಮುಖ್ಯತೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಗದ್ಯ ಭಾಗದಡಿಯಲ್ಲಿ ಒಟ್ಟು 13 ಪ್ರಶ್ನೆಗಳು 28 ಅಂಕಗಳಿಗೆ ಬರುತ್ತೆ ಸರ್. ಖಂಡಿತ. ಹಾಗೆಯೇ ಇನ್ನು ಪದ್ಯ ಭಾಗಕ್ಕೆ ಬಂದರೆ 11 ಪ್ರಶ್ನೆಗಳು 30 ಅಂಕಗಳಿಗೆ ಇರುತ್ತೆ. ಒಂದು ವಿನ್ಯಾಸವನ್ನು ನಾವು ಗಮನಿಸಿದಾಗ ಅದು ನಮಗೆ ಕಂಡು ಬಂದಿರತಕ್ಕಂಥ ಅಂಶ. ಹಾಗೆಯೇ ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಪ್ರಶ್ನೆಗಳು 9 ಅಂಕಗಳಿಗೆ ನಿಗದಿಪಡಿಸಿದ್ದಾರೆ. ಇನ್ನು ವ್ಯಾಕರಣಾಂಶ, ಛಂದಸ್ಸು, ಅಲಂಕಾರ ಮತ್ತು ವಾಕ್ಯ ರಚನೆಗಳಲ್ಲಿ ನಾವು ನೋಡೋದಾದ್ರೆ ಒಟ್ಟು 15 ಪ್ರಶ್ನೆಗಳಿರ್ತವೆ, 29 ಅಂಕಗಳಿಗೆ ನಿಗದಿಪಡಿಸಿದ್ದಾರೆ. ಒಟ್ಟಾರೆ ಮಕ್ಕಳೇ 45 ಪ್ರಶ್ನೆಗಳಿರ್ತವೆ, 100 ಅಂಕಕ್ಕೆ ಇದು ನಿಮಗೆ ಇರುತ್ತೆ. ಇದು ವಿಷಯಾನುಸಾರ ಪ್ರಶ್ನೆಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಗಮನಿಸಿದಾಗ, ಇನ್ನು ಪ್ರಶ್ನೆಗಳ ಸ್ವರೂಪ ಮತ್ತು ಅಂಕಗಳ ವಿತರಣೆಯನ್ನು ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗತ್ತೆ ಮಕ್ಕಳಿಗೆ. ಹಾಗಾಗಿ ಇಲ್ಲಿ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಅವು 1 ಅಂಕಕ್ಕೆ ಕೇಳ್ತಾರೆ. ಒಟ್ಟು 6 ಪ್ರಶ್ನೆಗಳು ಇರ್ತವೆ. ಹಾಗೇನೆ ಸಂಬಂಧೀಕರಿಸಿ ಬರೆಯೋದು ಸರ್, 1 ಅಂಕದ 4 ಪ್ರಶ್ನೆಗಳಿರ್ತವೆ, ಒಟ್ಟು 4 ಅಂಕಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೆಯತಕ್ಕಂಥ ಪ್ರಶ್ನೆ, ಒಟ್ಟು 7 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೂ 1 ಅಂಕ. ಹಾಗೆ ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದ್ರೆ 2 ಅಂಕಗಳ 10 ಪ್ರಶ್ನೆ ಕೇಳ್ತಾರೆ, ಅದು ಪ್ರತಿ ಪ್ರಶ್ನೆಗೆ 2 ಅಂಕ, ಒಟ್ಟು 10 ಪ್ರಶ್ನೆ, ಒಟ್ಟು 20 ಅಂಕಗಳಿಗೆ ನಿಗದಿಪಡಿಸಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಇನ್ನು ಮುಂದುವರೆದು 3 ಅಂಕಗಳ 11 ಪ್ರಶ್ನೆಗಳು. ಈ ವರ್ಷದ SSLC ಪ್ರಶ್ನೆ ಪತ್ರಿಕೆಯಲ್ಲಿ ಇದೊಂದು ಬದಲಾವಣೆ ಮಕ್ಕಳಿಗೆ ಮುಖ್ಯವಾದ ಭಾಗ. ಹೌದು. ಸೊ ಹಾಗಾಗಿ ಮಕ್ಕಳೇ ಇಲ್ಲಿ ನಾವು ಗಮನಿಸ್ಕೋಬೇಕು, 5-6 ವಾಕ್ಯಗಳಲ್ಲಿ ನೀವು ಉತ್ತರವನ್ನ ಇಲ್ಲಿ ಬರಿಬೇಕಾಗತ್ತೆ. ಒಟ್ಟು ಈ ರೀತಿ 11 ಪ್ರಶ್ನೆಗಳಿರ್ತವೆ, 3 ಅಂಕದ್ದು, ಒಟ್ಟು 33 ಅಂಕಗಳು. ಹಾಗೆ ಇನ್ನ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ, 4 ಅಂಕಗಳ ಒಂದು 5 ಪ್ರಶ್ನೆಗಳಿರ್ತವೆ. ಹಾಗೇನೆ ಇನ್ನು ಪ್ರಬಂಧ ಮತ್ತು ಪತ್ರ ಬರಹಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧದ ಒಂದು ಪ್ರಶ್ನೆ, ಪತ್ರ ಬರಹದ ಒಂದು ಪ್ರಶ್ನೆ, ಒಟ್ಟು 2 ಪ್ರಶ್ನೆ 5 ಅಂಕಕ್ಕೆ ಕೇಳ್ತಾರೆ. ಹೀಗೆ ಒಟ್ಟು 45 ಪ್ರಶ್ನೆಗಳು 100 ಅಂಕಗಳಿಗೆ. ಈಗ ನನಗೆ ಒಂದು ಗೊಂದಲ ಇದೆ. ಈಗ ಒಂದು ವಾಕ್ಯದ ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ 6 ಪ್ರಶ್ನೆಗಳನ್ನ ಕೇಳ್ತಾರೆ. ವ್ಯಾಕರಣಾಂಶಗಳೆಲ್ಲ ಅದರಲ್ಲಿ ಸೇರ್ಕೊಂಡಿರುತ್ತೆ. ಹಾಗೇನೆ ಸಂಬಂಧೀಕರಿಸಿನಲ್ಲೂ ಕೂಡ ವ್ಯಾಕರಣಾಂಶ ಇರುತ್ತೆ. ಹೌದು. ಈ ಒಂದು ವಾಕ್ಯದಲ್ಲಿ ಉತ್ತರಿಸುವಂತೆ 7 ಪ್ರಶ್ನೆಗಳು ಹೇಳಿದ್ರಲ್ಲ, ಇದು ಪೂರ್ಣ ಪಾಠದಲ್ಲೇ ಬರುತ್ತಾ, ಪದ್ಯದಲ್ಲೂ ಬರುತ್ತಾ? ಸರಿ, ಇಲ್ಲಿ ಒಟ್ಟು 7 ಪ್ರಶ್ನೆಗಳಿದಾವಲ್ಲ, ಆ 7 ಪ್ರಶ್ನೆಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಕೋಬೇಕು, 4 ಪ್ರಶ್ನೆಗಳು ಗದ್ಯ ಭಾಗದಿಂದ ಬರುತ್ತೆ, ಇನ್ನು 2 ಪ್ರಶ್ನೆಗಳು ಪದ್ಯ ಭಾಗದಿಂದ ಬರುತ್ತೆ, ಹಾಗಾದ್ರೆ ಇನ್ನೊಂದು ಪಠ್ಯಪೂರಕ ಅಧ್ಯಯನದಲ್ಲಿ ಬರುತ್ತೆ. ಹಾಗೆ 3-4 ವಾಕ್ಯಗಳಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಕೂಡ ಹಾಗೇನೆ ಇಲ್ಲಿ ಮುಂದೆ ಅದರ ವಿಸ್ತೃತಿ ಎಲ್ಲೆಲ್ಲಿ ಬರುತ್ತೆ, ಯಾವ ಪಾಠದಲ್ಲಿ ಬರುತ್ತೆ, ಹೇಗೆ ಅನ್ನೋದು ನಾವು ಒಂದೊಂದು ಆ ಪ್ರಶ್ನೆ ಪತ್ರಿಕೆಯನ್ನು, ಒಂದು ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋದಂಗ ಹಾಗೆ ಅದು ನಮಗೆ ಗೊತ್ತಾಗತ್ತೆ. ಮಕ್ಕಳೇ, ಈಗ ಈ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ರಾಜ್ಯ ಹಂತದ SSLC ಪರೀಕ್ಷಾ ಮಂಡಳಿಯವರು ಮಾಡಿರ್ತಕ್ಕಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಫೆಬ್ರವರಿ ತಿಂಗಳಲ್ಲಿ ನೀವೆಲ್ಲ ಬರೆದಿದ್ದೀರಿ, ಈಗಾಗಲೇ ಉತ್ತರಿಸಿದಿರಿ. ಅದೇ ಪ್ರಶ್ನೆ ಪತ್ರಿಕೆಯನ್ನ ಇವತ್ತಿನ ಒಂದು ನಮ್ಮ ವಿಶ್ಲೇಷಣೆಗೆ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ನಾವು ಹೇಳತಕ್ಕಂಥ ವಿಷಯಗಳು ನಿಮ್ಗೆ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿರ್ತಕ್ಕಂಥ ಗ್ರಹಿಕೆ ಆಗತ್ತೆ. ಮತ್ತೆ ಮುಂದೆ ಯಾವುದಾದ್ರೂ ಒಂದು ಮಾದರಿ ಪತ್ರಿಕೆಯನ್ನು ಇಟ್ಕೊಂಡು ನೀವು ಬರೆಯುವಾಗ ನಾವು ಚರ್ಚೆ ಮಾಡುವಂತ ಮುಖ್ಯಾಂಶಗಳನ್ನ ಅವರು ನೀವು ಗಮನದಲ್ಲಿ ಇಟ್ಕೊಂಡು ಉತ್ತರ ಬರೆದ್ರೆ ಇನ್ನೂ ಹೆಚ್ಚು ಅಂಕಗಳು ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈಗ ಮಕ್ಕಳೇ,
ನಾವು ಇಡೀ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋದ ಹಾಗೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಇದೆ. ಅದು ವ್ಯಾಕರಣ ವಿಭಾಗದಿಂದ, ಅವಾಗಲೇ ಸರ್ ಪ್ರಶ್ನೆ ಕೇಳಿದ್ರಲ್ಲ, ವ್ಯಾಕರಣ ವಿಭಾಗದಿಂದಲೇ 20 ಅಂಶಗಳ ಪಟ್ಟಿಯನ್ನ ನಮ್ಮ SSLC ಬೋರ್ಡ್ನವರು ಈಗಾಗಲೇ ಎಲ್ಲ ಶಿಕ್ಷಕರ ಕಡೆ ಇದೆ, ಎಲ್ಲ ಮಕ್ಕಳಿಗೂ ಕೂಡ ಇದು ಗೊತ್ತಿದೆ. ಒಟ್ಟಾರೆ 6 ಪ್ರಶ್ನೆಗಳು ಬಹು ಆಯ್ಕೆ, ವ್ಯಾಕರಣ 4 ಭಾಗದಲ್ಲಿ ಪ್ರಶ್ನೆಗಳು ಸಂಬಂಧೀಕರಿಸಿ. Yes, ಹಾ. ಈ 10 ಅಂಕಗಳಿಗೆ ವ್ಯಾಕರಣಾಂಶಗಳಲ್ಲಿ ಪ್ರಶ್ನೆಗಳು ಬರುತ್ತೆ. ಎಸ್, ಹೌದು. ಈ 20 ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡೆ 6 ಬಹು ಆಯ್ಕೆ ಮಾದರಿ, 4 ಸಂಬಂಧೀಕರಿಸಿ ಬರೆಯುವ ಪ್ರಶ್ನೆಗಳು, ಈ ವಿಷಯವನ್ನು ಆಧರಿಸಿಯೇ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಿರ್ತಾರೆ. ಆ 20 ಅಂಶಗಳ ಒಂದು ಪಟ್ಟಿ ಮಕ್ಕಳೇ ಹೀಗಿದೆ, ತಾವೆಲ್ಲ ಗಮನಿಸಿರ್ತಿರ್ತೇನೆ ನಾನು ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ವರ್ಣಮಾಲೆ, ಎರಡನೇದು ನಾಮಪದ, ಅಂದ್ರೆ ಅಲ್ಲಿ ನಿಗದಿತ ಅಂಕಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಹೌದು. ವರ್ಣಮಾಲೆಗೆ 1 ಅಂಕ, ನಾಮಪದಗಳಿಗೆ 1 ಅಂಕ, ಸರ್ವನಾಮ, ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಗಮನಿಸ್ಕೋಬೇಕು ಮಕ್ಕಳೇ, ಹಳಗನ್ನಡ ಮತ್ತು ಹೊಸಗನ್ನಡ ಯಾವುದಾದ್ರೂ ಸೇರಿ 1 ಪ್ರಶ್ನೆ ಕೇಳ್ತಾರಲ್ಲ ಅಷ್ಟೇ. ಹಾಗೆ ಇನ್ನ ಕ್ರಿಯಾಪದಗಳು, ಸಂಧಿ, ಕನ್ನಡ ಸಂಧಿ ಆಗಿರ್ಬೋದು, ಸಂಸ್ಕೃತ ಸಂಧಿ ಆಗಿರ್ಬೋದು, ಇನ್ನು ಸಮಾಸ, ಅನ್ಯದೇಶ ಪದಗಳು, ತತ್ಸಮ, ತದ್ಭವಗಳು. ಇಲ್ಲಿ ವ್ಯಾಕರಣಾಂಶಗಳು ಬಂದಾಗ ವ್ಯಾಕರಣಾಂಶಗಳ ಉಪವಿಭಾಗಗಳು, ಎಸ್, ಅವುಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಉದಾಹರಣೆಗೆ ಈಗ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯ, ಈ 3 ವ್ಯಾಕರಣಾಂಶಗಳ ಪರಸ್ಪರ ವ್ಯತ್ಯಾಸವನ್ನ ಗುರುತಿಸುವ ರೀತಿಯಲ್ಲಿ ತಿಳ್ಕೊಂಡಿರಬೇಕು. ಮತ್ತೆ ಅವ್ಯಯಗಳಂತ 6 ಇದೆ, 6 ಅವ್ಯಯಗಳನ್ನು ಅವರು ಅವಲೋಕನ ಮಾಡಬೇಕಾಗುತ್ತೆ. ಹೌದೌದು, ಖಂಡಿತ. ಮತ್ತೆ ತದ್ದಿತಾಂತಗಳಲ್ಲಿ 3 ಭಾಗಗಳು ಬರುತ್ತೆ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಹೀಗೆ ಆ ವ್ಯಾಕರಣಾಂಶದ ಉಪಪ್ರಭೇದಗಳನ್ನು ಕೂಡ, ಉಪ ಮುಖ್ಯಾಂಶಗಳನ್ನು ಕೂಡ ಅವಲೋಕನ ಮಾಡೋದ್ರಿಂದ ಪರೀಕ್ಷೆಗೆ ಪೂರ್ಣ ತಯಾರಿ ಆದಂಗೆ ಆಗುತ್ತೆ. ಖಂಡಿತ. ಇನ್ನು ವಾಕ್ಯ ಪ್ರಭೇದಗಳಾಗಿರ್ಬೋದು, ಸರ್ ಹೇಳಿದ ಹಾಗೆ ವಾಕ್ಯ ಅಂದ್ರೆ ಏನು, ವಾಕ್ಯಗಳಲ್ಲಿರ್ತಕ್ಕಂಥ 3 ಪ್ರಭೇದಗಳನ್ನು ನಾವು ಗಮನಿಸಿದ್ದೇ ಆದ್ರೆ ಇವುಗಳನ್ನು ಆಧರಿಸಿ ಯಾವುದಾದ್ರೂ ಒಂದು ಪ್ರಶ್ನೆ ಬರುವ ಸಂಭಾವ್ಯ ಇದೆ. ಹಾಗೆ ಇನ್ನು ಲೇಖನ ಚಿಹ್ನೆಗಳು, ಇನ್ನು ಪದಗಳ ಅರ್ಥ, ಇಡೀ ಗದ್ಯ ಮತ್ತು ಪದ್ಯದಲ್ಲಿ ಯಾವುದು ಬರುತ್ತೆ ಮಕ್ಕಳು, ಇಲ್ಲಿ ಒಂದಿಷ್ಟು ನೀವು ಹೆಚ್ಚು ಓದಬೇಕು, ಅಧ್ಯಯನ ಮಾಡಬೇಕಾಗತ್ತೆ ಮಕ್ಕಳೇ. ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ ಹಳಗನ್ನಡದ ಪದ್ಯಗಳು ಮತ್ತು ಪಾಠಗಳಲ್ಲಿ ತುಂಬಾ ಪದ ಸಂಪತ್ತು, ಅಂದ್ರೆ ನಿಮಗೆ ಅಪರಿಚಿತವಾದಂತ ಒಂದಷ್ಟು ಪದಗಳು, ಹಳಗನ್ನಡ ಪದಗಳಿದೆ. ಅವುಗಳನ್ನು ಅವಲೋಕನ ಮಾಡೋದ್ರಿಂದ ನಿಮ್ಮ ಪದಗಳ ಸಿದ್ಧತೆ ಹೌದು ಹೆಚ್ಚು, ಅದಕ್ಕೊಂದಿಷ್ಟು ಆದ್ಯತೆ ಕೊಟ್ರೆ ಆ ಪರೀಕ್ಷೆಯಲ್ಲಿ ನಿಮ್ಗೆ ಸುಲಭ ಆಗ್ಬೋದು ಪದಗಳ ಅರ್ಥ. ಇನ್ನು ಹೊಸಗನ್ನಡ ರೂಪ, ಇನ್ನು ಅಲಂಕಾರ, ಛಂದಸ್ಸು. ಆ ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಅಲಂಕಾರಕ್ಕೆ 1 ಅಂಕ ಬಹು ಆಯ್ಕೆ ಮಾದರಿಯಲ್ಲಿ ಸಂಬಂಧೀಕರಿಸಿ ಬರ್ಬೋದು, ಬರದೇ ಇರ್ಬೋದು. ಛಂದಸ್ಸು ಕೂಡ ಹಾಗೇನೆ. ಆದ್ರೆ 3 ಅಂಕದ ಪ್ರಶ್ನೆ ಅಲಂಕಾರದ್ದೊಂದು, ಛಂದಸ್ಸಿಂದೊಂದು ಕಡ್ಡಾಯವಾಗಿ ಕೇಳ್ತಾರೆ. ಯಾವ್ದಾದ್ರು ಒಂದು ವಿಚಾರ, ಈಗ 1 ಅಂಕಕ್ಕೂ ಕೇಳಿ 3 ಅಂಕಕ್ಕೂ ಕೇಳೋ ಸಾಧ್ಯತೆ ಇದೆಯಾ? ಕೇಳ್ಬಹುದು. ಬಹುತೇಕ ನಾವು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನ ಗಮನಿಸಿದಾಗ ಇಲ್ಲಿ ತನಕ ಯಾವುದೋ 1-2 ಪ್ರಶ್ನೆಯಲ್ಲಿ ಆ ರೀತಿ ಬಂದಿದೆ. ಯಾಕಂದ್ರೆ ಎಲ್ಲ ಅಂಶಗಳಿಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸಗಾರ ಆದ್ಯತೆ ಕೊಡಬೇಕಾಗಿರೋದ್ರಿಂದ ಇಲ್ಲೇ ಒಂದಿಷ್ಟು ಬಹು ಆಯ್ಕೆ ಮಾತ್ರ ಸಂಬಂಧೀಕರಿಸಿ ಬರೆಯೋದು ಕೇಳ್ದೇನೆ ಹೋಗ್ಬೋದು. ಕೇಳಲ್ಲ ಅಂತ ಮಕ್ಕಳನ್ನ ಓದೋದಿಲ್ಲ ಬಿಡಬಾರ್ದು. ಆದ್ರೆ 3 ಅಂಕದ ಪ್ರಶ್ನೆಗಳಂತೂ ಛಂದಸ್ಸು ಕಡ್ಡಾಯವಾಗಿ ಬಂದೇ ಬರುತ್ತೆ. ಹಾಗಾಗಿ ಇಷ್ಟು ಈ 20 ಅಂಶಗಳನ್ನ ಆಧರಿಸಿ ಮಕ್ಕಳೇ ವ್ಯಾಕರಣ ಭಾಗದ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿರ್ತಾರೆ. ಈ ಎಲ್ಲ ಅಂಶಗಳನ್ನ ಆಧರಿಸಿ ನೀವು ತುಂಬಾ ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೆ ಆದ್ರೆ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಬಹು ಸುಲಭವಾಗಿ ಅಂಕಗಳನ್ನು ಪಡ್ಕೊಂಡು SS ಅನ್ನ ಸಾಧಿಸಬಹುದು. ವಿದ್ಯಾರ್ಥಿಗಳೇ, ಈಗ ಪ್ರಶ್ನೆ ಪತ್ರಿಕೆ ನೀವೆಲ್ಲ ಮಾದರಿ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಮಾದರಿಯಲ್ಲಿ ಬರೆದಿದ್ದೀರಿ. ಅಲ್ಲಿ ನಿಮಗೆ ಯಾವ ಪ್ರಶ್ನೆಗೆ ಅಂಕಗಳಿಗೆ ಅನುಗುಣವಾಗಿ ನೀವು ಹೇಗೆ ಉತ್ತರವನ್ನ ಬರೆಯಬೇಕು ಎಂಬುದನ್ನ ಸೂಚನೆ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆ ವಿನ್ಯಾಸಗಾರರು. ಅದನ್ನ ಸರಿಯಾಗಿ ಓದ್ಕೊಳ್ಬೇಕು. ಹೌದು, ತುಂಬಾ ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕು ಮಕ್ಕಳೇ. ಇಲ್ಲಿ ನೋಡಿ, ಒಟ್ಟು ಈ ಮೊದಲನೇ ರೋಮನ್ ಅಂಕಿಯಲ್ಲಿ ಒಟ್ಟು ಈ ರೀತಿ ನಮ್ಗೆ 15 ವಿಧದ ಪ್ರಶ್ನೆಗಳು ಬರ್ತವೆ. ಅಲ್ಲಿ ಮೊದಲನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಸೂಚಿಸಲಾಗಿದೆ. ಇದು 15 ಅಲ್ಲ, ಬಹುಶಃ 6 ಅನ್ಸುತ್ತೆ. 6 ಪ್ರಶ್ನೆಗಳು. ಆ ಪ್ರಶ್ನೆಗಳಾರು ಒಟ್ಟು ಈ 15 ರೋಮನ್ ಅಂಕಿ 1, 2, 3, 4 ಹಿಂಗ ಅಪ್ ಟು 45 ಪ್ರಶ್ನೆಗಳಲ್ಲಿ
ಇವು ನಮಗೆ ಅದರ ಅಡಿಯಲ್ಲಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು ಪ್ರಶ್ನೆಗಳು 45, ಆ 45 ಪ್ರಶ್ನೆಗಳನ್ನ 15 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ರೋಮನ್ ಅಂಕಿ ನಾವು ನೋಡಿದಾಗ ಅಲ್ಲಿ ಕೆಳಗಿನ ಇದು ಬಹು ಆಯ್ಕೆ ಮಾತ್ರ, ಎರಡನೇ ಮೇನು ಸಂಬಂಧೀಕರಿಸಿ ಬರೆಯೋದು, ಇನ್ನು 45ನೇ ಪ್ರಶ್ನೆಯಲ್ಲಿ 15ನೇದಕ್ಕೆ ಬರುತ್ತೆ ಪ್ರಬಂಧ. ಹೀಗೆ ಒಟ್ಟಾರೆ 15 ಸೂಚನೆಗಳಿರ್ತವೆ. ಎಸ್, ಅದನ್ನ ಮಕ್ಕಳು ಆ ಸೂಚನೆಗಳನ್ನ ರೋಮನ್ ಅಂಕಿಯಿಂದ ಪ್ರಾರಂಭಗೊಳ್ಳುವ ಸೂಚನೆಗಳನ್ನ ಚೆನ್ನಾಗಿ ಗಮನ ಕೊಟ್ಟು ನೋಡ್ಬೇಕು. ಅವಾಗ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಮತ್ತು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಬಹು ಆಯ್ಕೆ ಮಾದರಿಯಲ್ಲಿ ಉತ್ತರ ನಿಮಗೆ ಬರೆಯುವಾಗ ಅಲ್ಲೇ ಕೊಟ್ಟಿದ್ದಾರೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನ ಆರಿಸಿ 4 ಪರ್ಯಾಯ ಉತ್ತರಗಳನ್ನು ಸೂಚಿಸುತ್ತಾರೆ. ಅದರಲ್ಲಿ 4 ಉತ್ತರಗಳು ಹೇಗಿರ್ತಾವಂದ್ರೆ ಇದು ಸರಿ, ಇದು ಸರಿ, ಇದು ಸರಿ, ಇದು ಸರಿ. ಅವುಗಳಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು 100% ಸರಿ ಇರ್ತಕ್ಕಂಥ ಉತ್ತರವನ್ನು ನೀವು ಗುರುತಿಸಬೇಕಾಗತ್ತೆ. ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗ ಮಕ್ಕಳು ನೀವು ಗಮನಿಸ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ನಾವು ಬರಿಬೇಕು. ಒಂದು ತೋರಿಸಿ ನೋಡಿ, ಮೊದಲನೇ ಪ್ರಶ್ನೆ ಹೀಗಿದೆ. ಈಗ ಒಂದು ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನಾವು ಈ ದಿಗಂತ ಪದವು ಯಾವ ಸಂಧಿ ಅಂತ ಹೇಳುವಾಗ ಮೊದಲು ವಿದ್ಯಾರ್ಥಿಯಾಗಿ ನಾವೇನು ಗಮನಿಸಬೇಕು ಅಂತಂದ್ರೆ, ಈ ಪದವನ್ನು ವಿಭಾಗ ಮಾಡಿ ನಾವು ಕಲ್ತಿರುವಂತ ಸಂಧಿ ವ್ಯಾಕರಣಾಂಶವನ್ನ ನೆನಪಿಗೆ ತಂದು ಎಲ್ಲ ನೆನಪಿಗೆ ತಗೋಬೇಕು. ಆ ದಿಗಂತ ಯಾವ ಸಂಧಿ ಆಗುತ್ತಾ ಇದೆ ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಬಿಡಿಸಿ ನೋಡಿದಾಗ ನಮಗೆ ತಿಳಿಯುತ್ತೆ. ಆಗ ಮಾಡದೆ ಹೋದ್ರೆ ಏನಾಗುತ್ತೆ, ಆದೇಶವ, ಗುಣವ, ಜಸ್ತ್ವನ, ಅನುನಾಸಿಕನ ಅನ್ನುವಂಥ ಗೊಂದಲ ಉಂಟು. ಅದಕ್ಕೆ ಮಕ್ಕಳು ಯಾವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಉತ್ತರಿಸುವಾಗ ಆಪ್ಷನ್ಗಳಿಗೆ ಹೋಗೋ ಮುನ್ನ ಪ್ರಶ್ನೆಯಲ್ಲೇ ಕೊಟ್ಟಿರುವಂಥ ಪದವನ್ನ ವ್ಯಾಕರಣಾಂಶದ ಹಿನ್ನೆಲೆಯಲ್ಲಿ ಅರ್ಥೈಸ್ಕೊಳ್ಳೋದು ಸೂಕ್ತ. ತದನಂತರ ಅವರು ಬಹು ಆಯ್ಕೆ ಕಡೆ ಗಮನ ಕೊಟ್ರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಆಗುತ್ತೆ. ಇಲ್ಲ ಅಂದ್ರೆ ಬಹುಶಃ ಅವ್ರು ಗೊಂದಲಕ್ಕೀಡಾಗ್ತಾರೆ. ಮಕ್ಕಳೇ, ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೀವು ಕಾಯ್ತಾ ಇರ್ಬೋದಲ್ವಾ? ಸರಿಯಾದ ಉತ್ತರ ಸಿ, ಜಸ್ತ್ವ ಸಂಧಿ. ಕ್ರಮಾಕ್ಷರ ನೋಡಿ, ಅಲ್ಲಿ ಹೇಳಿದ್ದಾರೆ ಕ್ರಮಾಕ್ಷರದೊಂದಿಗೆ ಸರಿಯಾದ ಉತ್ತರವನ್ನು ನೀವು ಬರಿಬೇಕು. ಕ್ರಮಾಕ್ಷರ ಬರಿದೇನೆ ಸಂಧಿ ಪದಕ್ಕೆ ಉತ್ತರವನ್ನು ಬರೆದರೆ ಅಂಕ ಸಿಗುತ್ತಾ ಅಂತ ಆ ಸೂಚನೆಗೆ ಅನುಗುಣವಾಗಿ ನಾವು ಪಾಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಮೌಲ್ಯಮಾಪಕರ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದು. ಹಾಗಾಗಿ ಮಕ್ಕಳ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರವನ್ನ ಬರೀರಿ. ಕ್ರಮಾಕ್ಷರವೂ ಇರಬೇಕು, ಉತ್ತರನು ಪೂರ್ಣ ಉತ್ತರ ಇರಬೇಕು, ಅರ್ಧಂಬರ್ಧ ಉತ್ತರ ಇರಬೇಕು. ಇಲ್ಲೇನು ಹೆಚ್ಚು ನೀವು ಅಲ್ಲೇ ಇರುತ್ತೆ, ಅದು 4 ಬಹು ಅದನ್ನೇ ನೋಡಿ ಬರೆಯೋದು ಅಷ್ಟೇ. ಇಲ್ಲ. ಇನ್ನ ಮುಂದಿನ ಪ್ರಶ್ನೆ ಮಕ್ಕಳೇ ಹೀಗಿದೆ. ಇದಕ್ಕೊಂದಿಷ್ಟು ವಿವರಣೆಯನ್ನ ನಾವು ಗಮನಿಸೋಣ. ಜಸ್ತ್ವ ಸಂಧಿ ಅಂತ ಹೇಳಿದಾಗ ಪೂರ್ವ ಪದದ ಕೊನೆಯಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳ ಪ್ರಥಮಾಕ್ಷರಗಳು ಯಾವ ವರ್ಣ ಅದೇ ವರ್ಗದ 3ನೇ ಅಕ್ಷರ ಅಂದ್ರೆ ಗ, ಜ, ಡ, ದ, ಬಗಳು ಆದೇಶವಾಗಿ ಬರ್ತವೋ, ಅಂದ್ರೆ ವರ್ಗದ ಪ್ರಥಮಾಕ್ಷರಗಳ ಸ್ಥಾನದಲ್ಲಿ ಅದೇ ವರ್ಗದ 3ನೇ ವ್ಯಂಜನಾಕ್ಷರ ಬರುವುದನ್ನ ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಇದಕ್ಕೆ ಸಂವಾದಿಯಾಗಿ ನೀವು ಕನ್ನಡ ಸಂಧಿಗಳಲ್ಲಿ ಆದೇಶ ಸಂಧಿಯನ್ನು ಗಮನಿಸಿದ್ದೀರಾ? ಅಲ್ಲಿ ಪೂರ್ಣಾಕ್ಷರ ಬರುತ್ತೆ, ಇಲ್ಲಿ ವ್ಯಂಜನಾಕ್ಷರ ಬದಲಾಗುತ್ತೆ. ಗಮನಿಸ್ಕೊಳ್ಬೇಕು. ಮತ್ತೆ ಸಂಧಿ ಕಾರ್ಯ ಆಗುವಂತ ಸ್ಥಳ ಕೂಡ ಬದಲಾಗುತ್ತೆ. ಇಲ್ಲಿ ನೋಡಿ, ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ಕ ಅನ್ನುವಂಥ ವ್ಯಂಜನ ಹೋಗಿ ಗ ಅನ್ನುವಂಥ ವ್ಯಂಜನ ಅಲ್ಲಿ ಸೇರ್ತದೆ. ಆದರೆ ಆದೇಶ ಸಂಧಿಯಲ್ಲಿ ಆಗೋ ಬದಲಾವಣೆ ಏನು? ಮಳೆಗಾಲ ಅನ್ನುವಾಗ ಉತ್ತರ ಪದದ ಆರಂಭದ ಪದ ಬದಲಾಗುತ್ತೆ. ಸೊ ನೀವು ನೆನಪಿನಲ್ಲಿ ಇಡ್ಲಿಕ್ಕೆ ಒಂದು ಜಸ್ತ್ವ ಸಂಧಿಗೂ ಮತ್ತು ಆದೇಶ ಸಂಧಿಗೂ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ಕೊಳ್ಬೇಕು. ಇದೇ ರೀತಿ 10 ಸಂಧಿಗಳನ್ನು ನೀವು ಪರಸ್ಪರ ಅವಲೋಕನ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ಹೌದು. ಈಗ ಮಕ್ಕಳೇ, ಮುಂದಿನ ಪ್ರಶ್ನೆ ಹೀಗಿದೆ. 2ನೇ ಪ್ರಶ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಅಲ್ಲಿ 4 ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೌದು. ಈ ತರ ಪ್ರಶ್ನೆ ಬಂದಾಗ ಮಕ್ಕಳು ಗಾಬರಿ ಆಗ್ತಕ್ಕಂಥದ್ದು, ಎಲ್ಲಿದ್ ಗೊತ್ತು ಏನು? ಮಕ್ಕಳೇ, ಇದು ಮೊದಲು ನೀವು ಪ್ರಶ್ನೆಗೆ ಉತ್ತರ ಬರೆಯುವ ಮುನ್ನ ನಿಮ್ಮ ಒಂದು ಅಧ್ಯಯನ ಮಾಡುವ ವಿಧಾನದಲ್ಲಿ ನಿಮ್ಮ ಶಿಕ್ಷಕರು ಕೂಡ ನಿಮಗೆ ಹೇಳಿರ್ತಾರೆ. ಎಲ್ಲವನ್ನ ನೆನಪಿಸ್ಕೋಬೇಕು ನೀವು. ಲೇಖನ ಚಿಹ್ನೆಗಳು ಅನ್ನುವಂಥ ಪಾಠ ಇದೆ. ಹೌದು. ಆ ಲೇಖನ ಚಿಹ್ನೆಗಳಲ್ಲಿ ಸುಮಾರು 10-11 ಬಗೆಯ ಲೇಖನ ಚಿಹ್ನೆಗಳನ್ನು ನಾವು ಬಳಸ್ತೇವೆ.
ಸೂಕ್ತವಾದ ಲೇಖನ ಚಿಹ್ನೆಯನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನು ನಾವು ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರೆ ಇದಕ್ಕೆ ಬಹಳ ಉತ್ತರ ಸೂಕ್ತವಾಗಿ ಹುಡುಕಬಹುದು. ನೋಡಿ, ಯಾವುದೇ ಪದದ ಪರ್ಯಾಯ ಪದವನ್ನು ಅರ್ಥವನ್ನು ತಿಳಿಸುವಾಗ ನಾವು ಆವರಣದಲ್ಲಿ ಇಟ್ಟುಬಿಡ್ತೇವೆ. ಯಾವ ವಿದ್ಯಾರ್ಥಿ ಲೇಖನ ಚಿಹ್ನೆಗಳನ್ನು ಹೆಚ್ಚು ಸಮರ್ಥವಾಗಿ ಬಳಸಲಿಕ್ಕೆ ಕಲ್ತ್ಕೊಳ್ತಾನೋ ಅವನು ಭಾಷೆಯಲ್ಲಿ ಪ್ರಭುತ್ವವನ್ನು ಪಡಿತಾನೆ ಅಂತ. ಸೊ ಅದರಿಂದ ಇದು ಕಡ್ಡಾಯ ಪ್ರಶ್ನೆ ಅಂತ ಹೇಳಿ ನಾವು ಭಾವಿಸ್ಕೊಳ್ಬಹುದು. ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದೇ ಬರುತ್ತೆ ಬರೋ ಸಂಭಾವ್ಯ ಜಾಸ್ತಿ ಇರುತ್ತೆ ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್ ಅಲ್ಲಿ ಇದೆ, ಆವರಣ. ಚಿಹ್ನೆಗಳು ಬರ್ತದೆ. ಹೌದು, ಎಲ್ಲ ನೀವು ಲೇಖನ ಚಿಹ್ನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಕ್ಕಳೇ ಪಡ್ಕೊಂಡಿದ್ದೆ ಆಗಿದ್ರೆ ಒಂದಿಷ್ಟು ಗಮನಿಸಬಹುದು ಇರಪ್ಪ ಅವರೇ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೊಡ್ತಾರೆ. ನಾವು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಅಂತಾದಾಗ ಪೂರ್ಣ ವಿರಾಮ. ಹಾಗೇನೆ ಉದಾಹರಣೆಗಳನ್ನು ಕೊಟ್ಟು ಪ್ರಶ್ನೆ ಕೇಳಬಹುದು. ಈ ಉದಾಹರಣೆಗಾಗಿ ವಿದ್ಯಾರ್ಥಿಗಳು ಪದ್ಯವನ್ನ ಹಾಡುತ್ತಾರೆ, ಈ ವಾಕ್ಯದಲ್ಲಿ ಈ ಲೇಖನ ಚಿಹ್ನೆಯನ್ನ ಬಳಸಲಾಗಿದೆ. ಪ್ರಶ್ನೆ ಹೀಗೂ ಕೇಳಬಹುದು. ಪ್ರಶ್ನೆ ಹೇಗಾದ್ರೂ ಕೇಳಿ ಮಕ್ಕಳೇ, ನಿಮ್ಮ ಪರಿಕಲ್ಪನೆ ಲೇಖನ ಚಿಹ್ನೆಗಳನ್ನ ಸಮರ್ಥವಾಗಿ ನೀವು ಅಧ್ಯಯನ ಮಾಡಿದ್ದೇ ಆದ್ರೆ, ಅರ್ಥಪೂರ್ಣವಾಗಿ ತಿಳ್ಕೊಂಡಿದ್ದೇ ಆದ್ರೆ, ಪ್ರಶ್ನೆ ಯಾವುದಾದ್ರೂ ಬಂದ್ರು ನೀವು ಸರಿ ಉತ್ತರ ಬರೀತೀರಿ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಅಂಶಗಳನ್ನು ಅವರು ಗಮನಿಸ್ಬೇಕು. ಹೌದು, ಇದೆಲ್ಲ ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮಕ್ಕಳೇ. ಇದು ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಇದೆ, ನೀವು ಒಂದ್ಸರಿ ಇದನ್ನ ನೋಡ್ಕೋಬೇಕು. ಇನ್ನ ಮೂರನೇ ಪ್ರಶ್ನೆ, ರೂಢನಾಮ ಪದಕ್ಕೆ ಉದಾಹರಣೆಯಾದ ಪದವಿದು. ಇದರ ಸರಿಯಾದ ಉತ್ತರ ಎ, ನದಿ. ಹೇಗೆ ಗೌಡ್ರೆ ನದಿ? ನಮ್ಮ ಮಕ್ಕಳಿಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳಕ್ಕೆ ಇದನ್ನ ನೀವು ಯಾವ ರೀತಿ ಒಂದಿಷ್ಟು ಹೇಳ್ಬೋದು ಮಾಹಿತಿ? ನಾಮಪದಗಳು ಅಂತಂದಾಗ ನಾಮಪದಗಳಲ್ಲಿ ಅನೇಕ ವಿಭಾಗಗಳಿದೆ ವ್ಯಾಕರಣಾಂಶಗಳಲ್ಲಿ. ಅಂಕಿತನಾಮ, ಅನ್ವರ್ಥನಾಮ, ರೂಢನಾಮ, ಅದರಲ್ಲಿ ಮತ್ತೆ ನಾವು ಪುರುಷವಾಚಕಗಳು ಬರ್ತವೆ, ವಸ್ತುವಾಚಕಗಳು ಬರ್ತವೆ. ಅವುಗಳನ್ನೆಲ್ಲ ಗಮನಿಸೋದ್ರಿಂದ ನಾವು ಈ ಪ್ರಶ್ನೆಗೆ ತಯಾರಿ ಮಾಡ್ಕೊಳ್ಬೋದು. ರೂಢಿಗತವಾಗಿ ಬಂದಂಥದ್ದು ರೂಢನಾಮವಾಗುತ್ತೆ. ಅಂದರೆ ಸಾಮಾನ್ಯವಾಗಿ ಅನಾದಿ ಕಾಲದಿಂದ ಕರ್ಕೊಂಡು ಬಂದಂಥ ಹೆಸರನ್ನ ನಾವು ರೂಢನಾಮ ಅಂತ ಕರಿತೀವಿ. ವ್ಯಕ್ತಿಯನ್ನ ವಸ್ತುವನ್ನ ಗುರುತಿಸ್ಲಿಕ್ಕೆ ಇಟ್ಟಂಥದ್ದು ಅಂಕಿತನಾಮ ಆಗುತ್ತೆ. ಅದೇ ರೀತಿ ವ್ಯಕ್ತಿಯ ಹುದ್ದೆ, ಮಾಡುವ ಕೆಲಸ ಮತ್ತು ದೈಹಿಕ ವಿಶೇಷತೆಗಳನ್ನು ಗುರುತಿಸಿ ಹೇಳುವಂಥದ್ದು ಅನ್ವರ್ಥನಾಮ ಆಗುತ್ತೆ. ಅದೇ ರೀತಿ ಕೆಲವು ವಸ್ತುಗಳ ಆಕಾರವನ್ನು ನೋಡಿ ಅಥವಾ ಅವುಗಳು ಇಷ್ಟು ಪ್ರಮಾಣವನ್ನು ನೋಡಿ ಅದನ್ನು ಹೇಳುವಂಥದ್ದು ಪರಿಮಾಣವಾಚಕವಾಗುತ್ತೆ. ಹೀಗೆ ಆ ಒಂದು ವ್ಯಾಕರಣಾಂಶವನ್ನು ಅವರು ಗಮನಿಸಬೇಕಾಗುತ್ತೆ. ಅಂದ್ರೆ ಒಟ್ಟಾರೆ ಮಕ್ಕಳು ಸರಿಲಿ ನಾಮಪದ ಅಂದ್ರೆ ಏನು, ನಾಮಪದದ ವಿವಿಧ ಎಲ್ಲ ಪ್ರಕಾರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಬೇಕು ಅನ್ನೋದು ನಿಮ್ಮ ಒಂದು ಭಾವನೆ. ಹೌದು. ಹಾಗಾದ್ರೆ ಮಕ್ಕಳೇ, ಇದೆಲ್ಲ ನಾಮಪದದ ವಿವರಗಳನ್ನ ಈಗಾಗಲೇ ತಮಗೆಲ್ಲರಿಗೂ ಚಿರಪರಿಚಿತ ಆಗಿರೋದ್ರಿಂದ ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಗಮನಿಸಿ ಮಕ್ಕಳೇ, ಗಿರಿವನ ದುರ್ಗಗಳು ಪದದಲ್ಲಿರುವ ಸಮಾಸ. ಈ 4 ಉತ್ತರಗಳನ್ನು ಮಕ್ಕಳು ತುಂಬಾ ಚೆನ್ನಾಗಿ ಓದಿರ್ತಾರೆ. ಈ 4 ಉತ್ತರಗಳನ್ನು ನೋಡಿದಾಗ ಮಕ್ಕಳಿಗೆ ಯಾವುದು ಇದು ಅದು ಅಂತ ಗೊಂದಲ ಆಗತ್ತೆ. ಈ ಸಮಾಸಗಳನ್ನು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಸರಿಯಾದ ಉತ್ತರವನ್ನು ಬರಿಬೇಕಾಗಿತ್ತಂದ್ರೆ ಇದಕ್ಕೆ ನಿಮ್ಮ ವಿವರಣೆ ಏನ್ ಕೊಡ್ತೀರಾ? ನೋಡಿ, ಸಮಾಸದಲ್ಲಿ 8 ಬಗೆಯನ್ನು ಈಗಾಗಲೇ ಅವರು ನೋಡಿದ್ದಾರೆ. 8 ಬಗೆಯ ಸಮಾಸಗಳನ್ನ ಗಮನಿಸುವಾಗ ಅವರು ತತ್ಪುರುಷ ಸಮಾಸ ಅಂತ ಬಂದಾಗ 2 ನಾಮಪದಗಳು ಕೂಡಿದಾಗ ಉತ್ತರ ಪದ ಪ್ರಧಾನತೆಯನ್ನು ಪಡೆದಿರುತ್ತೆ. ಅರಸನ ಮನೆ, ಅರಮನೆ, ಬೆಟ್ಟದ ಆವರೆ, ಬೆಟ್ಟದ ತಾವರೆ, ಬೆಟ್ಟದ. ಈಗ ಅದೇ ರೀತಿ ವಿಶೇಷಣ ಮತ್ತು ನಾಮಪದ ಕೂಡಿದ್ದನ್ನು ನಾವು ಕರ್ಮಧಾರಯ ಸಮಾಸ ಅಂತೀವಿ. ಸಂಖ್ಯಾವಾಚಕ ಇತ್ತಂದ್ರೆ ದ್ವಿಗು ಸಮಾಸ ಅಂತೀವಿ. ಈ ರೀತಿ ಗುಣವಾಚಕ, ಸಂಖ್ಯಾವಾಚಕ ಅಥವಾ ಒಂದು ನಿರ್ದಿಷ್ಟ ಸ್ಥಾನವನ್ನು ಹೇಳುವಂಥ ಅಂಶಿ ಸಮಾಸ ಇರ್ಬೋದು, ಎಲ್ಲವನ್ನು ಅವರು ಒಂದು ರೀತಿ ಅವಲೋಕನ ಮಾಡೋದ್ರಿಂದ ಒಂದು ಪ್ರಶ್ನೆಗಳಿಗೆ ಅವರು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಅಂಕ ಖಂಡಿತ ಕಳಿಸಬಹುದು. ಈಗ ಮಕ್ಕಳೇ, ಒಟ್ಟಾರೆ ಸಾರ ಇಷ್ಟೇ. ಸಮಾಸ ಅಂದ್ರೆ ಏನು? ಸಮಾಸ ಪದವನ್ನ ಬಿಡಿಸಿ ಬರೀತಕ್ಕಂಥದ್ದಂದ್ರೆ ನಾವು ಅದಕ್ಕೆ ವಿಗ್ರಹ ವಾಕ್ಯ ಮಾಡಿ ಬರೆಯೋದಕ್ಕೆ ಕರಿತೀವಿ. ಸಂಧಿಗೂ ಮತ್ತು ಸಮಾಸಕ್ಕೆ ಇರ್ತಕ್ಕಂಥ ಒಂದಿಷ್ಟು ಪರಿಚಯಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು 8 ವಿಧದ ಸಮಾಸಗಳನ್ನು ಕೂಡ ಯಾವುದು ಪರೀಕ್ಷೆಯಲ್ಲಿ ಕೇಳ್ತಾರೋ ಹೇಳಕ್ಕಾಗೋದಿಲ್ಲ. ಡೆಫಿನಿಷನ್ ಕೊಟ್ಟು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೋದು, ಉದಾಹರಣೆಗಳನ್ನ ಕೊಟ್ಟು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಹೇಗಾದ್ರೂ ಮಾಡಲಿ ಮಕ್ಕಳೇ, ನೀವು ಚೆನ್ನಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು ನಮ್ಮ ಗೌಡ್ರ ಅಭಿಪ್ರಾಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು. ಆದ್ದರಿಂದ ವೀರೇಶ್ವರ್ ಪಾಠಕ್ರವರು
ಮಲೇರಿಯಾದಿಂದ ಬಳಲಬೇಕಾಯಿತು. ಈ ವಾಕ್ಯವು ವೀರಪ್ಪ ಅವರು, ಇದು ವಾಕ್ಯಗಳ ಬಗೆಗಳಲ್ಲಿ ಇರುವಂತ ಪ್ರಶ್ನೆ. ಹಾ. ವಾಕ್ಯಗಳ ಬಗೆಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ವಿದ್ಯಾರ್ಥಿ ಹೌದು. ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಾಕರಣಾಂಶ ದ್ವಿತೀಯ ಭಾಷೆನಲ್ಲೂ ಬರುತ್ತೆ ಮತ್ತು ಪ್ರಥಮ ಪ್ರಥಮ ಭಾಷೆಯಲ್ಲೂ ಭಾಷೆಯಲ್ಲೂ ಬರುತ್ತೆ. ಬರುತ್ತೆ. ವಾಕ್ಯಗಳಲ್ಲಿ 3 ಬಗೆ, ಅದು ಸರಳ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಅಂತ ಹೇಳ್ತೇವೆ. ಸರಳ ವಾಕ್ಯ ಪೂರ್ಣ ಕ್ರಿಯಾಪದದಿಂದ ಪೂರ್ಣ ವಿರಾಮದೊಡನೆ ಅಂತ್ಯಗೊಳ್ಳುವಂಥದ್ದು. ಸಂಯೋಜಿತ ವಾಕ್ಯ ಅಂದ್ರೆ ಇಂಗ್ಲಿಷ್ನಲ್ಲಿ ಕಾಂಪೌಂಡ್ ಸೆಂಟೆನ್ಸ್ Yes. ಅಂತ. ಸಂಯೋಜನೆಗೊಳ್ಳಿಕ್ಕೆ ಏನ್ ಬೇಕು ವಾಕ್ಯಗಳು? ಮಧ್ಯದಲ್ಲಿ ಒಂದು ಸಂಯೋಜಿತ ಪದಗಳು ಬರ್ತವೆ. ಆ ಪದಗಳ ಉದಾಹರಣೆಗಳಂದ್ರೆ ಉದಾಹರಣೆ ಆದ್ದರಿಂದ, ಮತ್ತು, ಹಾಗೆ, ಅಥವಾ ಅಥವಾ, ಆದುದರಿಂದ, ಈ ಪದಗಳಿದ್ದಾಗ ಸಂಯೋಜಿತ ವಾಕ್ಯ ಅಂತ ಹೇಳ್ಬೋದು. ಮತ್ತೆ ಮಿಶ್ರ ವಾಕ್ಯ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಗುರುತಿಸಬೇಕಾದ್ರೆ ಒಂದು ಪ್ರಧಾನ ವಾಕ್ಯದ ಅಡಿಯಲ್ಲಿ ಉಪವಾಕ್ಯಗಳು ಬರ್ತದೆ. ಅಂದ್ರೆ ಉಪವಾಕ್ಯಗಳನ್ನು ಮಾತ್ರ ಓದ್ಕೊಂಡ್ರೆ ನಮಗೆ ಅರ್ಥಗ್ರಹಿಕೆ ಆಗೋದಿಲ್ಲ. ಪ್ರಧಾನ ವಾಕ್ಯದ ಬೇಕೇ ಬೇಕಾಗುತ್ತೆ. ಹೌದು. ಅಂತ ಉದಾಹರಣೆಗಳು ಗಮನಿಸಿದಾಗ ನಾವು ಅದನ್ನು ಮಿಶ್ರ ವಾಕ್ಯ ಅಂತ ಕರಿತೇವೆ. ಒಟ್ಟಾರೆ ವಾಕ್ಯ ಅಂದ್ರೆ ಏನು? ವಾಕ್ಯಗಳಲ್ಲಿರ್ತಕ್ಕಂಥ 3 ಬಗೆಗಳನ್ನು ನೀವು ಅದರ ಡೆಫಿನಿಷನು ಮತ್ತು ಉದಾಹರಣೆಗಳನ್ನು ಗಮನಿಸಿದ್ದೆ ಆದರೆ ಇಲ್ಲಿ ಬರುವ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಗಳನ್ನು ಬರಿಬೋದು ಮಕ್ಕಳೇ. ಅಲ್ಲೇನೆ ಯಾವ ವರ್ಷ ಯಾವ ರೀತಿ ಪ್ರಶ್ನೆ ಕೇಳಿದಾನೆ ಅನ್ನೋದು ಕೂಡ, ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾನೆ ಅನ್ನೋದು ಕೂಡ ನಾವು ನಿಮಗಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀವಿ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ರಶ್ನೆ ಬಹು ಆಯ್ಕೆ ಮಾದರಿಯ ಕೊನೆಯ ಪ್ರಶ್ನೆ ಅಂತೇಳಿ ನಾವು ಅನ್ಕೋತಾ ಇದ್ದೀವಿ. ಸಂಬಂಧಾರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದವಿದು. ಎ ಚೆನ್ನಾಗಿ, ಬಿ ಸಾಕು, ಸಿ ಸುಯ್ಯನೆ, ಡಿ ಅಥವಾ. ಯಾವ್ದು ಇದರಲ್ಲಿ ಸರಿಯಾದ ಉತ್ತರ? ಸಂಬಂಧಾರ್ಥಕ ಅವ್ಯಯ ಅಥವಾ ಅಂತಿದೆ. ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅವ್ಯಯ ಅಂದ್ರೆ ಏನು ಅಂತೇಳಿ. ಬದಲಾಗದ ಪದಗಳನ್ನ ಅವ್ಯಯ ಅಂತ ಕರೀತೇವೆ. ಈಗ ಉದಾಹರಣೆಗೆ ಕ್ರಿಯಾಪದ, ನಾಮಪದಗಳನ್ನ ಬದಲಾಯಿಸಬಹುದು. ಏಕವಚನದಿಂದ ಬಹುವಚನಕ್ಕೆ ಬದಲಾಯಿಸಬಹುದು, ಅಥವಾ ಲಿಂಗವನ್ನ ಬದಲಾಯಿಸಬಹುದು. ಅವ್ಯಯಗಳು ಯಾವತ್ತೂ ಬದಲಾಗುವುದಿಲ್ಲ. ಈಗ ನೋಡಿ, ಮತ್ತು ಅನ್ನುವಂಥ ಪದವನ್ನ ನೀವೆಲ್ಲಿಟ್ರು ಕೂಡ ಮತ್ತುಗೆ, ಮತ್ತುಗೆ, ಗಾಗಿ, ಮತ್ತುಗಳು ಹೇಳೋಂಗಿಲ್ಲ. ಅದೇ ರೀತಿ ಹಾಗೆ ಅನ್ನುವಂಥ ಪದವನ್ನು ಕೂಡ ಬದಲಾಯಿಸಕ್ಕಾಗುದಿಲ್ಲ. ಸಾಮಾನ್ಯವಾದ 2 ಲಕ್ಷಣಗಳನ್ನು ಅವ್ಯಯಗಳಲ್ಲಿ ಕಾಣ್ತೇವೆ. ಒಂದು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಅಪೂರ್ಣತೆಯಿಂದ ಕೂಡಿರುತ್ತೆ. ಈಗ ಕೃದಂತಾವ್ಯಯ, ತದ್ದಿತಾಂತವ್ಯಯ ಬಂದಾಗ ಅದು ಕೊನೆಗೊಳ್ಳುವುದು ಅಪೂರ್ಣತೆಯಿಂದ. ಇಂಥವುಗಳನ್ನು ನಾವು ಗುರುತಿಸಿ ಅವ್ಯಯಗಳನ್ನು ಹೆಸರಿಸಬಹುದು. ಹಾಗಾದ್ರೆ ಮಕ್ಕಳೇ, ಅವ್ಯಯ ಅಂದ್ರೆ ಏನು? ಅವ್ಯಯಗಳಲ್ಲಿರ್ತಕ್ಕಂಥ ವಿವಿಧ ಪ್ರಕಾರಗಳನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು 2ನೇ ಮೇನಲ್ಲಿ ಸಂಬಂಧೀಕರಿಸಿ ಬರೆಯೋದು ಮಕ್ಕಳೇ. ನೀವು ಸಾಕಷ್ಟು ಇದ್ರ ಬಗ್ಗೆ ಅಭ್ಯಾಸ ಮಾಡಿರ್ತೀರಿ, ಅಧ್ಯಯನ ಮಾಡಿರ್ತೀರಿ. ಈ ಸೂಚನೆಯನ್ನು ಒಂದಿಷ್ಟು ನಾವು ಗಮನಿಸೋದಾದ್ರೆ, ಈ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿ ಹೊಂದತಕ್ಕಂಥ ಸಂಬಂಧಿ ಪದವನ್ನು ನಾವು ಬರೀಬೇಕು. ಒಟ್ಟು 4 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ. ವಿದ್ಯಾರ್ಥಿಗಳೇ, ಅಲ್ಲೇನೆ ಕೊಟ್ಟಿದ್ದಾರೆ ನಿಮ್ಗೆ, ಮೊದಲೆರಡು ಪದಗಳಿಗಿರ್ತಕ್ಕಂಥ ಸಂಬಂಧವನ್ನ ನಾವು ಗ್ರಹಿಸ್ಕೋಬೇಕು. ಅಂದ್ರೆ ಇವರು ಮಕ್ಕಳು ಗಮನಿಸಬೇಕಾಗಿರೋದು ಉತ್ತರವನ್ನಲ್ಲ, ಮೊದಲೆರಡು ಪದಗಳಲ್ಲಿ ಏನು ಪರಸ್ಪರ ಸಂಬಂಧ ಇದೆ, ಅರ್ಥನ, ವಿರುದ್ಧಾರ್ಥನ, ಸಮಾನಾರ್ಥನ, ಸಂಧಿನ, ಹೌದು, ಯಾವ ವ್ಯಾಕರಣಾಂಶದ ಹಿನ್ನೆಲೆಯಲ್ಲಿ ಅವು ಕೂಡಿವೆ. ಎಸ್, ಅಂದ್ರೆ ಇಲ್ಲಿ ಈ ಮೊದಲೆರಡು ಪದಗಳನ್ನ ಅವರು ಚೆನ್ನಾಗಿ ಗ್ರಹಿಸ್ಕೊಂಡ್ರೆ ಈ 3ನೇ ಪದಕ್ಕೆ ಸರಿ ಹೊಂದತಕ್ಕಂಥ 4ನೇ ಪದವನ್ನು ಅವರು ಖಂಡಿತ ಉತ್ತರಿಸ್ತಾರೆ. ಆ ಮಕ್ಕಳು, ಇದು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಉತ್ತರ ಬಿ ಅಂತಕ್ಕಂಥದ್ದು. ಅದ್ರ ವಿವರಣೆ ಕೂಡ ಯಾವ್ಯಾವ ವರ್ಷ ಇಲ್ಲಿ ಏನ್ ಕೇಳಿದಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಈರಪ್ಪ ಅವರೇ, ಈ ವಂದ್ಯ ಬಂಜೆ ಅನ್ನೋದರ ಸಂಬಂಧವನ್ನ ಮಗು ತಿಳ್ಕೊಳ್ಳೋ ತನಕ ವ್ಯಯ ಅನ್ನೋದಕ್ಕೆ ಉತ್ತರ ಸಿಗಲ್ಲ. ಹೌದು ನೋಡಿ, ವಂದ್ಯ ಬಂಜೆ ಅನ್ನುವಂಥದ್ದು ಪರಸ್ಪರ ತತ್ಸಮ ತದ್ಭವದ ಆಧಾರದಲ್ಲಿ ಜೋಡಿಯಾಗಿದೆ. ವ್ಯಯ ಅನ್ನೋದನ್ನು ಕೂಡ ನಾವು ತತ್ಸಮ ತದ್ಭವದ ಆಧಾರದಲ್ಲೇ ಜೋಡಿಸಬೇಕು. ಸುಮ್ಮನೆ ಅರ್ಥ ಹೇಳ್ಬಿಡೋದು ಅಥವಾ ವಿರುದ್ಧಾರ್ಥ ಹೇಳ್ಬಿಟ್ಟು ತೋಚದಂತೆ ಪದ ಬರೆಯೋದು ತಪ್ಪಾಗುತ್ತೆ. ನೀವು ನಿಮ್ಮ ಶಿಕ್ಷಕರು ಇವುಗಳನ್ನ ಬರ್ಸಿರ್ತಾರೆ, ಚೆನ್ನಾಗಿ ನೀವು ಮನನ ಮಾಡ್ಕೋಬೇಕು. ಹಾಗೇನೆ 8ನೇ ಪ್ರಶ್ನೆ, ಅಮಾನತು, ಅರಬ್ಬಿ, ಬಂದೂಕು ಮೊದಲೆರಡು ಪದಗಳಿಗಿರ್ತಕ್ಕಂಥ ಸರಿ ಸಂಬಂಧವನ್ನು ಅಲ್ಲಿ, ಅಂದ್ರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಮೇಲೆ ಈ ಪ್ರಶ್ನೆ ರಚನೆ ಆಗಿದೆ ಅಂತಕ್ಕಂಥದ್ದು. ಈರಪ್ಪ ಅವರೇ, ಇಡೀ ಎಲ್ಲ ವಿದ್ಯಾರ್ಥಿಗಳು ಕೇಳುವಂತ ಪ್ರಶ್ನೆ, ಈ ಅನ್ಯ ದೇಶೀಯ ಪದವನ್ನ ಯಾವ ಆಧಾರದಲ್ಲಿ ಇಂಥದೇ ದೇಶದ ಪದ ಅಂತ ಹೇಳಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಗು ಕೇಳುತ್ತದೆ. ಇದು ಎಷ್ಟು ಸವಾಲಿನ ಪ್ರಶ್ನೆ ಅಂತಂದ್ರೆ,
ಈಗ ನೋಡಿ, ಈಗ ಉರ್ದು ಪದ ಅಂತ ನಾವು ಹೇಳ್ತೀವಿ, ಬಂದೂಕು ಉರ್ದು ಪದ. ಅದು ಉರ್ದುನೇ ಅಂತ ಗುರುತಿಸ್ಲಿಕ್ಕೆ ನಮ್ಮ ಐತಿಹಾಸಿಕ ಅನುಭವ ನಮಗಿಲ್ಲ, ಇಲ್ಲ. ಅಥವಾ ಅದು ಆ ಭಾಷೆ ಬಂದಂಥ ಸಂದರ್ಭದಲ್ಲಿ ಹೇಗೆ ಅದು ನಮ್ಮ ಕನ್ನಡದ ಜೊತೆ ಸೇರ್ತು ಅನ್ನುವಂಥ ಅನುಭವ ಕೂಡ ಮಕ್ಕಳಿಗಿರಲ್ಲ. ಇದನ್ನು ಯಾವ ಆಧಾರದ ಮೇಲೆ ಉತ್ತರಿಸಬೇಕು? ಕೆಲವೊಮ್ಮೆ ಈ ಭಾಷೆ ಅಲ್ಲ ಮತ್ತೊಂದು ಭಾಷೆ ಅಂತೇಳಿ ಉತ್ತರಿಸ್ತಾರೆ. ಅದಕ್ಕಾಗಿ ಇದಕ್ಕೆ ಸೂಕ್ತವಾದಂಥ ಒಂದು ಆಲೋಚನೆ ಮಗುಗೆ ಹೇಗೆ ಬರಬೇಕು ಅಂತಂದ್ರೆ, ಯಾವ ಭಾಷೆಯ ಪದಗಳು ಎಷ್ಟಿವೆ ಪಠ್ಯಪುಸ್ತಕದಲ್ಲಿ ಒಂದು ಕಡೆ ಕಲೆ ಹಾಕೊಂಡು ಇದೆ, ಅದನ್ನ ಅವರು ಪುನರ್ಮನನ ಮಾಡ್ಕೊಳ್ತಾ ಹೋದ್ರೆ ಉತ್ತರಿಸಲಿಕ್ಕೆ ಸರಳ. ಈ ಎಷ್ಟು ಸಾರಿ ಓದಿದ್ರು ಗೌಡ್ರೆ, ಇದು ಈ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನ ಮತ್ತೆ ಮತ್ತೆ ಓದ್ಬೇಕನ್ಸುತ್ತೆ. ಅವಾಗ ಈ ಕಥೆ ರೂಪದಲ್ಲಿ ಇದನ್ನ ನೆನಪಿಡ್ತಕ್ಕಂಥ ಕೆಲವೊಂದು ಟೆಕ್ನಿಕ್ ಕೆಲವೊಂದು ಶಿಕ್ಷಕರು ಹೇಳಿಕೊಟ್ಟಿದ್ದಾರೆ, ಕೆಲವರು ಹಾಡನ್ನು ಮಾಡಿದ್ದಾರೆ. ಹೌದೌದು. ಅವನ್ನೆಲ್ಲ ನಾವು ಕೇಳಬೇಕು. ವಿವಿಧ ಬಗೆಯಲ್ಲಿ ನಮ್ಮ ಬೋಧನೆ ಕಲಿಕೆ ಆಗ್ಬೇಕು. ಅಂದಾಗ ಮತ್ತೆ ಮತ್ತೆ ಕೇಳೋದ್ರಿಂದ ಆ ಪ್ರಶ್ನೆಗೆ ಸರಳವಾಗಿ ಗುರುತಿಸಬಹುದು. ಅವ್ರು ಇಲ್ಲೊಂದು ವಿಚಾರ ತಿಳ್ಕೊಳ್ಬೇಕು ನಾವು. ಇಡೀ 100ಕ್ಕೆ 100 ಅಂಕಗಳನ್ನು ಗಳಿಸುವಂತ ಉತ್ಸಾಹದಲ್ಲಿರುವಂತ ಮಗು ಈ ಅಂಶದಲ್ಲಿ ಯಶಸ್ವಿ ಆದ್ರೆ ಖಂಡಿತ 100ಕ್ಕೆ 100 ಅಂಕ ಪಡೆಯಲಿಕ್ಕೆ ಸಾಧ್ಯ ಇದೆ. ಇದು ಒಂದೇ ಸವಾಲಿನ ಪ್ರಶ್ನೆ. ಹಾಗಾಗಿ ಈ ತರ ಒಂದು ಪಟ್ಟಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಅವರು ಅಭ್ಯಾಸ ಮಾಡಿದ್ರೆ ಸೂಕ್ತ ಆಗುತ್ತೆ. ಹಾಗೆ ಮಕ್ಕಳೇ, ಈ ರೀತಿ ಇಲ್ಲಿ ಸಂಬಂಧೀಕರಿಸಿ ಬರೀತಕ್ಕಂಥ ಪದಗಳು, ಇದು ಪದ ಮತ್ತು ಪದದ ಅರ್ಥಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಯನ್ನ ಕೇಳಿದರೆ ಅದ್ರ ಉತ್ತರ ನೀವು ಗಮನಿಸ್ಕೋಬೇಕಾಗತ್ತೆ. 10ನೇ ಪ್ರಶ್ನೆ, ಇದು ಸಿರಿತನ, ತದ್ದಿತಾಂತ ಭಾವನಾಮ, ಅಂಜಿಕೆ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ನಾವು 3ನೇ ಪದದ ಗ್ರಹಿಕೆ ಸರಿಯಾಗಾದ್ರೆ 4ನೇ ಪದವನ್ನ ಈಸಿಯಾಗಿ ನಾವು ಬರಿಬಹುದು ಅಂತಕ್ಕಂಥದ್ದು ಒಂದು. ಈರಪ್ಪ ಅವರು ಇಲ್ಲಿ ಸಿರಿತನ, ತದ್ದಿತಾಂತ ಭಾವನಾಮ ಅಂತ ಅಲ್ಲೇ ಕೊಟ್ಟಿದ್ದಾರೆ. ಹೌದು. ಅಂಜಿಕೆ ಅನ್ನೋದು ಏನಂತೇಳಿ ಅವರ ಮಗುವಿನಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಆ ಮಗು ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಮುಖ್ಯವಾಗಿ ಕೃದಂತವನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು, ತದ್ದಿತಾಂತವನ್ನ ತಿಳ್ಕೊಂಡಿರಬೇಕು. ಕೃದಂತ ಅನ್ನೋ ಎಲ್ಲಾ ಪದಗಳು ಕೂಡ ಕ್ರಿಯೆ ಧಾತುವಿನಿಂದ ಆರಂಭಗೊಂಡಿರ್ತದೆ. ತದ್ದಿತಾಂತ ಅನ್ನುವಂತ ಎಲ್ಲ ಪದಗಳು ಕೂಡ ನಾಮದ ಧಾತುವಿನಿಂದ ಅಥವಾ ನಾಮ ಪ್ರಕೃತಿಯಿಂದ ಪ್ರಾರಂಭಗೊಂಡಿರುತ್ತೆ. ವ್ಯತ್ಯಾಸ ವ್ಯತ್ಯಾಸ ಒಟ್ಟಾರೆ ಗೌಡ್ರೆ ಹಾಗಿದ್ರೆ ತದ್ದಿತಾಂತ ಮತ್ತು ಕೃದಂತದ ಸಂಪೂರ್ಣ ಪರಿಚಯ ಮಕ್ಕಳಿಗೆ ಇರಬೇಕು. ಆ ವಿದ್ಯಾರ್ಥಿಗಳೇ, 3ನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 7 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ. 7 ಪ್ರಶ್ನೆಗಳಲ್ಲಿ 4 ಗದ್ಯದಿಂದ, 2 ಪದ್ಯದಿಂದ, ಒಂದು ಪಠ್ಯಪೂರಕ ಅಧ್ಯಯನ. ಪಠ್ಯಪೂರಕ ಅಥವಾ ಪಠ್ಯಪೋಷಕ. ಇದೇ ಗದ್ಯದಲ್ಲಿ, ಇದೇ ಪದ್ಯದಲ್ಲಿ, ಇದೇ ಪಠ್ಯಪೂರಕ ಅಧ್ಯಯನದಲ್ಲಿ ಬರ್ತದೆ. ಈ ವರ್ಷ ನಾವು ಎಲ್ಲವನ್ನು ಚೆನ್ನಾಗಿ ಪದ್ಯಗಳನ್ನು ಓದಬೇಕು. ಪಠ್ಯಪೋಷಕದಲ್ಲೂ ಕೂಡ ಒಂದು ವಾಕ್ಯದಲ್ಲಿ ಪದ್ಯದಲ್ಲಿ ಬರುತ್ತಾ ಪಾಠದಲ್ಲಿ ಬರುತ್ತಾ ಹೇಳುವಾಗಿಲ್ಲ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು. 11ನೇ ಪ್ರಶ್ನೆ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಅಲ್ಲೇ ಮಕ್ಕಳೇ ಉತ್ತರ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಎಲ್ಲಿ ಮಾಹಿತಿ ಬೇಕೋ ಅದ್ರ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡ್ತೀವಿ. ಗೊತ್ತಿರೋದನ್ನ ನಿಮ್ ಶಿಕ್ಷಕರು ಈಗಾಗಲೇ ಹೇಳಿರ್ತಾರೆ. 1 ಅಂಕದ ಉತ್ತರಗಳು ಪೂರ್ಣ ವಾಕ್ಯ ರೂಪದಲ್ಲಿ ಇರಬೇಕು. ಅಪೂರ್ಣ ವಾಕ್ಯ ಮಾಡಿ ಬರೆಯೋದು, ಒಂದು ಪದ ಬರೆಯೋದು ಅಥವಾ ಒಂದು ಶಬ್ದ ಬರೆದು ಮುಂದೆ ಹೋಗೋದು ಇದು ವಾಕ್ಯದಲ್ಲಿ ಆಗೋದಿಲ್ಲ. ಹಾಗಾಗಿ ಪೂರ್ಣಾಂಕ ಸಿಗೋದಿಲ್ಲ ಇವರಿಗೆ. ಅರ್ಧ ಅಂಕ ಅಂತೂ ಕೊಡೋದಿಲ್ಲ ಮೌಲ್ಯಮಾಪನದಲ್ಲಿ. ಹಾಗಿರುವಾಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಪೂರ್ಣ ವಾಕ್ಯದಲ್ಲಿ ಭಾಷಾ ಸಾಮರ್ಥ್ಯ ಮಗುಗೆ ಬರಬೇಕು. ಅಂದ್ರೆ ರಾಹಿಲನು ಯಾರೋ ಪ್ರಶ್ನೆ ಕೇಳಿದಾಗ ವೈದ್ಯ ಸೈನಿಕತ್ ಬರೆದ್ರೆ ಉತ್ತರ ಸಿಗಲ್ಲ. ಆಗಿದ್ರೆ ನಾವು ನಿರೀಕ್ಷೆ ಮಾಡಿರೋದು ರಾಹಿಲನ ಹೆಸರನ್ನು ತಿಳಿಲಿಕ್ಕಲ್ಲ, ನೀವು ರಾಹಿಲನು ಯಾರು ಅನ್ನುವುದನ್ನು ವಾಕ್ಯದಲ್ಲಿ ಪರಿಚಯಿಸಬಲ್ರಾ, ಅದು ನಮ್ಮ ಉದ್ದೇಶ. ಅಂದ್ರೆ ಒಟ್ಟಾರೆ ವಾಕ್ಯ ರೂಪದಲ್ಲಿ ಅವರು ಉತ್ತರ ಇರಬೇಕು. ಹಾಗಾದ್ರೆ ಮುಂದಿನ ಪ್ರಶ್ನೆ ಮಕ್ಕಳೇ, ಆಂಗ್ಲರ ಸಾಮ್ರಾಜ್ಯ ವೈಭವವು ಲಂಡನ್ನಿನ ಯಾವ ಓಣಿಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಂಗ್ಲರ ಸಾಮ್ರಾಜ್ಯ ವೈಭವವು ಲಂಡನ್ನಿನ ಚೇರಿಂಗ್ ಕ್ರಾಸ್ ಓಣಿಯಲ್ಲಿ ಕಂಡು ಬರುತ್ತದೆ. ಹಾಗೆ ಈ ರೀತಿ ಮಕ್ಕಳೇ ಒಟ್ಟು 7 ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. 4 ಗದ್ಯ, 2 ಪದ್ಯ, 1 ಪಠ್ಯಪೋಷಕ ಅಧ್ಯಯನದಿಂದ. ಇವೆಲ್ಲ ನೀವು ನಿಮ್ಮ ಮನೆಯಲ್ಲೇ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ನೀವು ಮತ್ತೆ ಇನ್ನೊಂದ್ಸರಿ ಇವುಗಳನ್ನ ಮಾಹಿತಿ ನಿಮಗೆ ಸಿಗತ್ತೆ. ಇನ್ನ 4ನೇ ಮೇನಲ್ಲಿ 3-4 ವಾಕ್ಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 10 ಪ್ರಶ್ನೆ ಬರುತ್ತೆ. ಈ 10 ಪ್ರಶ್ನೆ ಹೇಗೆ ಪಠ್ಯಪುಸ್ತಕದಲ್ಲಿ ಹಂಚಿಕೆ ಆಗಿರುತ್ತೆ ಅಂತಂದ್ರೆ, 4 ಪ್ರಶ್ನೆಗಳು ಗದ್ಯದಿಂದ, ಇನ್ನ
4 ಪ್ರಶ್ನೆಗಳು ಪಠ್ಯಪೂರಕ ಅಧ್ಯಯನದಿಂದ, ಇನ್ನು 2 ಪ್ರಶ್ನೆಗಳು 2 ಪ್ರಶ್ನೆ ಮಾತ್ರ ಪದ್ಯದಿಂದ ಹಂಚಿಕೆ. ಓಹೋ, ಹೀಗೆ ಒಟ್ಟು 10 ಪ್ರಶ್ನೆಗಳು ಬರ್ತವೆ. ಮಕ್ಕಳೇ, ಈ ಪ್ರಶ್ನೆಗೆ ನೀವು ಉತ್ತರ ಬರೆಯುವಾಗ ಇಲ್ಲಿಯೂ ಕೂಡ ನೀವು ಏನ್ ಮಾಡ್ಬೇಕಂದ್ರೆ ವಾಕ್ಯ ರೂಪದಲ್ಲಿ ನಿಮ್ಮ ಉತ್ತರ ಇರಬೇಕು, ಪಾಯಿಂಟ್ ರೂಪದಲ್ಲಿ ಬರೆಯಕ್ಕೆ ಹೋಗಬೇಡಿ ದಯವಿಟ್ಟು. ಇನ್ನ 2 ಅಂಕಗಳಿಗೆ ಅನುಗುಣವಾಗಿ ನಿಮ್ಮ ಉತ್ತರ ಇರಲಿ. ಆಂಗ್ಲರು ಹೆಣ್ಣು ಮಕ್ಕಳನ್ನ ಸತ್ಕರಿಸುವ ಪರಿಯನ್ನು ಲೇಖಕರು ಹೇಗೆ ವ್ಯಕ್ತಪಡಿಸಿದ್ದಾರೆ? ಅಲ್ಲಿ ಉತ್ತರ: ಆಂಗ್ಲರು ಹೆಣ್ಣು ಮಕ್ಕಳನ್ನ ಲಂಡನ್ನಿನ ಉಪಹಾರ ಗೃಹಗಳಲ್ಲಿ ಮಾನಿಗಳಾಗಿ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ಗಳಾಗಿ, ಕಾರಕೂನರಾಗಿ ಹಾಗೂ ಸಿನಿಮಾ ಗೃಹಗಳಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿ ಕೊಡುವ ಕೆಲಸದಲ್ಲಿ ನಿಯುಕ್ತಿಗೊಳಿಸ್ತಕ್ಕಂಥ, ಸತ್ಕರಿಸ್ತಕ್ಕಂಥ ಭಾವನೆಯನ್ನು ಲೇಖಕರು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ವಿಚಾರ ಏನಂದ್ರೆ, ಈ ಪ್ರಶ್ನೆಗೆ ಉತ್ತರಿಸುವಾಗ ಮಕ್ಕಳು ಮರಿಬಾರ್ದು, ಹೆಣ್ಣು ಮಕ್ಕಳಿಗೂ ಸಮಾನವಾದ ಉದ್ಯೋಗ ಅವಕಾಶಗಳನ್ನು, ಸ್ಥಾನಮಾನಗಳನ್ನು ನೀಡುವ ಸಂಸ್ಕೃತಿಯಲ್ಲಿ ಬೆಳೆಸ್ಕೊಂಡು ಹೋಗಿದ್ರು. ಸರಿ, ಆ ವಿಚಾರ ಬಹಳ ಮುಖ್ಯ. ಮಕ್ಕಳೇ, 19ನೇ ಪ್ರಶ್ನೆ: ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣಗಳೇನು? ನೀವೆಲ್ಲ ಕತೆ ಓದಿರ್ತೀರಿ, ಪ್ರಶ್ನೆಗೆ ಉತ್ತರನು ಕಂಡುಕೊಂಡಿರ್ತೀರಿ. ಇನ್ನ 20ನೇ ಪ್ರಶ್ನೆ: ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ಅದಕ್ಕೆ ಸಂಕ್ಷಿಪ್ತವಾಗಿ ಬರೀಬೇಕು. ಎಸ್, 2 ಅಂಕಕ್ಕೆ ಅಂದ್ರೆ ಕನಿಷ್ಠ ಒಂದು 4-5 ಸಾಲುಗಳಿದ್ರೆ ಸಾಕು. 3-4 ವಾಕ್ಯ ಅಂತ ಹೇಳಿದ್ದಾರೆ. 1 ವಾಕ್ಯ 2 ವಾಕ್ಯ ಹಿಂದೆ ಹೆಚ್ಚು ಕಡಿಮೆ ಆದ್ರೆ ಅಂತಂದ್ರೆ ಇಲ್ಲ. ಹಾಗೆ ಮತ್ತೊಂದು ಪ್ರಶ್ನೆ 21ನೇದು, ಅದಕ್ಕೆ ಉತ್ತರ. ಹಾಗೆ 22ನೇ ಪ್ರಶ್ನೆ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು, ಗಮನಿಸ್ಕೋತಾ ಹೋಗ್ಬೇಕು ನೀವು ಮಕ್ಕಳೇ. ಅದಕ್ಕೆ ಉತ್ತರ. 23ನೇದು, ಇದು ಕೂಡ ಪದ್ಯಭಾಗದ ಅಡಿಯಲ್ಲಿ ಬರತಕ್ಕಂಥ ಪ್ರಶ್ನೆ. ಇದು 2 ಪ್ರಶ್ನೆ ಪದ್ಯಭಾಗ, 2 ಭಾಗಕ್ಕೆ 2 ಪದ್ಯಭಾಗ. ಇನ್ನು ಉಳಿದಂತೆ ಬರೋ ಪ್ರಶ್ನೆ 4 ಗದ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ. ಹೌದು, 4 ಗದ್ಯ, 4 ಪಠ್ಯಪೋಷಕ ಅಧ್ಯಯನ, 2 ಪದ್ಯ. ಪಠ್ಯಪೋಷಕ ಅಧ್ಯಯನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತಕ್ಕಂಥ ಗದ್ಯ ಭಾಗದ ಅಡಿಯಲ್ಲಿ. ಅದಕ್ಕೆ ವೀರಪ್ಪ ಅವರೇ, ಒಂದು ಸಂದೇಹ ಮಕ್ಕಳು ಕೇಳುವಂಥದ್ದು ಏನಂದ್ರೆ, ಪಾಠದ ಮಧ್ಯೆ ಪ್ರಶ್ನೆ ಬರುತ್ತಾ 2 ಅಂಕದ ಪ್ರಶ್ನೆ, ಅಥವಾ ಅಭ್ಯಾಸದಲ್ಲಿ ಈಗಾಗಲೇ ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನೇ ಕೇಳ್ತಾರ ಅನ್ನುವಂಥ ಗೊಂದಲ ಇದೆ. ಹೌದು, ಅದಕ್ಕೆ ತಮ್ಮ ಅಭಿಪ್ರಾಯ? ವಿದ್ಯಾರ್ಥಿಗಳೇ, ತಾವೆಲ್ಲ ಈಗಾಗಲೇ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ SSLC ಮಂಡಳಿಯವರು ಮಾಡಿರ್ತಕ್ಕಂಥ ಮಾದರಿ 1, ಮಾದರಿ 2 ಪ್ರಶ್ನೆ ಪತ್ರಿಕೆಯನ್ನ ಚೆನ್ನಾಗಿ ನೀವು ಗಮನಿಸಿದ್ರೆ ನಿಮ್ಮ ವರ್ಗ ಕೋಣೆಯಲ್ಲೂ ಕೂಡ ಶಿಕ್ಷಕರು ಹೇಳಿರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಭ್ಯಾಸದ ಹಿಂದುಗಡೆ ಇರುವುದರ ಜೊತೆಗೆ ಗದ್ಯ, ಪದ್ಯ, ಪಠ್ಯಪೂರಕ ಅಧ್ಯಯನದ ಮಧ್ಯೆ ಪ್ರಶ್ನೆ ಬರೋ ಸಂಭಾವ್ಯತೆ ಇದೆ. ಇದರ ಉದ್ದೇಶ ಮಗುವಿಗೆ ಸಮಗ್ರ ಅಧ್ಯಯನದ ಗುಣ ಬೆಳಿಬೇಕು. ಹೌದೌದು, ಸ್ವ ಅಧ್ಯಯನದ ಗುಣ ಬೆಳಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಪ್ರಶ್ನೆ ಅಂದ್ರೆ ಮಗುಗೆ ಉತ್ತರಿಸ್ಲಿಕ್ಕೆ ಆಗಬಾರದು ಅನ್ನೋ ಉದ್ದೇಶ ಅವರದಲ್ಲ, ಆದ್ರೆ ಅಧ್ಯಯನದ ಸೂಕ್ಷ್ಮತೆಯನ್ನು ಬೆಳೆಸಲಿಕ್ಕೆ ಮಕ್ಕಳಿಗೆ ಅಂದ್ರೆ ಎಲ್ಲವನ್ನು ಮಗು ಓದ್ಲಿ, ಸಮಗ್ರ ಅಧ್ಯಯನಕ್ಕೆ ತೊಡಗಲಿ. ಮುಂದಿನ ಪ್ರಶ್ನೆ ಮಕ್ಕಳೇ: ಭಗತ್ ಸಿಂಗ್ ತನ್ನ ಸಹಚರರೊಡನೆ ವೀರ ಯೋಧನಾಗಿ ಅಮರನಾದದು ಹೇಗೆ ತಿಳಿಸಿ? ಭಯದಿಂದಲೇ ಪ್ರವೇಶಿಸಿದ ಸುಂದರಿಗೆ ಅರಮನೆ ಮತ್ತು ಮೃಗ ಹೇಗೆ ಕಂಡವು? ಮೃಗ ಮತ್ತು ಸುಂದರಿ ಪಠ್ಯಪುಸ್ತಕ ನೋಡ್ಕೊಂಡು ಹೋಗ್ಬೇಕು. ಒಂದು ನಾವು ಹೇಳಿರ್ತೀವಿ, ಅದೇ ಮಾದರಿಯಲ್ಲಿ ಈ ತರವೆಲ್ಲ ಉತ್ತರ ನೀವು ಮಕ್ಕಳೇ ಸಿದ್ಧತೆ ಮಾಡ್ಕೊಂಡಿರ್ತೀರಿ, ಹಾಗೆ ಬರಿತೀರಿ ಅಂತಕ್ಕಂಥ ಭಾವನೆ. ಇನ್ನ ಇದು ಒಗಟುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಗರಿಕೆಯ ಹುಲ್ಲು ಎಂಬ ಉತ್ತರ ಬರುವ ಒಗಟಿನ ವಿಶೇಷತೆಯನ್ನ ತಿಳಿಸಿ ಅಂತ ಕೇಳ್ಬೋದು. ಪಠ್ಯಪುಸ್ತಕದಲ್ಲಿರುವಂತ ಎಲ್ಲ ಒಗಟುಗಳ ಬಗ್ಗೆ ಅವ್ರು ತಿಳ್ಕೊಂಡಿರ್ಬೇಕು. 5ನೇ ಮೇನಲ್ಲಿ ಈ ಕೆಳಗಿನ ಕವಿಗಳ, ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಗಮನಿಸ್ಕೋಬೇಕು ಮಕ್ಕಳೇ, ವಾಕ್ಯ ರೂಪದಲ್ಲಿ ಬರೆಯಿರಿ. ಹಾಗಾದ್ರೆ ವೀರಪ್ಪ ಅವರು ಇಲ್ಲಿ ಅವರು ನಿರೀಕ್ಷೆ ಮಾಡುವಂತದ್ದು, ಒಂದು ಕವಿ ಕಾವ್ಯ ವಿಚಾರವನ್ನ ತಿಳ್ಕೊಳ್ಳುವಂತ ಉದ್ದೇಶ, ಇನ್ನೊಂದು ಒಬ್ಬ ವ್ಯಕ್ತಿಯನ್ನ ಪರಿಚಯಿಸುವಾಗ ಭಾಷೆ ಅವರ ಸಹಾಯಕ್ಕೆ ಬರುತ್ತೆ. ಮಗುಗೆ ಒಂದು ವ್ಯಕ್ತಿ ಅನ್ನೋ ಸ್ಥಳವನ್ನು ಪರಿಚಯಿಸಿಕೊಡುವಾಗ ವಾಕ್ಯಗಳ ರೂಪದಲ್ಲಿ ಹೇಳಲಿಕ್ಕೆ ಅವನಿಗೆ ಸಮರ್ಥನಿದೆ ನಾನು ತಿಳಿಯುವಂಥದ್ದು. ಹಾಗಾಗಿ ಮಕ್ಕಳೇ, ಇಲ್ಲಿ ನೀವು ಈ 3 ಅಂಕಗಳಿಗೆ ಪ್ರಶ್ನೆ ಕೇಳುವುದರಿಂದ ಅಲ್ಲಿ ಆ ಮೌಲ್ಯಮಾಪಕರು ಕೂಡ ನಿಮ್ಮ ಯಾವ ಅಂಶಗಳಿಗೆ ಆದ್ಯತೆ ಕೊಡ್ತಾರಂದ್ರೆ, ಆ ಕವಿ ಆಗಿರ್ಬೋದು, ಲೇಖಕರಾಗಿರ್ಬೋದು, ಅವರು ಜನ್ಮಸ್ಥಳ ಮತ್ತು ಕಾಲ ಬರಿಬೇಕು. ನೀವು ಕೃತಿ, ಪ್ರಶಸ್ತಿ, ಇಲ್ಲ ಹಳಗನ್ನಡ ಕವಿಗಳಿದ್ರೆ ಬಿರುದುಗಳನ್ನು ಬರಿಬೇಕಾಗತ್ತೆ. ಇವೆಲ್ಲವನ್ನು ವಾಕ್ಯ ರೂಪದಲ್ಲಿ ಬರಿಬೇಕು, ಪಾಯಿಂಟ್ ರೂಪದಲ್ಲಿ ದಯವಿಟ್ಟು ಬರೆಯಕ್ಕೆ ಹೋಗ್ಬೇಡಿ. ನಿಮ್ಮ ಭಾಷಾ ಶೈಲಿಯನ್ನು ಕೂಡ ಮೌಲ್ಯಮಾಪಕರು ಗಮನಿಸಿರೋದ್ರಿಂದ ನಿಮ್ಮ ಪೂರ್ಣ ವಿರಾಮ, ಲೇಖನ ಚಿಹ್ನೆಗಳನ್ನು ಇಲ್ಲಿ ನೀವು ಆದ್ಯತೆ ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಾರಾ ಅಬೂಬಕರ್ ಅವರ ಬಗ್ಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಇದೇ ಮಾದರಿಯಲ್ಲಿ ಅವರು ಉತ್ತರವನ್ನು ಬರಿಬೇಕಾಗತ್ತೆ.
ಇನ್ನು 29ನೇ ಪ್ರಶ್ನೆ ಲಕ್ಷ್ಮೀಶ ಪದ್ಯಭಾಗದಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆ ಸೂಚನೆಗಳನ್ನೇನು ನಾವು ಹೇಳಿದೀವಲ್ಲ ಆ ಸೂಚನೆಗಳಿಗೆ ಅನುಗುಣವಾಗಿ ಇಲ್ಲಿ ಉತ್ತರ. ಒಂದು ಸಂದೇಹ ಮಕ್ಕಳು ಕೇಳುವಂಥದ್ದು, ಎರಡೂ ಕವಿ ಪರಿಚಯ ಗದ್ಯದಲ್ಲಿ ಬರೋ ಸಾಧ್ಯತೆ ಇದೆಯಾ ಅಥವಾ ಪದ್ಯದಲ್ಲೇ ಬರೋ ಸಾಧ್ಯತೆ ಇದೆಯಾ? ಇಲ್ಲ ಗೌಡ್ರೆ, ಒಂದು ಪದ್ಯ ಒಂದು ಗದ್ಯ, ಎರಡು ಪ್ರಶ್ನೆ ಕೇಳೋದ್ರಿಂದ ಒಂದು ಹೊಸಗನ್ನಡದಲ್ಲಿ ಒಂದು ಹಳಗನ್ನಡದಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಅಂತ ಗುರುಗಳು ಹೇಳಿರ್ತಾರೆ. ಹಾಗೇನು ನೀವು ಸ್ವನಿರ್ಣಯ ಮಾಡ್ಕೋಬೇಡಿ ಮಕ್ಕಳೇ, ಯಾವ್ದಾದ್ರೂ ಬರ್ಬೋದು. 8 ಗದ್ಯ 8 ಪದ್ಯ ಏನಿದಾವಲ್ಲ ಯಾವ್ದಾದ್ರೂ ಬರ್ಬೋದು. ಎಲ್ಲವನ್ನು ನೀವು ಸುಲಭವಾಗಿ ನೆನಪಿಟ್ಕೊಳ್ತಕ್ಕಂಥ ವಿವಿಧ ತಂತ್ರಗಳನ್ನ ನೀವು ಬಳಸ್ಕೋಬೇಕಷ್ಟೇ. ಇನ್ನು 6ನೇ ಮೇನಲ್ಲಿ ಈ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 3 ಅಂಕದ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ. ನೀವು ಇದನ್ನ ಬರೆಯುವ ಸಂದರ್ಭದಲ್ಲಿ ಅಲ್ಲೇ ಸೂಚನೆಯಲ್ಲಿ ಕೊಟ್ಟಿದ್ದಾರೆ, ಪ್ರಸ್ತಾರ ಹಾಕ್ಬೇಕಾಗತ್ತೆ, ಅಂದ್ರೆ ಲಘು ಗುರು ಹಾಕ್ಬೇಕಾಗತ್ತೆ, ಅದಕ್ಕೆ 1 ಅಂಕ ನಿಗದಿ ಮಾಡಿದ್ದಾರೆ. ಒಂದು ಗೆರೆ ಬಿಟ್ಟು ಒಂದು ಗೆರೆ ಲೈನ್ ಅನ್ನ ಬರ್ಕೊಳ್ಬೇಕು. ಬರ್ಕೊಳ್ಳುವಾಗ ಯಾವುದೇ ಕಾಗುಣಿತ ದೋಷವಿಲ್ಲದಂತೆ ನಕಲ್ ಮಾಡಬೇಕು. ಹೌದು, ಲಘು ಗುರು ಹಾಕುವಾಗ ಅದು ತಪ್ಪಾಗ್ಬಿಡುತ್ತೆ. ಹೌದು. ಎರಡನೇದು ಇಲ್ಲಿ ಛಂದಸ್ಸು ಯಾವ್ದಾದ್ರು ಕೇಳ್ಬಹುದು. ಹೌದು. ಇದನ್ನೇ ಕೇಳ್ತಾರೆ ಹೇಳಕ್ಕಾಗಲ್ಲ. ಅಕ್ಷರ ಛಂದಸ್ಸಿನಲ್ಲಿ ಕೇಳಬಹುದು, ಇಲ್ಲ ಮಾತ್ರ ಛಂದಸ್ಸಿನಲ್ಲಿ ಕೇಳಬಹುದು. ಹಾಗಾಗಿ ಘನ ವಿಭಾಗ ಮಾಡ್ಕೋಬೇಕು ನೀವು ಲಘು ಗುರು ಹಾಕಿದ್ಮೇಲೆ. ತದನಂತರ ಛಂದಸ್ಸಿನ ಹೆಸರು ಬರಿಬೇಕು. ಈ 3 ಪಾಯಿಂಟ್ ಅನ್ನ ಗಮನಿಸಿ ಮೌಲ್ಯಮಾಪಕರು ನಿಮಗೆ ಅಂಕಗಳನ್ನ ನಿಗದಿ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವುದನ್ನು ಮಕ್ಕಳೇ ನೀವು ಬಿಡಬಾರ್ದು. ಏನಪ್ಪ ಅವ್ರೆ, ಈಗ ಮಗು ಕೇಳುವಂತ ಪ್ರಶ್ನೆ ಏನಂದ್ರೆ ಪೆನ್ಸಿಲ್ ಹಾಕ್ಬೇಕಾ ಪೆನ್ನಲ್ಲಿ ಹಾಕ್ಬೇಕಾ? ವಿದ್ಯಾರ್ಥಿಗಳೇ, ಆ ಪೆನ್ನಲ್ಲಿ ಹಾಕಿದ್ರೆ ಏನಾದ್ರೂ ತಪ್ಪಾದ್ರೆ ನಿಮ್ಗೆ ಎರೇಜ್ ಮಾಡಕ್ ಆಗೋದಿಲ್ಲ. ಮೊದಲು ಪೆನ್ಸಿಲ್ ಹಾಕಿ ಆಮೇಲೆ ಬೇಕಾದ್ರೆ ಪೆನ್ನಿಲ್ ಅದ್ರ ಮೇಲೆ ತೀಡ್ಬೋದಲ್ವಾ? ಪೆನ್ಸಿಲ್ ಅಳಿಸಿ ಅದು ಖಾತ್ರಿ ಮಾಡ್ಕೊಂಡು ಸರಿ ಇದೆ, ಲಘು ಗುರು ವಿನ್ಯಾಸ ಸರಿಯಾಗಿ ಬರ್ತಾ ಇದೆ ಅಂತ ಅಂದ್ಮೇಲೆ ಹಾಕೋಬಹುದು ನೀವು. ಇಲ್ಲಿ ಆ ಪ್ರಶ್ನೆ ಕೇಳಿದರೆ ಕೇವಲ ಇದು ಕಂದ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಅರ್ಧ ಕಂದ ಪದ್ಯ ಇದೆ, ಪೂರ್ವಾರ್ಧ ಮಾತ್ರ ಕೊಟ್ಟಿರ್ತಾರೆ, ಇನ್ನು ಅರ್ಧ ನಿಮ್ಗೆ ಕೊಟ್ಟಿರೋದಿಲ್ಲ ಮಕ್ಕಳೇ. ಇಲ್ಲಿ ಗುರುತಿಸಕ್ ನಿಮ್ ಟೀಚರ್ ಎಲ್ಲ ಹೇಳಿರ್ತಾರೆ ಮಕ್ಕಳೇ, 2 ಸಾಲ್ ಬಂದ್ರೆ ಕಂದ ಪದ್ಯ, 1 ಸಾಲ್ ಬಂದ್ರೆ ವೃತ್ತ, 3 ಸಾಲ್ ಬಂದ್ರೆ ಷಟ್ಪದಿ. ಅದು ಒಂದ್ ರೀತಿ ಒಂಥರ ಒಟ್ಟಾರೆ ಗುರುತಿಸಕ್ ಸುಲಭ ಒಂದು ಉಪಾಯ ಹೇಳಿರ್ತಾರೆ. ಅದನ್ನೇ ಆಧರಿಸಿ ಎಲ್ಲ ಛಂದಸ್ಸು ಆಗಲ್ಲ. ಅದಕ್ಕೆ ನೀವು ಮೂಲ ವಿಷಯದ ಗ್ರಹಿಕೆ ನಿಮ್ಗಾಗಿದ್ರೆ ಪ್ರಶ್ನೆಗೆ ನೀವು ಉತ್ತರಗಳನ್ನ ಬರಿಬಹುದು. ಮತ್ತೊಂದು ಅಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇಲ್ಲೂ ಕೂಡ 3 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಅಲಂಕಾರವನ್ನು ಹೆಸರಿಸಬೇಕು, ಲಕ್ಷಣ ಬರಿಬೇಕು, ಅಂಶಗಳನ್ನು ಆಧರಿಸಿ ನೀವು ಸಮನ್ವಯಗೊಳಿಸಬೇಕು. ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇದು ಯಾವ ಅಲಂಕಾರ ಅಂದ್ರೆ ಅರ್ಥಾಂತರ ಅನ್ಯಾಸ ಅಲಂಕಾರ. ಆಮೇಲೆ ಲಕ್ಷಣ, ಆ ಅರ್ಥಾಂತರ ಅನ್ಯಾಸದ ಒಂದು ಹೇಳಿಕೆಯನ್ನೇ ಇಲ್ಲಿ ನೀವು ಲಕ್ಷಣ ರೂಪದಲ್ಲಿ ಬರಿಬೇಕಾಗತ್ತೆ. ತದನಂತರ ಇದನ್ನ ಸಮನ್ವಯ ಮಾಡಬೇಕಾದ್ರೆ ಉಪಮೇಯ ಮತ್ತು ಉಪಮಾನ ಯಾವುದು ಅನ್ನೋದನ್ನು ನೀವು ಗುರುತಿಸ್ಕೊಂಡು ನೀವು ಸಮನ್ವಯ ಮಾಡಿದ್ದೆ ಆದ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಇನ್ನು ಗಾದೆ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ನೀವು ಬರಿಬೇಕಾಗತ್ತೆ ಮಕ್ಕಳೇ. ಇಲ್ಲಿ ನಿಮ್ಗೊಂದು ಆಯ್ಕೆಯನ್ನ ಕೊಟ್ಟಿದ್ದಾರೆ. 32ನೇ ಪ್ರಶ್ನೆ ಗಾದೆಗಳಿಗೆ ಸಂಬಂಧಪಟ್ಟಿರದ ಹಾಗೆ. ಈ ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಾಗ ಗಾದೆಯ ಮಹತ್ವದ ವಿವರಣೆ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ, ನಿಮ್ಮ ಭಾಷಾ ಶೈಲಿ ಮತ್ತು ಪದಬಂಧಗಳನ್ನು ಯಾವ ರೀತಿ ನೀವು ಅಲ್ಲಿ ಬಳಸಿದಿರಿ ಅನ್ನೋದು ನಿಮ್ಗೆ ಮುಖ್ಯ ಆಗತ್ತೆ. ಒಂದು ಈ ಗಾದೆಯನ್ನು ವಿವರಿಸುವಾಗ ಮಕ್ಕಳು ಸಾಮಾನ್ಯ ಹೇಳಿಕೆ ಗಾದೆಗಳ ಕುರಿತು ಏನು ತಿಳ್ಕೊಂಡಿದ್ದಾರೆ ಅನ್ನೋದು 1 ಅಂಕ. ಸಂದೇಶ ಏನ್ ನೀಡ್ತಾ ಇದೆ ಮತ್ತೆ ಅದಕ್ಕೆ ಉದಾಹರಣೆಗಳನ್ನು ಈ ರೀತಿ ಆಧಾರವಾಗಿ ಇಟ್ಕೊಂಡು ನೀವು ಗಾದೆ ಮಾತನ್ನ ಬರಿಬೇಕಾಗತ್ತೆ ಮಕ್ಕಳು. ಇಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಅಂತಕ್ಕಂಥದ್ದು ನಿಮ್ ಗದ್ಯ ಮತ್ತು ಪದ್ಯ ಭಾಗದಲ್ಲೂ ಕೂಡ ಕೆಲವೊಂದು ಪರೋಕ್ಷವಾಗಿ ಬಂದಿರ್ತವೆ. ಅಂತವುಗಳನ್ನ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಅದನ್ನ ಇರಬೇಕೇನಿಲ್ಲ, ಪ್ರಚಲಿತ ಗಾದೆಗಳನ್ನು ಕೇಳಬಹುದು, ಯಾವ್ದಾದ್ರು ಕೊಡ್ಬೋದು. ಆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಪ್ರತಿ ಸಂದರ್ಭಕ್ಕೂ 3 ಅಂಕ, ಒಟ್ಟು 6 ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಸಂದರ್ಭಕ್ಕೆ ಆಯ್ಕೆ ಜೊತೆಗೆ ಸಂದರ್ಭ ಹೇಳಿ ಸ್ವಾರಸ್ಯ ಹೇಳುವಾಗ ಜಾಣ್ಮೆ ಇದೆ. ಹೌದು. ಒಟ್ಟಾರೆ ಗದ್ಯದಿಂದ 3, ಪದ್ಯದಿಂದ 3, ಒಟ್ಟು 6 ಪ್ರಶ್ನೆಗಳು ಬರ್ತವೆ. ಇವಾಗ ನಿಮ್ಗೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ ಹಂತವಾಗಿ ನೀವು ಬರಿತಾ ಹೋದ್ರೆ ನೀವು ಸುಲಭವಾಗಿ ಅಂಕಗಳನ್ನ ಗಳಿಸಬಹುದು. ಈ ರೀತಿ ಒಟ್ಟು 6 ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ಪಾಠದ ಮಧ್ಯನೂ ಬರುತ್ತೆ. ಹೌದು. ಅಭ್ಯಾಸದಲ್ಲಿರೋದನ್ನ ಮಾತ್ರ ಓದ್ಬೇಕಲ್ಲ, ಅದ್ರ ಜೊತೆಗೆ ಗದ್ಯ ಪದ್ಯದ ಮಧ್ಯನೂ ನೋಡ್ಕೋಬೇಕಾಗತ್ತೆ. ಮತ್ತೆ ಈ ಹಿಂದೆ ಇದ್ದಂತ ಸಂದರ್ಭಗಳು ಈಗ ಹೆಚ್ಚಾಗಿವೆ. ನಾವು ಮೊದಲೆಲ್ಲ 4 ಈಗ 6 ಆಗಿದೆ. ಈಗ 6 ಸಂದರ್ಭ ಕೇಳ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಸಮಗ್ರ ಅಧ್ಯಯನಕ್ಕೆ ಅವಕಾಶ ಸಿಗ್ಲಿ. ಒಟ್ಟಾರೆ ಈಗ ಮಕ್ಕಳೇ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಒಟ್ಟು 4 ಸಾಲುಗಳು. ಪ್ರತಿ ಪದ್ಯ ಭಾಗಕ್ಕೂ ಕಂಠಪಾಠ ಇರೋದ್ರಿಂದ ನೀವೆಲ್ಲಾ ಪದ್ಯಗಳ
ನಿಗದಿಪಡಿಸಿರ್ತಕ್ಕಂಥ ಚರಣಗಳನ್ನ ಒಟ್ಟು 16 ಭಾಗಗಳಿದೆ. 8 ಕಲೀಲಿ ಅಂತ ಕೆಲವು ಶಿಕ್ಷಕರು ಹೇಳ್ತಾ ಇದ್ದಾರೆ. ಹೌದು. ಆದ್ರೆ ಒಂದೇ ಪದ್ಯದಲ್ಲಿ 2 ಭಾಗಗಳನ್ನು ಕೊಡುವಂತದ್ದಾದ್ರಿಂದ ನಾವು ಬೇರೆ ಬೇರೆ ಪದ್ಯದ ಬೇರೆ ಬೇರೆ ಚರಣಗಳು ಬರುವುದಿಲ್ಲ. ಕೊಟ್ರೆ ಒಂದು ಪದ್ಯದ ಬಹಳ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಒಂದು ಚರಣವನ್ನು ಕಲ್ತ್ರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಗಳನ್ನ ಪಡ್ಕೋಬಹುದು. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದೇ ಪದ್ಯದ 2 ಚರಣಗಳು ಬರುತ್ತೆ. ಇವೆಲ್ಲ ಕಂಠಪಾಠದ ಪದ್ಯಗಳು ಮಕ್ಕಳೇ. ಈ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಸಾರಾಂಶವನ್ನು ಬರೆಯತಕ್ಕಂಥ ಸಂದರ್ಭದಲ್ಲಿ ಈ ವಿಷಯಗಳನ್ನು ನಾವು ಗಮನಿಸ್ಕೋಬೇಕು. ನೋಡಿ, ಸಾರಾಂಶ ಬರೆಯುವಾಗ ಒಂದು ವಿಚಾರ ಮಕ್ಕಳು ಏನು ಗಮನಿಸಬೇಕಂದ್ರೆ, ಈ ಪದ್ಯ ಭಾಗವನ್ನ ಯಾವ ಕಾವ್ಯ ಭಾಗದಿಂದ ಆರಿಸಲಾಗಿದೆ, ಯಾವ ಕಾವ್ಯದಿಂದ ತೆಗೆದುಕೊಳ್ಳಲಾಗಿದೆ, ಯಾವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಒಂದು. ಇನ್ನೊಂದು, ಕವಿ ಅಲ್ಲಿ ಏನು ಸಂದೇಶವನ್ನು ನೀಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ತದನಂತರ ಒಂದೊಂದು ಪದ ಅಥವಾ ಚರಣವಾರು ವಿವರಣೆಯನ್ನು ಕೊಡೋದು ಸೂಕ್ತ ಆಗುತ್ತೆ. ನೆಕ್ಸ್ಟ್ ಇನ್ನು 8-10 ವಾಕ್ಯದ ಪ್ರಶ್ನೆಗಳು. ಒಟ್ಟು 2 ಪ್ರಶ್ನೆಗಳನ್ನು ಕೇಳ್ತಾರೆ ಮಕ್ಕಳೇ. ಒಂದು ಗದ್ಯ, ಇನ್ನೊಂದು ಪದ್ಯ. ವಿಷಯ ಅಂಶವನ್ನು ಆಧರಿಸಿ 3 ಅಂಕ ಇರುತ್ತೆ. ನಿಮ್ಮ ಭಾಷಾ ಶೈಲಿ ಮತ್ತು ಪದಗಳಿಗೆ 1 ಅಂಕವನ್ನು ನಿಗದಿ ಮಾಡಿರ್ತಾರೆ. ಹೀಗೆ 4 ಅಂಕದ ಪ್ರಶ್ನೆಗೆ ಮೌಲ್ಯಮಾಪಕರು ಮೌಲ್ಯವನ್ನ ಮಾಡ್ತಾರೆ. ಈ 8 ವಾಕ್ಯದ ಪ್ರಶ್ನೆಗಳು ಒಂದೇ ಪಾಠದ 2 ಪ್ರಶ್ನೆಗಳು ಬರ್ತದೆ. ಹೌದು, ಬೇರೆ ಬೇರೆ ಪಾಠದ 2 ಪ್ರಶ್ನೆಗಳು ಬರೋದಿಲ್ಲ. ಒಂದೇ ಪಾಠದ 2 ಪ್ರಶ್ನೆಗಳು ಬರೋದ್ರಿಂದ ನೀವು ಎಲ್ಲ ಪಾಠಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಎಲ್ಲ ಗದ್ಯ ಮತ್ತು ಪದ್ಯಗಳನ್ನು ಯಾವುದಾದ್ರೂ ಕೊಡ್ಬೋದು. ಇದೇ ಪಾಠದಲ್ಲಿ ಬರುತ್ತೆ, ಇದೇ ಪದ್ಯದಲ್ಲಿ ಬರುತ್ತೆ ಅಂತ ಹೇಳಿ ನಾವು ಯಾವುದು ಹೇಳಕ್ ಆಗೋದಿಲ್ಲ. ಎಲ್ಲವನ್ನು ನೀವು ತುಂಬಾ ಚೆನ್ನಾಗಿ ಪಾಠ ಕೇಳಿರ್ತೀರಿ. ನೀವು ಈ ಪ್ರಶ್ನೆಗೆ ಉತ್ತರ ಬರೀತೀರಿ, ನಿಮಗೆ ಯಾವುದೂ ಸಂದೇಹ ಬೇಡ. ಈ ಒಂದು ಪ್ರಶ್ನೆಗೆ ಯಾವ ರೀತಿ ಮಾದರಿ ಉತ್ತರಗಳನ್ನು ಬರೀಬಹುದು ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಉತ್ತರದ ಪ್ರಮಾಣ ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ವಾಕ್ಯಗಳಲ್ಲಿ ಅಲ್ಲೇ ಹೇಳಿದ್ದಾರೆ ನಿಮ್ಗೆ 8-10 ವಾಕ್ಯದಲ್ಲಿ ಉತ್ತರಿಸಿರಿ. 1-2-3 ವಾಕ್ಯ ಹೆಚ್ಚು ಕಡಿಮೆ ಆದ್ರೆ ಏನಾಗೋದಿಲ್ಲ, ಬರಿತಾ ಹೋಗಿದ್ರೆ ಒಟ್ಟಾರೆ ಆ ಕೇಳಿದ ಪ್ರಶ್ನೆಗೆ ಸಮರ್ಥವಾಗಿರ್ತಕ್ಕಂಥ ಉತ್ತರ ನಿಮ್ದು ಬರವಣಿಗೆ ರೂಪದಲ್ಲಿ ಇರಬೇಕು. ಇನ್ನು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಸಿರು ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳೇ. ಅಪಠಿತ ಗದ್ಯ ನೀವು ಕೇಳಿರೋದಿಲ್ಲ, ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದು ಹೊಸದು ಅನ್ಸತ್ ನಿಮಗೆ, ತತ್ಕ್ಷಣ ಓದಿ ಅರ್ಥೈಸಿಕೊಂಡು ಉತ್ತರಿಸಬೇಕು. ಹಾಗಾಗಿ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದ್ಕೋಬೇಕು. ಕೊಟ್ಟಿರ್ತಕ್ಕಂಥ 2 ಅಂಕದ 2 ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನೀವು ಉತ್ತರ ಇಲ್ಲಿ ಬರಿಬೇಕು. ಇದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಚಾರ್ಲಿ ಚಾಪ್ಲಿನ್. ಈ ಸಂದರ್ಭದಲ್ಲಿ ವೀರಪ್ಪ ಅವರೇ, ನಾನೊಂದು ವಿದ್ಯಾರ್ಥಿಗಳಿಗೆ ಕೊಡುವಂತ ಒಂದು ಸಲಹೆ ಏನಂದ್ರೆ, ಗದ್ಯ ಭಾಗವನ್ನು ಓದುವ ಮುನ್ನ ಪ್ರಶ್ನೆಗಳನ್ನು ಓದಿಕೊಂಡು ಆನಂತರ ಗದ್ಯ ಭಾಗವನ್ನು ಓದಿದ್ರೆ ಸಮಯ ಉಳಿತಾಯ ಆಗುತ್ತೆ. ಒಂದು ತನ್ನ ಮನಸ್ಸಿನಲ್ಲಿ ತನಗೇನೋ ಬೇಕಿದೆ ಅನ್ನೋ ಒಂದು ಉದ್ದೇಶಪೂರ್ವಕ ಓದುವುದು. ಪ್ರಶ್ನೆಗಳನ್ನು ಓದದೆ ಗದ್ಯ ಭಾಗವನ್ನು ಓದುವಾಗ ಏನಾಗುತ್ತೆ, ತನಗೇನು ಬೇಕಿತ್ತು ಅನ್ನುವಂತ ಅಂಶಗಳು ಆನಂತರ ತಿಳಿಯುತ್ತೆ. ಆಗ ಮತ್ತೊಮ್ಮೆ ಓದುವಂತ ಅವಕಾಶ ಬರುತ್ತೆ. ಅದಕ್ಕಾಗಿ ಮೊದಲನೇ ಪ್ರಶ್ನೆಗಳನ್ನು ಓದಿ ಆ ಗದ್ಯವನ್ನು ಓದ್ಕೊಂಡ್ಬಿಟ್ರೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸುಲಭವಾಗಿ ನೀವು ಉತ್ತರ ಬರಿಬಹುದು. ಈ ಸಂದರ್ಭದಲ್ಲಿ ಮಗುಗೆ ಹೇಳ್ತೆ, ಮೊದಲನೇ ಪ್ರಶ್ನೆಗೆ ಮೊದಲನೇ ಪ್ಯಾರಾಗ್ರಾಫ್, 2ನೇ ಪ್ರಶ್ನೆಗೆ 2ನೇ ಪ್ಯಾರಾಗ್ರಾಫ್ ಉತ್ತರ ಆಗುತ್ತೆ ಅಂತ ಒಂದು ಕುರುಡು ಮೆಥಡ್ ನಲ್ಲಿ ಉತ್ತರ ಬರೆಯೋ ಅದನ್ನ ಮಾಡಬಾರ್ದು. ಅದಕ್ಕಾಗಿ ಏನ್ ಮಾಡಿರ್ತಾರೆ, ಪ್ರಶ್ನೆಗಳನ್ನು ಅದಲು ಬದಲು ಹೀಗೆ ಎಂದು ನೋಡಿದ್ರೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗಾಗುತ್ತೆ. ಈ ರೀತಿ ಮಾದರಿ ಉತ್ತರಗಳನ್ನು ಮಕ್ಕಳೇ ನೀವು ಬರೀಬಹುದು. ಇನ್ನ ಪತ್ರ ಬರಹ, ನಿಮ್ಗೆ ಮಕ್ಕಳೇ ಇಲ್ಲಿ 2 ವಿಧದ ಪತ್ರಗಳನ್ನು ಕೇಳಿರ್ತಾರೆ. ಒಂದು ವ್ಯವಹಾರಿಕ ಪತ್ರ, ಒಂದು ಖಾಸಗಿ ಪತ್ರ. ಅಲ್ಲಿ ಅವರೇ ಅಡ್ಡಿರ್ತಾರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಹಾಕಬಾರದು. ವೀರಪ್ಪ ಅವರು, ಈ ಅಡ್ರೆಸ್ ಅಂತಂದಾಗ ಏನಾಗುತ್ತೆ, ವಿಳಾಸದಲ್ಲಿ ಆ ಪ್ರಶ್ನೆಯಲ್ಲಿರೋ ವಿಳಾಸವನ್ನು ನೇರವಾಗಿ ಹಾಗೆ ಹಸಿಯಾಗಿ ಬರಲಿಕ್ಕೆ ಆಗುದಿಲ್ಲ. ಹೌದು, ಒಂದು ಸಂಪ್ರದಾಯ ಇದೆ. ಮೊದಲು ಹೆಸರು, ಹುದ್ದೆ, ಕಚೇರಿ, ವಿಳಾಸ, ನಗರದ ಹೆಸರು, ಅದನ್ನು ಅನುಕ್ರಮಗೊಳಿಸುವಂತದ್ದು ಜಾಣ್ಮೆ. ವಿದ್ಯಾರ್ಥಿಗಳೇ, ಪತ್ರಲೇಖನ ಬರೆಯುವಾಗ 5 ಅಂಕಗಳ ಪ್ರಶ್ನೆ ಇರೋದ್ರಿಂದ ಮೌಲ್ಯಮಾಪನ ಮಾಡ್ತಕ್ಕಂಥವ್ರು ಈ ಪಾಯಿಂಟ್ಗೆ ಅನುಗುಣವಾಗಿ ನಿಮಗೆ ಅಂಕವನ್ನ ನಿಗದಿಪಡಿಸಿರುವುದರಿಂದ ಇವರಿಂದ ಇವರಿಗೆ ಸಂಬೋಧನೆ ವಿಷಯಕ್ಕೆ 1 ಅಂಕ ಕೊಟ್ಟಿದ್ದಾರೆ. ಪತ್ರದ ಒಡಲು ಏನು, ಪತ್ರದ ಆತ್ಮ, ವಿಷಯ ನಿರೂಪಣೆ ನಿಮ್ದು ಹೇಗಿದೆ ಅನ್ನೋದನ್ನ ಗಮನಿಸ್ತಾರೆ. ಇನ್ನು ವಂದನೆಗಳೊಂದಿಗೆ ಮುಕ್ತಾಯ, ಇಂತಿ, ಸ್ಥಳ, ದಿನಾಂಕಕ್ಕೆ 1 ಅಂಕ. ಇನ್ನು ಭಾಷಾ ಶೈಲಿ, ಪದ ಬಳಕೆಗೆ ವಿನ್ಯಾಸಕ್ಕೂ ಕೂಡ 1 ಅಂಕಗಳನ್ನು. ಈ ಸಂದರ್ಭದಲ್ಲಿ ಒಂದು ಸಲಹೆ ಇದೆ ಮಕ್ಕಳಿಗೆ, ಪತ್ರವನ್ನು ಬರೆಯುವಾಗ
ಒಂದು ಹೊಸ ಪುಟವನ್ನು ಆಯ್ಕೆ ಮಾಡ್ಕೊಳ್ಳೋದು Yes, ಸೂಕ್ತ. ಹೌದೌದು. ಯಾಕೆಂದ್ರೆ ಅದು ಪತ್ರದ ಚೌಕಟ್ಟು ಇದೆಯಲ್ಲ ಅದು ಸುಂದರವಾಗಿ ಸುಂದರವಾಗಿ ಇಲ್ಲ ಅರ್ಧ ಪತ್ರ ಇನ್ನೊಂದು ಅರ್ಧ ಪತ್ರ ಬರೆಯೋದು ಬೇಡ. ಮತ್ತೆ ಪತ್ರವನ್ನ ಬರೆಯುವಾಗ ಲೇಖನ ಚಿಹ್ನೆಗಳನ್ನ ಹೆಚ್ಚು ಒತ್ತು ಕೊಟ್ಟು ಸೂಕ್ತವಾಗಿ ಬಳಸಬೇಕು. ಇಲ್ಲಿ ಆ ಪ್ರಶ್ನೆಗೆ ನಾವು ಮಾದರಿ ಯಾವ ರೀತಿ ವಿದ್ಯಾರ್ಥಿಗಳು ಗಮನಿಸಬೇಕು, ಆ ಪತ್ರವನ್ನ ವಿವಿಧ 3-4 ರೀತಿ ಮಾದರಿಯಲ್ಲಿ ಬರೀತಾರೆ. ಆದ್ರೆ ಪಠ್ಯ ಪುಸ್ತಕದಲ್ಲಿ ಒಂದು ಮಾದರಿ ಪತ್ರ ಬರಹವನ್ನ ಕೊಟ್ಟಿದ್ದಾರೆ, ಅದನ್ನ ಆಧರಿಸಿ ನೀವು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ. ಮಕ್ಕಳಿನ ಕೊನೆಯ ಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪ್ರಬಂಧ ಬರಹ. ಯಾವುದಾದ್ರೂ ಒಂದು ವಿಷಯಕ್ಕೆ ಇಲ್ಲಿ ನಿಮ್ಗೊಂದು ಆಯ್ಕೆ ಕೊಟ್ಟಿರ್ತಾರೆ, ಆ ವಿಷಯಕ್ಕೆ ಕನಿಷ್ಠ ಒಂದು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯ ಸೂಚನೆಯಲ್ಲೇ ಕೊಟ್ಟಿದ್ದಾರೆ. 5 ಅಂಕ ಇದೆ. ಈ ಪ್ರಬಂಧ ಬರೆಯತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಸ್ತಾವನೆ, ವಿಷಯದ ಪ್ರವೇಶ ಹೇಗೆ ಮಾಡಬೇಕು, ನಿಮಗೆ ಆ ಒಂದು ಒಡಲು ಸೂಕ್ತ ವಿವರಣೆ, ವಿಷಯದ ಬೆಳವಣಿಗೆ ಹೇಗಿರಬೇಕು, ಇನ್ನು ಉಪಸಂಹಾರ ಕೊನೆಗೆ ಹೇಗೆ ಮಾಡ್ತೀರಿ, ಇನ್ನು ಇದೆಲ್ಲ ಬರೀತಕ್ಕಂಥ ಸಂದರ್ಭದಲ್ಲಿ 3 ಅಂಶಗಳನ್ನ ಆಧರಿಸಿ ಬರೀತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಭಾಷಾ ಶೈಲಿ, ಪದಬಂಧಕ್ಕೂ ಕೂಡ 1 ಅಂಕಗಳನ್ನು. ವಿದ್ಯಾರ್ಥಿಗಳೇ, ಇಲ್ಲಿ ತನಕ ನೀವು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿತ್ತು, ಹೇಗೆ ಬರಿಬೇಕು, ಪ್ರಶ್ನೆಗಳು ಹೇಗೆ ಬಂದಿದ್ದು, ಯಾವ ಭಾಗದಿಂದ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ನಮ್ಮಿಬ್ಬರ ಒಂದು ಸಂವಾದದಿಂದ ನೀವು ತುಂಬಾ ಚೆನ್ನಾಗಿ ಮನನ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತಾ. ಪ್ರಶ್ನೆ ಪತ್ರಿಕೆ ಸರಳವಾಗಿರುತ್ತೆ, ಭಯಪಡೋ ಆತಂಕ ಇಲ್ಲ. ಜೊತೆಗೆ ಮಕ್ಕಳು ಆತ್ಮವಿಶ್ವಾಸದಿಂದ ಉತ್ತರ ಬರೀಬೇಕು. ಪರೀಕ್ಷೆ ಅನ್ನೋದು ಅವರಿಗೆ ಸಂಭ್ರಮ ಆಗಬೇಕು. ಸಾಕಷ್ಟು ಸಮಯ ಇದೆ, ಅಭ್ಯಾಸ ಮಾಡಿ, ಗೊಂದಲಗಳಿದ್ರೆ ಗುರುಗಳನ್ನು ಭೇಟಿ ಮಾಡಿ, ಮತ್ತೆ ಸಾಕಷ್ಟು ಮಾಹಿತಿಗಳು ಜಾಲತಾಣದಲ್ಲಿ ಸಿಗ್ತಾ ಇದೆ, ಅವಲೋಕನ ಮಾಡಿ. ನಿಮಗೆ ಯಶಸ್ಸು ಸಿಗಲಿ. ಪ್ರಥಮ ಭಾಷೆಯಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶ ನಾಡಿನಲ್ಲಿ ಎಲ್ಲ ಮಕ್ಕಳು ತಂದು ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಮಕ್ಕಳ ಈಗಾಗಲೇ ಸಾಕಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳು, ಸಾಕಷ್ಟು ವಿಷಯ ಸಂಪನ್ಮೂಲ ಶಿಕ್ಷಕರು ನಿಮ್ಗೆ ವಾಟ್ಸ್ಆಪ್ ಮೂಲಕ, ಈ ಸಾಮಾಜಿಕ ಜಾಲತಾಣಗಳ ಮೂಲಕ, ವೆಬ್ಸೈಟ್ಗಳ ಮೂಲಕ ಸಾಕಷ್ಟು ಕೊಟ್ಟಿದ್ದಾರೆ. ಅವೆಲ್ಲವುಗಳನ್ನ ನೀವು ಚೆನ್ನಾಗಿ ಮನನ ಮಾಡಿಕೊಂಡು ಬರತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.